ಕೃಷ್ಣ ಪರಮಾತ್ಮ ಕೊಳಲಿದೆ ಅಂತ ಏನಪ್ಪ ಹಾಗೂತ್ತೀಯ? ನಮಗೊಂದು ಸಲ ಊದಿದ್ರೇನೆ ದಮ್ ಕಟ್ಟುತ್ತೆ, ಅಂಥದ್ರಲ್ಲಿ ನಿನಗೆ ಹೇಗೋ ತಂದೆ. ದಮ್ ಬಿರಿಯಾನಿ ತಿನ್ನೋರೆಲ್ಲ ದಮ್ ಕಟ್ಟ ಆಗಿದ್ದಿದ್ರೆ ದೊನ್ನೆಗೆ ಬೆಲೆನೇ ಇರ್ತಿರ್ಲಿಲ್ಲ. ಹೌದು, ತಾವ್ಯಾಕೆ ದಮ್ ಕಟ್ತಿರೋ? ದಮ್ ಕಟ್ಟೋದನ್ನ ಗಂಡಸ್ರು ಹೇಳ್ಕೊಡ್ಬಾರ್ದು, ಹೂ ಕಟ್ಟೋದನ್ನ ಹೆಂಗಸ್ರು ಹೇಳ್ಕೊಡ್ಬಾರ್ದು. ಅದ್ಯಾಕೋ ಬೇಕ್ರಿಗೆ ಬಂದಾಗೆಲ್ಲ ಬರೀ ಪಫ್ ತಿಂತೀಯ? ನಮಗೆ ಪಪ್ಸು ಅಂದ್ರೆ ಪ್ರಾಣ, ಲಿಪ್ಸು ಅಂದ್ರೆ ಪಂಚಪ್ರಾಣ. ಏನ್ ನೋಡ್ತೀರಿ, ಬಿಸಿ ಇದ್ದಾಗಲೇ ಬಡದ್ ಬಾಯ್ಲ್ ಹಾಕೊಳ್ಳಿ. ಏನ್ ಹಾಕೊಳ್ಳೋದು? ಬಟಾಣಿನೇ ಬೆಂದಿಲ್ಲ. ಈ ಕಾಳುಗಳು ಬೀಜಗಳು ಬಿಡಿಸಿದಾಗ ಎಳಸಾಗಿರುತ್ತೆ, ಬೇಯಿಸಿದಾಗ ಬಲ್ತು ಬಿಡುತ್ತೆ. ಓ, ಡ್ಯುಯಲ್ ಸಿಮ್ಮು. ಏನ್ ಸರ್ ಪ್ರಾಬ್ಲಮ್? ಏರ್ಟೆಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಪ್ಪ ಅನ್ಬೇಕು ಅನ್ಸುತ್ತೆ, ಡೊಕೊಮೊದಲ್ಲಿ ಮಾತಾಡ್ಬೇಕಾದ್ರೆ ಡ್ಯಾಡಿ ಅನ್ಸುತ್ತೆ. ಈಗ ಹೇಳಿ, ಪ್ರಾಬ್ಲಮ್ ಹ್ಯಾಂಡ್ ಸೆಟ್ ದಾ ಇಲ್ಲ ನೆಟ್ವರ್ಕ್ ದಾ? ಮಡಿಕೊಂಡಿರೋರ್ದು ಸರ್. ಯಾವ್ದೇ ಆಗ್ಲಿ ಎರಡೆರಡು ಇಟ್ಕೊಂಡಾಗ ತುಂಬಾ ಹುಷಾರಾಗಿರ್ಬೇಕು ಸರ್. ಗೊತ್ತಾಯ್ತೇನ? ನನ್ಗ್ಯಾಕೆ ಹೇಳ್ತೀರಿ? ಅದೇನ ಬಿಡುವಿದ್ದಾಗೆಲ್ಲ ಪದಬಂಧ ಆಡ್ತಿರ್ತೀಯಲ್ಲ. ಕೇಳಿ ಸ್ವಾಮಿ, ಮೇಲಿಂದ ಕೆಳಗೆ ಕಿಟಕಿ ಇದ್ರೆ ಮನೆ, ಕಿಂಡಿ ಇದ್ರೆ ತೋಟದ ಮನೆ. ಸರ್, ಕೃಷಿ ಕಾರ್ಯಕ್ರಮದ ಮುಖಾಂತರ ವ್ಯವಸಾಯದ ಬಗ್ಗೆ ನಗರ ನಿವಾಸಿಯಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ದೇಶಕ್ಕಾಗ್ಲಿ ದೇಹಕ್ಕಾಗ್ಲಿ ವ್ಯವಸಾಯ ತುಂಬಾ ಮುಖ್ಯ. ಜೈ ಕರ್ನಾಟಕ ಮಾತು. ಸೌಮ್ಯ, ಮನುಷ್ಯನಿಗೆ ಆಲಯ ಆಗ್ಲಿ ಶೌಚಾಲಯ ಆಗ್ಲಿ ಏನ್ ರಿಲೀಫ್ ಕೊಡುತ್ತಲ್ಲ. ಆದ್ರೆ ನನಗೆ ಈ ನಿರ್ಮಲ ಶೌಚಾಲಯಕ್ಕೆ ಬಂದಾಗೆಲ್ಲ ಆ ಕೊನೆ ಮನೆ ನಿರ್ಮಲಾನ ಜ್ಞಾಪಕಕ್ಕೆ ಬರ್ತಾಳಲ್ಲೋ. ಆಯ್ತು ತಿರ್ಗಪ್ಪ. ಜಗೋ, ಏನ್ ಶಾನ್ಭೋಗ್ರೆ, ಈ ಮಸಾಲೆ ದೋಸೆ ಸಿನಿಮಾದಿಂದ ಅರ್ಧಕ್ಕೆ ಹೊರಗಡೆ ಹೋಗಿದಾರಲ್ಲ ಆ ಚಿತ್ರನಟಿ ಸೌಮ್ಯ, ಅಯ್ಯಮ್ಮ ಹೆಂಗ? ಅವರು ಒಂಥರ ಅವರೇ ಕಾಯಿದ್ದಂಗೆ, ಹುಳ ಇದ್ರು ಸೊಗುಡು ಜಾಸ್ತಿ. ಅದೇ ಹಿಚ್ಕಿದ ಬೇಳೆ ಸಾರು ಮಾಡ್ಬೇಕಾದ್ರೆ ಅವರೇ ಕಾಳು ಬೇಕೇ ಬೇಕಲ್ಲ. ಒಪ್ಕೋತೀನಿ ನಿಜ, ಆದರೆ ಇದಕ್ ಬೇಕಾದ್ರೆ ಇರೋ ಸುಖ ಗ್ಯಾಸ್ ಬಂದಾಗಿರೋಲ್ಲ. ಇದೊಳ್ಳೆ ಸರಿ ಹೋಯ್ತಲ್ಲ. ನಾನು ಕೇಳಿದ್ರಲ್ಲಿ ತಪ್ಪೇನಿದೆ? ಆಗ್ರಾದಲ್ಲಿ ಸುಯಾಗ್ರ ಸಿಗುತ್ತಾ ಅಂದೆ. ತಪ್ಪ? ಸ್ವಾಮಿ, ನೀವು ಮಾತ್ರೆ ಬೇರೆ ತಗೋತೀರಾ? ವಯಸ್ಸಾದ್ಮೇಲೆ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕೆ ಊರ್ಗೋಲಿದ್ರು ಸೇಫು, ಮಾತ್ರೆ ಇದ್ರು ಸಾಕು. ಉಜ್ಜೋದ್ಬಿಟ್ಟು ಮೊದಲು ಕೆರೆಯಪ್ಪ ನೀನು. ಜಗೋ, ಮದುವೆ ಆದ್ಮೇಲೆ ಗಂಡ ಅಥವಾ ಹೆಂಡತಿಗೆ ಬೇರೆಯವ್ರು ಇಷ್ಟ ಆಗ್ತಾರೋ ಇಲ್ವೋ? ಇದು ಒಂದು ತರ ಯಕ್ಷ ಪ್ರಶ್ನೆ, ಆದ್ರೂ ಹೇಳ್ತೀನಿ ಕೇಳಿ. ಹೆಣ್ಣು ಬೆಳಕಿದ್ದಾಗೆ, ಗಂಡು ಕತ್ಲಿದ್ದಾಗೆ. ಹೆಣ್ಣಿಗೆ ಸ್ವಿಚ್ ಹಾಕೋರು ಬೇಕು, ಗಂಡಿಗೆ ಬೆಳಕು ಕೂಡ ಬಲ್ಪ್ ಬೇಕು. ಮದುವೆ ಆದ್ಮೇಲೆ ಇಂಥ ಒಪ್ಪಂದದ ಮೇಲೆ ವಿದ್ಯುತ್ ಹರಿತಾನೇ ಇರುತ್ತೆ. ಆದ್ರೂ ರಾತ್ರಿ ಹೊತ್ತು ಹೊರಗಡೆ ಓಡಾಡ್ಬೇಕಾದ್ರೆ ಬೀದಿ ದೀಪ ಬೇಕೇ ಬೇಕಾ? ಹಾಗಂತ ಬಲ್ಪು ನಮ್ದೇ ಅನ್ಕೊಂಬಾರ್ದು. ಯಾಕೆಂದ್ರೆ ನಾವು ಬೆಳಕನ್ನ ತಗೊಂಡ್ಮೇಲೆ ಶಾಖನ ಅಲ್ಲೇ ಬಿಟ್ಟಿರ್ತೀವಿ. ನನ್ ಗಾಡಿ ರೆಡಿನಾ? ಶಾನ್ಭೋಗ್ರೆ, ತುಂಬಾ ದಿನದ ಹಿಂದೆ ಈ ಬಲ್ಪಲ್ಲೂ ನಾವು ಶಾಖ ತಗೊಂಡಿದ್ದೀವಿ. ನಮಸ್ಕಾರ ಅಕ್ಕ. ನಮಸ್ಕಾರ ಅಣ್ಣ. ಶಾನ್ಭೋಗ್ರೆ, ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ವಿಜ್ಞಾನಕ್ಕಿಂತ ರತಿ ವಿಜ್ಞಾನನೇ ಜಾಸ್ತಿ ಓದಿದ್ದು. ಆದರೂ ವಿಜ್ಞಾನಕ್ಕೂ ರತಿ ವಿಜ್ಞಾನಕ್ಕೂ ಅಂಥದ್ದು ಏನು ವ್ಯತ್ಯಾಸ ಗೊತ್ತಾಗಿಲ್ಲ ನೋಡಿ. ಹೇಳ್ತೀನಿ ತಿಳ್ಕೊ. ವಿಜ್ಞಾನಕ್ಕಾಗ್ಲಿ ರತಿ ವಿಜ್ಞಾನಕ್ಕಾಗ್ಲಿ ಪ್ರಯೋಗ ಮಾಡಲೇಬೇಕು. ವಿಜ್ಞಾನಕ್ಕಾದ್ರೆ ಲ್ಯಾಬ್ನಲ್ಲಿ ಮಾಡಬೇಕು, ರತಿ ವಿಜ್ಞಾನಕ್ಕಾದ್ರೆ ಲಾಜ್ನಲ್ಲಿ ಮಾಡಬೇಕು. ಲ್ಯಾಬಲ್ಲಾದರೆ ಕಂಬೈನ್ಡ್ ಸ್ಟಡಿ, ಲಾಜ್ನಲ್ಲಾದರೆ ಬೈಂಡ್ ಹಾಕಿ ಸ್ಟಡಿ. ಇವ್ರನ್ನ ನೋಡ್ದವ್ರಿಗೆ ತಕ್ಷಣ ಕನ್ಸೋದು ಪೋಲಿಗಳು ಅಂತ. ಅಫ್ಕೋರ್ಸ್ ನನಗನ್ಸಿದ್ದು ಅದೇನೆ, ಆದ್ರೆ ಅದು ಚೇಷ್ಟೆ ಅಂತ ನನಗ್ ಬೇಗ ಗೊತ್ತಾಗೋಯ್ತು. ಬೈ ದ ವೇ, ನಾನು ಕುಮುದ. ಎಲ್ರಿಗೂ ಮುಖ ನೋಡಿ ಮಣೆ ಹಾಕಿದ್ರೆ ನನಗೆ ನಡು ನೋಡಿ ಮಣೆ ಹಾಕ್ತಾರೆ. ಎಕ್ಸ್ಕ್ಯೂಸ್ ಮೀ, ಈ ವಯಸ್ಸಲ್ಲಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇದು ಚಪಲ ಅಲ್ಲ, ಅಭಿರುಚಿ. ನನಗೆ ನಡು ಇಷ್ಟ ಆಯ್ತು. ನಮ್ಮ ಶಾನ್ಭೋಗ್ರು ಸ್ವಲ್ಪ ಹಿಂಗೇನೆ, ಹಣೆ ಕಂಡಿದ್ದ ಕಡೆ ಬೊಟ್ಟಿಟ್ಬಿಡ್ತಾರೆ. ಆದ್ರೆ ಸೀದಾ ಸಾದಾ ಮನುಷ್ಯ ಕಣ್ರಿ. ನೋಡಿ ಹೆಂಗ್ ಕೈ ಬಿಡ್ತಿದ್ದಾರೆ. ಇರ್ಲಿ, ನನ್ನ ಹೆಸರು ಜಗ್ಗೇಶ್ ಕುಮಾರ್ ಅಂತ. ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇ. ನಾನು ಶಾನ್ಭೋಗ್ರನ್ನ ಫಸ್ಟ್ ಟೈಮ್ ನೋಡಿದ್ದು ಚಾಮರಾಜಪೇಟೆನಲ್ಲಿ ಬ್ರೋಕರ್ ಜೊತೆ ಹೆಣ್ಣು ನೋಡಕ್ ಹೋಗಿದ್ದಾಗ. ಏನನ್ನಿಸ್ತಾ? ಮೇಲೆ ಕಾಯ್ತೂರಿನ ತುರ್ದು ಬಿಟ್ಟು ಉದುರಿಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಲೇ ತೆಪ್ರೇಸಿ, ನಾನ್ ಕೇಳಿದ್ದು ಉಪ್ಪಿಟ್ಟಿನ ಬಗ್ಗೆ ಅಲ್ಲ, ಹುಡುಗಿ ಬಗ್ಗೆ. ನಾನು ಸ್ವಲ್ಪ ಹುಡುಗಿ ಹತ್ರ ಮಾತಾಡ್ಬೇಕಾಯ್ತು. ಹಾಯ್. ಮೀಟು. ಬನ್ನಿ ಕೂತ್ಕೊಳ್ಳಿ. ಬೇಡ. ಯಾಕೆ?
ಮಂಚ ಇರೋದು ಕುತ್ಕೊಳ್ಳೋಕ್ಕಲ್ಲ, ಮಲ್ಕೊಳ್ಳೋಕ್ಕೆ. ಓಹ್ ಸಾರಿ, ನಮಗೆ ತಕ್ಷಣಕ್ಕೆ ಕಾಮನ್ ಸೆನ್ಸ್ ಓಡೋದಿಲ್ಲ. ಅದು ಕಾಮನ್ ಸೆನ್ಸ್ ಅಲ್ಲ, ಮತ್ತೆ ಜನರಲ್ ನಾಲೆಡ್ಜ್. ವಾ, ಹೌದು, ಏನ್ ಮಾತಾಡ್ಬೇಕು? ಅದು ನಿಮ್ದು ಮೂಲ ನಕ್ಷತ್ರ, ಅದಕ್ಕೆ ಮದುವೆ ಡಿಲೇ ಆಗ್ತಿದೆ ಅಂತ ಗೊತ್ತಾಯ್ತು. ಹೌದು, ವಯಸ್ಸು 36, ಬಟ್ ತಿಂಗಳಿಗೆಲ್ಲ ನೀಟಾಗಿ ಆಗ್ತಿದೆ, ಏನೂ ತೊಂದರೆ ಇಲ್ಲ. ಹೆಸರು ಶಾರದಾಮಣಿ, ಮನೇಲಿ ಮಣಿ ಅಂತ ಕರೀತಾರೆ. ಡಿಗ್ರಿ ಡಿಸ್ಕಂಟಿನ್ಯೂಡ್. ಅಪ್ಪ ಒಂದು ಹಾಲಿನ ಬೂತ್ ಹಾಕೊಟ್ಟಿದ್ದಾರೆ. ಮಾಡಿ ಮೇಲಿಂದ ಬಾಡಿಗೆನೂ ಬರತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪಕ್ಕಾ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ. ನೀವೇನೋ ಪಕ್ಕಾ ಮಿಡಲ್ ಕ್ಲಾಸ್ ಅಂತ ಹೇಳ್ತಿದ್ರಿ, ಆದ್ರೆ ಮೈ ಬಣ್ಣ ಮಾತ್ರ ಫಸ್ಟ್ ಕ್ಲಾಸ್. ಥ್ಯಾಂಕ್ಸ್. ಈಗ ಸದ್ಯಕ್ಕೆ ನನ್ನ ಬಗ್ಗೆ ಇಷ್ಟು ಸಾಕು ಅಂದ್ಕೋತೀನಿ. ಅಬ್ಬಾ, ನೀವು ಒಂಥರ ಸುವರ್ಣ ನ್ಯೂಸ್ 24/7 ಇದ್ದಂಗೆ. ಮಾತಾಡಿದ್ರೆ ಸಾಕು, ನೇರ ದಿಟ್ಟ ನಿರಂತರ. ಅಶ್. ಸರಿ, ಈಗ ನಿಮ್ಮ ಕ್ಯಾಸೆಟ್ ಹಾಕಿ. ಅಯ್ಯೋ ಬಿಡಿ ಇವ್ರೆ, ಹೋದ್ ಕಡೆ ಎಲ್ಲ ನಮ್ಮ ಕ್ಯಾಸೆಟ್ ಹಾಕಿ ಟೇಪ್ ರೆಕಾರ್ಡ್ ಹೆಡ್ಡೇ ಸೌದೋಗ್ಬಿಟ್ಟಿದೆ. ನಿಮ್ಗೋಸ್ಕರ ಪ್ಲೇ ಮಾಡ್ತೀನಿ, ಕೇಳ್ಕೊಳ್ಳಿ. ಸರಿ, ಹೇಳಿ. ಅದು ಬ್ರೋಕರು ಹುಡುಗನ್ಗೆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಅಂತ ಹೇಳಿದ್ರಲ್ಲ, ಅದು ಸುಳ್ಳ? ಏ ನಿಜಾನೇ. ಆದ್ರೆ ಪಾಲಿಕೆಯಲ್ಲಿ ಏನ್ ಕೆಲಸ ಅಂತ ಹೇಳಲಿಲ್ಲ. ಹೌದು, ಏನ್ ಕೆಲಸ? ಮಹಾನಗರ ಪಾಲಿಕೆ ಅಂದ ಕೂಡಲೇ ಗೌರ್ಮೆಂಟ್ ಕೆಲಸ ಅಂತ ಎಲ್ಲ ಖುಷಿ ಪಡ್ತಾರೆ. ಅದೇ ಹೆಣದ ವ್ಯಾನ್ ಡ್ರೈವರ್ ಅಂದ್ರೆ ಯಾರು ಇಷ್ಟಪಡ್ತಾರೆ ಹೇಳಿ? ಆಮೇಲೆ ಈ ಜೂನ್ 10ಕ್ಕೆ 36 ತುಂಬಿ 37ಕ್ಕೆ ಬೀಳುತ್ತೆ. ಮದುವೆಗೆ ದೊಡ್ಡ ವಯಸ್ಸಾದ್ರೂ ಬದುಕಿಗೆ ಚಿಕ್ಕ ವಯಸ್ಸೇ. ಆದರೂ ಚಿಕ್ಕ ವಯಸ್ಸಿಗೆ ಶುಗರ್ ಇದೆ. ಮೊನ್ನೆ ಚೆಕ್ ಮಾಡಿಸಿದಾಗ ತಿಂಡಿಗೆ ಮುಂಚೆ 140 ಇತ್ತು, ತಿಂಡಿ ಆದ್ಮೇಲೆ 190 ಆಯಿತು. ನೀವೇನು ಗಾಬರ ಆಗಬೇಡಿ, ಸಂಸಾರಕ್ಕೆ ಬೇಕಾದಷ್ಟು ಗಡಿಸ್ತನ ಸಾಕಷ್ಟಿದೆ. ಕೆಲವು ವಿಚಾರದಲ್ಲಿ ಮನುಷ್ಯ ಸ್ಟ್ರೆಂತ್ನ ಮುಚ್ಚಿಟ್ರೂ ಪರವಾಗಿಲ್ಲ, ದೌರ್ಬಲ್ಯನ ಮುಚ್ಚಿಡಬಾರ್ದು. ಹಾಗೆ ಮಾಡಿದ್ರೆ ದ್ರೋಹ ಮಾಡ್ದಂಗಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ನೋಡೋದಕ್ಕೆ ಬಣ್ಣದಲ್ಲಿ ನಾವು ಸೀಮೆ ಸುಣ್ಣಕ್ಕೆ ಅಪೋಸಿಟ್ ವರ್ಡು ಅಷ್ಟೇ. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನೀವು ನನಗಿಷ್ಟ ಆಗಿದ್ದೀರಾ. ನಮ್ಮಪ್ಪ ತೋರಿಸಿದ ಸುಮಾರು ಗಂಡುಗಳು ನೋಡಿದ್ದೀನಿ, ಆದ್ರೆ ಗಂಡ್ಸ್ ಅನ್ಸಿದ್ದು ನೀವೊಬ್ರೆ. ಹೋಗಮ್ಮ ಹೊರಗೆ. ಇಲ್ಲಿಗೆ ಬಡಿವಂಗ ಸರಿಯಾಗಿ ಸಗಣಿ ಬಿತ್ತು. ಪಾಪ ಜಗ್ಗೇಶ್ ಕುಮಾರ್ಗೆ ಬರೀ ಅಕ್ಕಿ ತರಿ ಉಪ್ಪಿಟ್ಟು ಕಾಫಿನೇ ಗಟ್ಟಿ. ಅದಾಗಿರ್ಲಿ, ನನ್ನ ಹೆಸರು ದತ್ತಾತ್ರೇಯ ಅಂತ, ನಿವೃತ್ತ ಲೋಕೋಪಯೋಗಿ ಇಲಾಖೆ ಫಸ್ಟ್ ಡಿವಿಷನ್ ಕ್ಲರ್ಕು. ನನಗೆ ಜಗ್ಗೇಶ್ ಕುಮಾರ್ ಸರಿಯಾಗಿ ಪರಿಚಯ ಆಗಿದ್ದು ನೀರು ದೋಸೆನಲ್ಲಿ. ಸರ್, ಗಾಡಿ ಇಲ್ಲ ಅಂದ್ರೆ ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ಗಾಡಿದು ಇನ್ನೂ ಏನಾದರೂ ಕೊಡ್ಬೇಕಾ? ಏನಿಲ್ಲ ಸರ್, ಎಲ್ಲರೂ ಹೋದ್ರಲ್ಲ, ನೀವು ಒಬ್ಬರೇ ಬೇರೆ ಕೂತಿದ್ರಿ, ಅದಕ್ಕೆ ಬಂದೆ. ಮನೆಯವರ? ಮನೆಯವಳೆ, ಆದ್ರೆ ಮಿಸಸ್ ಅಲ್ಲ. ಮತ್ತೆ ಗರ್ಲ್ ಫ್ರೆಂಡಾ? ಮಿಸ್ಸಸ್ ಅಲ್ಲ ಮನೆಯವರು ಅಂದ್ರಲ್ಲ, ನನ್ಗೆ ಅರ್ಥ ಆಗ್ಲಿಲ್ಲ. ಅಕ್ಕ ಕಣಪ್ಪ, ಓ, ನನಗೆ ಮಾತಾಡೋಕ್ಕೆ ಅಂತ ಇದ್ದಿದ್ದವಳೊಬ್ಳೆ. ಅವಳಿಗೂ ಯಾರೂ ಇರಲಿಲ್ಲ. ಭಾವ 6 ವರ್ಷದ ಹಿಂದೆನೇ ಹೋಗ್ಬಿಟ್ಟಿದ್ರು. ಮಕ್ಕಳಾಗೋಲ್ಲ ಅಂತ ಗೊತ್ತಿದ್ರು ದತ್ತು ತಗೊಳಕ್ಕೆ ಅವಳು ಮನಸ್ಸಿರ್ಲಿಲ್ಲ. ಇಷ್ಟು ದಿನ ಮನೆಯಲ್ಲಿ ಮಾತಾಡ್ತಿದ್ದೆ, ಇನ್ಮೇಲೆ ಇಲ್ಲಿ ಬಂದು ಮಾತಾಡಬೇಕು. ಹಲೋ ಸರ್ ನಮಸ್ಕಾರ, ನಾನ್ ಜಗ್ಗೇಶ್ ಕುಮಾರ್, ಹೆಣದ ವ್ಯಾನ್ ಡ್ರೈವರು ಸರ್. ಹಾ ಹೇಳಪ್ಪ. ಮಾತಾಡಕ್ ಯಾರು ಇಲ್ಲ ಅಂತಿದ್ರಲ್ಲ, ಸಿಗ್ತೀರಾ? ಮಾತಾಡೋಣ. ಹಾ, ಏನಪ್ಪ, ಹಣ್ಣಿನ ರಸನು ಹೀಗೆ ಇರ್ತೀಯ? ನಾವು ಸ್ವಲ್ಪ ಹಾಗೇನೆ
ದ್ರವ ಅಂದ್ರೆ ಹೀರ್ಬಿಡ್ತೀವಿ. ಒಂದು 30 ಬೇಸ್ ಹಿಂಗ್ ಹಾಕೊಂಡ್ಬಿಡ್ತೀವಿ. ಆಮೇಲೆ ನಿಧಾನ ಕುಡಿತೀವಿ. ಇವತ್ತು ನಾನು ಚೆನ್ನಾಗಿ ಕುಡಿಬೇಕು ಅಂದ್ಕೊಂಡಿದ್ದೆ, ಆದರೆ ನಗ್ತೀನಿ ಅಂದ್ಕೊಂಡಿರಲಿಲ್ಲ. ಯಾಕೆ ನಿಮ್ಮ ಮನೇಲಿ ಯಾರು ನಗ್ಸೋರಿಲ್ವೇ? ನನಗೆ ಮನೆ ಇದೆ, ಆದರೆ ಮನೆಯವರಿಲ್ಲ. ಏನ್ ಬ್ರಹ್ಮಚಾರಿನಾ? ಹೌದು. ಆದರೆ ಅವಕಾಶ ಸಿಕ್ಕಾಗಲೆಲ್ಲ ತಾವು ಮೀಟು. ಅದೊಂದ್ರೊಳಗೆ ನೋಡೋ ಮನುಷ್ಯ ಕಳ್ಕೊಂಡ್ರೂ ಕೂಡ ಸುಖ ಪಡೋದು. ನೀವು ನೋಡಿದ್ರೆ ಹಿಂಗೆ ಕೆಲವು ದಡ್ಡ ಬಡ್ಡಿ ಮಕ್ಕಳು ಉಳುಮೆ ಮಾಡಿದ್ರೆ ಸಾಕು ಹಿಂಗ್ ನೋಡ್ತಾರೆ. ಹೌದು, ನಾನು ಹೆಣ್ಣೊಳಗ್ ಬಂದಿದ್ ಮನೇಲಿ ನೀವೆಂಗೆ? ಆ ಹುಡುಗಿ ಅಪ್ಪ ನನ್ನ ಫ್ರೆಂಡು ಇಲಾಖೆಯಲ್ಲಿ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದ. ಹೌದು, ಹುಡುಗಿ ಏನನ್ಸಿದ್ಲು? ನಮ್ ವೋಲ್ಟೇಜ್ಗೆ ಅವ್ರ ಮನೆ ಟ್ರಾನ್ಸ್ಫಾರ್ಮ್ ತಡೆಯತ್ತೆ ಬಿಡಿ. ಅಂದ್ರೆ ಹುಡುಗಿ ರಿಜೆಕ್ಟ್ ಮಾಡ್ತಾಳೆ ಅನ್ಕೊಂಡಿದ್ದೆ, ಅಕ್ಸೆಪ್ಟ್ ಮಾಡ್ಬಿಟ್ಲು. ಆ, ಅವ್ರ ಅಪ್ಪದ್ದೇ ತಗರಾಲು ನಿಂಬೆ ನಿಂತಾವನೆ. ನನಗೂ ಗೊತ್ತಾಯ್ತು. ಹೆಣ ಸಾಕ್ಸೋನ್ಗೆ ಯಾರ ಹೆಣ್ಣು ಕೊಡ್ತಾರೆ ಅಂತ ಅವನ ಗಲಾಟೆ. ಯಾಕೆ ಸ್ವಾಮಿ, ನಾವು ಮನುಷ್ಯರಲ್ವಾ? ಸ್ವಾಮಿ, ಒಂದು ಮಾತು, ರಿಯಲ್ ಎಸ್ಟೇಟ್ ಅವರು ಬದುಕು ಮಾಡೋದು ಮಣ್ಣಲ್ಲೇ, ಮಣ್ಣು ತೋಡೋರು ಬದುಕು ಮಾಡೋದು ಮಣ್ಣಲ್ಲೇ. 60-40 ಸೈಟ್ ತೋರಿಸಿದವ್ರಿಗೆ ಹೆಣ್ಣು ಕೊಡ್ತೀರಿ, 6 ಅಡಿ 3 ಅಡಿ ಜಾಗ ತೋಡಿಸಿದವ್ರಿಗೆ ಹೆಣ್ಣು ಕೊಡಲ್ಲ ಅಂದ್ರೆ ಏನ್ ತಗೊಂಡು ಹೊಡ್ಯಾನ ಹೇಳಿ? ಮನುಷ್ಯ ಮಣ್ಣು ಬೆಂಕಿನ ಕಾಯ್ಬೇಕೇ ಹೊರತು ಕ್ಯಾಲ್ಕುಲೇಟರ್ ಮಾಡ್ಕೋಬಾರ್ದು. ನಿಮ್ ಸ್ನೇಹಿತರಿಗೆ ಸ್ವಲ್ಪ ಹೇಳಿ ನಮ್ಮಂತವ್ರಿಗೂ ಒಳ್ಳೆ ಮನಸ್ಸಿದೆ ಅಂತ, ಜೊತೆಗೆ ನಮ್ಮ ಶರ್ಟಲ್ಲೂ ಒಳ್ಳೆ ಬಟನ್ ಇದೆ ಅಂತಾನೂ ಹೇಳಿ. ಬಟನ್ನ ಎತ್ತಿ ಬಿಗಿಯಾಗಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಶರ್ಟ್ ಬಿಚ್ಕೋಬಾರ್ದು, ಹಂಗ ನೋಡ್ಕೊಂತೀವಿ ಅಂತ ಹೇಳಿ. ವೆಲ್ ಸೆಡ್. ಬಿಡಿ ಆ ವಿಷಯ. ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ ಕಡೆ ಸುಡೋತ್ತಾನೆ. ಮತ್ತೆ ನಿಮ್ಮ ಅಕ್ಕನ್ನ ಮಣ್ಣು ಮಾಡಿದ್ರಿ? ನನ್ನ ಅಕ್ಕಂಗೆ ಬೆಂಕಿ ಅಂದ್ರೆ ಏನೋ ಒಂಥರ ಭಯ. ದೇವರ ದೀಪ ಹಚ್ಬೇಕಾದ್ರೂ ಹೆದರ್ಕೊಂಡು ಹಚ್ಚೋಳು. ದೀಪಾವಳಿಗೆ ಎಲ್ರು ರಜಾ ಹಾಕಿ ಮನೆಗೆ ಬಂದ್ರೆ ಇವಳು ರಜಾ ಹಾಕಿ ರಿಸಾರ್ಟ್ ಹೊರಟೋಗಳು. ಸೂರು ಬತ್ತಿ ಕಂಡ್ರು ಆಗ್ತಿರ್ಲಿಲ್ಲ. ಅವರೇ ಕಾಯಿ ಬಿಡಿಸೋವಾಗ ನಿಜವಾಗಿಯೂ ಅಂದ್ಲು, ತಮಾಷೆಗೆ ಅಂದ್ಲು, ಇವತ್ತಿಗೂ ಗೊತ್ತಿಲ್ಲ. ದತ್ತು, ಏನಕ್ಕ? ನಾ ಸತ್ತ ಮೇಲೂ ನನ್ನನ್ನು ಬೆಂಕಿಲ್ ಸುಡಬೇಡ್ವೋ, ಭಯ ಆಗತ್ತೆ. ಈಗ ಗೊತ್ತಾಯ್ತಾ ನಮ್ಮ ಅಕ್ಕನ ಯಾಕೆ ನಾನು ಮಣ್ಣು ಮಾಡಿದೆ ಅಂತ? ಸರ್ ರಿಪೀಟ್ ಕೊಡ್ಲಾ? ಹೇಳ ಸರ್. ಒಂದು ಸ್ಮಾಲ್ ಹ್ಮ್ ಥ್ಯಾಂಕ್ಸ್ ಅಪ್ಪ ಮಾತಾಡಕ್ಕೆ ಕರೆದಿದ್ದಕ್ಕೆ. ಈಗ ನಾನು ನಿನ್ನ ಕರಿತೀನಿ. ನಾಡಿದ್ದು ನಮ್ಮ ಅಕ್ಕನ ಹಾಲು ತುಪ್ಪ ಇದೆ, ನೀನು ಬರ್ಬೇಕಪ್ಪ. ಏನ್ ಸರ್, ಹಾಲು ತುಪ್ಪ ಅನ್ಬಿಟ್ಟು ನೀರ್ ದೋಸೆ ಇಡ್ತಿದ್ರಿ? ನಮ್ಮ ಅಕ್ಕಂಗೆ ತುಪ್ಪ ಅಂದರೆ ಆಮ್ಶಂಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಹಾಲು ತುಪ್ಪ ಹಾಕ್ಲಿಲ್ಲ. ಅವಳು ನೀರು ದೋಸೆ ಎಗ್ ಕರಿ ಅಂದರೆ ಪ್ರಾಣ. ನನಗೊಂದು ಟೊಮೆಟೊ ಸೂಪು, ದಾಲ್ ರೈಸ್, ನಂಗೆ ನೀರ್ ದೋಸೆ ಎಗ್ ಕರಿ, 2 ರೋಟಿ, ಒಂದು ವೆಜಿಟಬಲ್ ಕಡಾಯಿ. ನಂಗೆ ನೀರ್ ದೋಸೆ ಎಗ್ ಕರಿ, ನನಗೊಂದು ಊಟ, ನಂಗೆ ನೀರ್ ದೋಸೆ ಎಗ್ ಕರಿ, ಒಂದು ಮೊಸರನ್ನ. ನೀರ್ ದೋಸೆ ಎಗ್ ಕರಿ. ಕರೆಕ್ಟ್. ಈಗ ನೀನೇ ಹೇಳು, ಅವಳಿಗೆ ಹಾಲು ತುಪ್ಪ ಬಿಡಬೇಕಿತ್ತ ಇಲ್ಲ ನೀರು ದೋಸೆ ಇಡಬೇಕಿತ್ತ? ಅವರು ನಿಮಗೆ ಅಕ್ಕನ ಇಲ್ಲ ಅಮ್ಮನ? ನಿಜ ಹೇಳಿ. ಅಮ್ಮ ಅಂದ್ರು ಕಮ್ಮಿನೇ. ನೀ ಏನೇ ಹೇಳು, ಹೆಣ್ಣು ನಿಜವಾಗ್ಲೂ ಜೀವಧಾರೆ ಕಣೆಯ. ನಾವೇ ಗಂಡಸರು ಡುಬಾಲ್ ನನ್ನ ಮಕ್ಕಳು, ಎಲ್ಲೆಲ್ಲೋ ಎಡು ಬಿಡ್ತೀವಿ. ಹಲೋ, ಹೇಳಿ. ಏನು ಇಷ್ಟು ಬೇಗ ಬಂದ್ಬಿಡ್ತಾ? ಹಾಂ, ಅದು ಹೇಗೆ? ಸರಿ ಬರ್ತೀನಿ. ಗುಡ್ ನ್ಯೂಸ್ ಕಣೆ. ಏನ್ ಸರ್? ಮೆಡಿಕಲ್ ಶಾಪ್ನಿಂದ ಸುಯಾಗ್ರಾಗ ಹೇಳಿದ್ದೆ, ಹಾ, ಬಂದಿದೆ ಅಂತೆ. ಹಾಯ್, ನೀವ್ ಇದುವರೆಗೂ ನೋಡಿದ್ದು ನಾವು ಮೂವರು ಒಬ್ರಿಗೊಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಬೈ ದ ವೇ, ನಾನು ಕುಮುದ. ದತ್ತಣ್ಣ ಹುರುಫ್ ಶಾನ್ಭೋಗ್ರು. ಜಗ್ಗು ಉರುಫ್ ಮೀಟು. ಈಗ ನಾವೆಲ್ಲ ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಬಟ್ ಯಾಕೆ ಅಂತ ಇದುವರೆಗೂ ಇವನು ಹೇಳಿಲ್ಲ ನೋಡಿ. ನೋಡಿ, ಫಸ್ಟ್ ನೈಟ್ ಅಲ್ಲಿ ಜರ್ದಾರಿ ಪಂಚೆ ಉಟ್ಕೊಂಡ್ರು ಬಿಚ್ಚಬೇಕು, ಪ್ಯಾಂಟ್ ಹಾಕೊಂಡ್ರು ಬಿಚ್ಚಬೇಕು. ಹಾಗಂತ ದಾರೆ ಮಂಟಪದಲ್ಲಿ ಉಡ್ದಾರನ ಸಡ್ಲಾ ಮಾಡ್ಕೊಳ್ಳೋಂತ ಅವಸರ ಯಾಕೆ? ಕೆಲವೆಲ್ಲ ಮುಚ್ಚಿಟ್ಕೊಂಡು ತೋರಿಸಿದ್ರೇನೆ ಚಂದ. ವಾಟ್ ರಬೇಶ್. ಸರಿ ಬಿಡಿ, ಮಂಗ್ಳೂರ್ಗೆ ಹೋಗೋ ತನಕ ನಾವು ನಮ್ಮ ಕಥೆನ
ಮುಂದುವರಿಸ್ತೀವಿ. ನಿಮ್ಗೆ ಅನ್ಸಿರ್ಬೋದು ಯಾಕೆ ನಾವು 3 ಜನ ಇಲ್ಲಿ ಒಬ್ರಿಗೊಬ್ರು ತಗಲಾಕೊಂಡಿದೀವಿ ಅಂತ. ನಮ್ ಬೀರುಲಿ ಇವ್ರು ಒಳ್ಳೆ ಹ್ಯಾಂಗರ್ ಇದ್ದಂಗೆ. ಇವ್ರ ಕೋಟು ನಮ್ ಸ್ವೆಟ್ರು ಕ್ಲೀನಾಗಿ ತಗಲಾಕೊಂಡಿದೆ. ಯಾಕೆ ಅಂತ ತಕ್ಷಣ ಗೊತ್ತಾಗಲ್ಲ ಬಿಡಿ. ಗಂಡಸರು ಪ್ಯಾಂಟ್ ಆಗ್ಲಿ ಶರ್ಟ್ ಆಗ್ಲಿ ಈಸಿಯಾಗಿ ತಗ್ಲಾಕೊಳ್ಳೋದು ಹೆಂಗಸರು ಹ್ಯಾಂಗರ್ನಲ್ಲೇ. ಯಾಕೆ ತಗ್ಲಾಕೊಂಡಿದೆ ಅಂತ ನನಗೂ ಸ್ವಲ್ಪ ದಿನ ಗೊತ್ತಾಗಿರ್ಲಿಲ್ಲ. ಬಟ್ ಅದೀಗ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆದ್ರೆ ನಂಗೆ ಇವ್ರಿಬ್ರು ತುಂಬಾ ಹತ್ರ ಆಗಿದ್ದು ಯಾವಾಗ ಗೊತ್ತಾ? ಕುದುರ್ಸಕ್ ಹೋದಾಗ. ಆದ್ರೆ ಜಗ್ಗು ಹೇಳಿದ್ ನಿಜ. ಜಗೋ, ಯಾಕೆ ಸ್ವಾಮಿ ಲೇಟು? ಮಾತ್ರೆ ಸಿಗೋದು ಲೇಟ್ ಆಗೋಯ್ತು. ರೀ ಸ್ವಾಮಿ, ಇನ್ನು ಜಮೀನ್ ಬಗ್ಗೆನೇ ಮಾತುಕತೆ ಆಗಿಲ್ಲ, ಆಗ್ಲೇ ವ್ಯವಸಾಯಕ್ಕೆ ರೆಡಿ ಆಗ್ಬಿಟ್ರಾ? ಭೂಮಿ ಫಲವತ್ತಾಗಿದ್ರೆ ಅಟ್ಲೀಸ್ಟ್ ಟೋಕನ್ ಅಡ್ವಾನ್ಸ್ ಆದ್ರೂ ಹೊಡೆದ್ಬಿಡೋಣ ಅಂತ. ಏನ್ ಮುಖ ಹಂಗ್ ನೋಡ್ತಿದ್ಯಾ? ಬೇಗ ಬಾ. ಬನ್ನಿ ನಮ್ ಗಾಡಿಲೇ ಹೋಗೋಣ. ಹೋಗ್ತಿರೋದು ಕುದುರ್ಸಕ್ಕೆ, ಹೆಣ ಕುಡಿಸ್ಕೊಂಡು ಹೋಗಕ್ಕಲ್ಲ. ಬೇಗ ಹೋಗಿ ಮಟ್ಟ ಬದಲಾಯಿಸಿ ಗಾಡಿ ಇಲ್ಲೇ ಬಿಟ್ಬಾ. ಆಯ್ತು ಅಣ್ಣ, ಒಂದು ಹೆಣ ಇದೆ, ಬರ್ತೀರಾ? ಈಗಷ್ಟೇ ಅವ್ರು ಹೆಂಗ್ಸ್ರು ಹೋಗ್ಬಿಟ್ರಲ್ಲ. ಶಾನ್ ಬೋಗ್ರೆ, ಅಕಸ್ಮಾತ್ ಅವ್ರೇನಾದ್ರು ನಿಮ್ ಮಾತ್ರೆಗೆ ಬೀಳದೆ ನಮ್ ಪಾತ್ರೆಗೆ ಏನಾದ್ರು ಬಿದ್ರೆ ಮಧ್ಯದಲ್ಲಿ ನೀವು ನಮ್ ಸ್ಟವ್ ಆಫ್ ಮಾಡಬಾರ್ದು. ಆಯ್ತು ಬಿಡಿ ಸ್ವಾಮಿ, ಅದ್ಯಾಕೆ ಅದೇ ಕಣ್ಣು ರಾಜಕುಮಾರ್ ತರ ಕಂಡ್ಬಿಡ್ತಾ ಇದೀರಿ? ಹೌದು, ಇಷ್ಟೆಲ್ಲ ಮಾತಾಡೋನು ಸ್ಟವ್ ಹಚ್ಚಕ್ ಬೆಂಕಿ ಪಟ್ಟಣ ತಂದಿದ್ಯಾ? ಸ್ವಾಮಿ, ಬೆಂಕಿ ಪಟ್ಟಣದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ಹತ್ರ ಲೈಟ್ರೇ ಇದೆ, ಅಂಟಿಸಿದ್ರೆ ಬಗ್ಗಂತ ಅಂಟ್ಕೊಂಡ್ಬಿಡುತ್ತೆ. ನಡೀರಿ ನಡೀರಿ. ಇವ್ರೆ, ಕಡ್ಡಿ ಅಲ್ಲಾಡಿಸಿ ಸಾಕು, ಸ್ವಲ್ಪ ಬರ್ತೀರಾ? ಏನ್ ಹೇಳಿ? ಸ್ವಲ್ಪ ಅಕ್ಕನ್ ನೋಡ್ಬೇಕಾಯ್ತು. ನಮ್ಮಕ್ಕ ಊರಲ್ಲ ಅವಳಲ್ಲ. ನಿಮ್ಮಕ್ಕ ಅಲ್ಲಪ್ಪ, ಒಳಗಿರೋ ಅಕ್ಕ. ಒಂದ್ ನಿಮಿಷ ಇರಿ. ನೀನೇನು ಅಕ್ಕ ಪಕ್ಕ ಅನ್ಕೊಟ್ಟು ಇನ್ನೇನು ಅಮ್ಮ ಅನ್ಬೇಕಾಯ್ತು. ಶಡಪ್. ಮೀಟು. ಹೋಗಿ ಬನ್ನಿ. ಪ್ಯಾಕರ್ ನನ್ನ ಮಕ್ಕಳು. ಶಾನ್ ಬಗ್ರೆ, ಏನಿದು ಡೇ ಅಲ್ಲಿ ನೈಟ್ ಎಫೆಕ್ಟ್ ಇದ್ದಂಗೆ ಐತಲ್ಲ? ಇರ್ಲಿ ಬಿಡು. ಏನ್ ಮೈ ಏನಾದ್ರು ತೊಳ್ಕೊಂತಾ ಇರ್ಬೋದಾ? ಏನಾದ್ರೂ ತೊಳ್ಕೊಳ್ಳಿ, ನೀವು ಮೊದಲು ತೆಪ್ಪಗಿರೋದು ಕಲ್ತ್ಕೊ. ಆಯ್ತು. ನಮಸ್ಕಾರ ಅಕ್ಕ. ಅವತ್ ನೀವೇ ಅಲ್ವಾ ನನ್ ನಡು ಇಷ್ಟ ಆಯ್ತು ಅಂತ ಕ್ಲಬ್ಬಲ್ಲಿ ಅಂದೋರು? ಅವತ್ ನಮಗೂ ಏನೇನೋ ಇಷ್ಟ ಆಯ್ತು, ಆದ್ರೆ ಇಂಥದೇ ಆಯ್ತು ಅಂತ ಹೇಳ್ಕೊಳಕ್ ಆಗ್ಲಿಲ್ಲ ಬಿಡಿ. ಪರವಾಗಿಲ್ಲ, ಈಗ್ಲೂ ಹೇಳಿ ನಿಮ್ಗೇನೇನ್ ಇಷ್ಟ ಆಯ್ತು ಅಂತ. ಅಲ್ವಾ ಯಜಮಾನ್ರೆ? ಅದು ಹೀಗೆ ಅಂತ ಹೇಳೋಕ್ ಆಗೋಲ್ಲ. ಒಂದೊಂದ್ಸರಿ ತರಕಾರಿ ಅಂಗಡಿಲಿ ಎಲೆಕೋಸು ಇಷ್ಟ ಆಗುತ್ತೆ, ಒಂದೊಂದ್ಸರಿ ಬೂದುಗುಂಬಳಕಾಯಿ ಇಷ್ಟ ಆಗುತ್ತೆ. ನನ್ಗೇನು ಇಷ್ಟ ಆಯ್ತು ಅಂತ ತಮ್ಗೀಗ ಅರ್ಥ ಆಗಿರ್ಬೋದು. ಎದೆ ಕೋಸು ಬೂದ್ಕೊಂಬಿಡ್ಕಾಯಿ ಇಷ್ಟ ಆಯ್ತು ಅನ್ನೋದಕ್ಕೆ ಇಲ್ಲೇನು ಗುಡ್ಡ ವ್ಯಾಪಾರ ಮಾಡ್ತಿದಾರ? ಸಾರಿ ಮ್ಯಾ. ಅವನಿಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗ, ಗುಂಡಾಗಿ ಏನೇ ಕಂಡ್ರು ಉಬ್ಬು ಬಿಡ್ತಾನೆ. ನಿಮಗೆ ನೀರು ದೋಸೆ ಫಿಶ್ ಕರಿ ಇಷ್ಟ ಅಂತ ಗೊತ್ತಾಯ್ತು. ಕರಾವಳಿ ರೆಸ್ಟೋರೆಂಟ್ ಇಂದ ತಂದಿದ್ದೀನಿ. ನನಗ್ ನೀರ್ ದೋಸೆ ಇಷ್ಟ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಹೇಳಿದಂತ ಮಾತ್ರ ಅರಿಯಂಪಟ್ಟಿಲ್ಲ. ಏ ಗಾಡ್ ಪ್ರಾಮಿಸ್, ನೀವ್ ಹೇಳಿದ್ರಿ ಅಂತ ಮಾತ್ರ ಹೇಳಲ್ಲ. ಹೌದೌದು. ಅಕಸ್ಮಾತ್ ಕ್ಲಬ್ ಮ್ಯಾನೇಜರ್ ಬೆಂಜಮಿನ್ ಹೇಳಿದಂತ ಪರಂಜ ಕಾರ್ಯಂ ಕೆಡಂ. ಶಾನ್ ಬೋಗ್ರೆ, ನಿಮ್ಮ ಹತ್ರ ಕವಿ ನಿಸಾರ್ ಅಹಮದ್ ಅವ್ರ ನಂಬರ್ ಇದೆಯಾ? ಯಾಕೆ? ಇವ್ರು ಹೇಳಿದ್ನ ಕನ್ನಡದಲ್ಲಿ ತರ್ಜಮೆ ಮಾಡಕ್ಕೆ. ಮನ್ಸಲಾಯೋ ಅಕಸ್ಮಾತ್ ಅವ್ರು ಹೇಳಿದ್ದು ಅಂತ ಗೊತ್ತಾದ್ರೆ ಕೆಲಸ ಕೆಟ್ಟೋಗುತ್ತೆ ಅಂತ ಅವ್ರು ಹೇಳಿದ್ದು. ಹಂಗ ಇವನ್ ಬಾಯಿ ಮಣ್ಣಾಗ. ಕರೆಕ್ಟ್, ಇದು ಮಾತು ಇಪ್ಪವರು. ಸ್ವಾಮಿ, ಅವ್ರ ನೀರ್ ದೋಸೆ ಬಿಟ್ಟು ಇನ್ನೇನ್ ಇಷ್ಟ? ಶಾಯರಿ ಕನ್ನಡದ್ದೋ ಉರ್ದುದೋ? ಉರ್ದು. ಸ್ವಲ್ಪ ಬನ್ನಿ ಇಲ್ಲಿ. ಪಿನ್ನೆ ಓಯಿಲ್ ಕಮ್ಮಿ ಇರಬೇಕು. ಆಯ್ತು. എനിക്ക് ഓയിൽ എന്തോ അലർജി. എന്താ വിഷയം സാറ്?
ಅವ್ರು ವ್ಯವಹಾರ ಮಾಡೋದು ಪಕ್ಕ ತಾನೆ. 100% പാർട്ടി അവർക്ക് ഇഷ്ടമാകണം, പക്ഷേ കുറച്ച് എക്സ്പെൻസീവ് പ്ലസ് കണ്ടീഷൻ അപ്ലൈ. ಎಕ್ಸ್ಪೆನ್ಸಿವ್ ಅಂದ್ರೆ ಸಿಂಪಲ್ 35,000. ಏನ್ ತಿಂಗ್ಳಿಗ? ಹೂ ಇಸ್ ದಿಸ್ ಇಡಿಯಟ್? ಸುಮ್ಮನೆ ಇರೋ, ಒಂದ್ ರಾತ್ರಿಗೆ. ಕರೆಕ್ಟ್. ಅದು ಮಾತು. ರೀ ಸ್ವಾಮಿ, 35,000 ಅಂದ್ರೆ ಏನು ಹುಡುಗಾಟನ? അവിടെ 25, ഇവിടെ 10. ನನಗೋಕೆ. ಓಕೆನಾ? ಗುಣಮಟ್ಟಕ್ಕೆ ಬೆಲೆ ಕಟ್ಬಾರ್ದು ಕಣ. ಸ್ವಾಮಿ, ನಿಮ್ಗೆ ಯಾರಾದ್ರೂ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ ಏನಾರು ಗೊತ್ತಾ? ವೈ? ಇದಕ್ಕೆ ಅಂತ ಹ್ಯಾಂಡ್ ಲೋನ್ ತಗೊಬೇಕಾಯ್ತು. ಸೊ ಲೋನ್ ತಗೊಂಡು ನೀವಿಬ್ರು ತೀಟೆ ತೀರಿಸ್ಕೋಬೇಕಾ? ಹಾಗೇನಿಲ್ಲಪ್ಪ, ಇರೋ FD ನ ಯಾಕೆ ಮುರ್ಸೋಣ ಅಂತ. ಏನಾರು ಮಾತಾಡಿ ಶಾನ್ಬೋಗ್ರೆ. ಮೇ ಐ ಹ್ಯಾವ್ ಎ ಸಿಗರೆಟ್ ಪ್ಲೀಸ್? ಥ್ಯಾಂಕ್ ಯು. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಹಿರಿಯರು, ಮಾತಾಡಿ. ಆದ್ಯತೆ ಗೌರವನ ವಯಸ್ಸು ನೋಡ್ಕೊಡ್ಬಾರ್ದು, ಗುಣ ನೋಡ್ಕೊಡ್ಬೇಕು. ನೀವವತ್ತು ಅಭಿರುಚಿ ಎಂದಾಗ್ಲೇ ಗೊತ್ತಾಯ್ತು ನಿಮ್ಗೆ ಗುಣನೂ ಇದೆ ಅಂತ. ಹೌದು, ಈ ವಯಸ್ಸಲ್ಲಿ ಸ್ಟ್ರೆಂತ್ ಹೇಗೆ? ನೀವು ಜ್ವರ ಬಂದ್ರೆ ಏನ್ ಮಾಡ್ತೀರಿ? ಮಾತ್ರೆ ತಗೋತೀನಿ. ನಾನು ಅಷ್ಟೇ, ಮಾತ್ರೆ ತಗೋತೀನಿ. ಇದು ಫ್ಯಾಕ್ಟು. ಆದ್ರೆ ಮಾತ್ರೆ ತಗೊಂಡಾಗ ದೇವರು ಬಂದಾಗಿರ್ತೀನಿ. ನಾವು ಮಾತ್ರೆ ತಗೊಳ್ದೇನೆ ದೆವ್ವ ಬಂದಂಗಿರ್ತೀವಿ. ಡಿಸ್ಕಸ್ಟಿಂಗ್. ಮೇಟು. ದುಡ್ಡಿನ ವಿಚಾರ ಬಿಡಿ, ನನ್ಗಿಷ್ಟ ಅಂತ ಇವರು ನೀರ್ ದೋಸೆ ಫಿಶ್ ಕರಿ ತಗೊಂಡ್ ಬಂದ್ರು. ನೀವು ಶಾಯರಿ. ಶಾಯರಿನ? ಹೌದು, ನಿಮ್ಗೋಸ್ಕರ ಮಶಾಣದಲ್ಲಿ ಕುತ್ಕೊಂಡು ಬರ್ದಿದ್ದು. ಹೇಳಿ. 1 ನಿಮಿಷ. ಓದ್ಲೆ. ಚೆಲುವೆ ನೀನು ನಕ್ರೆ, ಬಾಯಿ 2 ಎಕರೆ. ಆದ್ರೂ ನೀನು ಕೊಕ್ರೆ, ನನ್ನ ಬಾಳ ಪೆಕ್ರೆ. ಮೀನು ತಿನ್ನೋ ಕೊಕ್ರೆ, ಚೂರು ನೆಕ್ತು ಸಕ್ರೆ. ಶುಗರ್ ಇರೋ ಕೊಕ್ರೆ, ತಿನ್ಲೇಬಾರ್ದು ಸಕ್ರೆ. ವಾ 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 ವಾ, ಕ್ಯಾ ಬಾತ್ ಹೇ. ಮುಗೀತು. ಹಿಡಿಸ್ತೆ ಇಲ್ಲ ನಾಟ್ತೆ? ಗೆಟ್ ಔಟ್. ಆಗ್ಬೋದು. ಹೋಗೋಕ್ ಮುಂಚೆ ಒಂದು ಪ್ರಶ್ನೆ. ಏನು? ಇಷ್ಟೊಂದು ವೈನಾಗಿದ್ದೀರಲ್ಲ, ಯಾವ ರೇಷನ್ ಡಿಪೋ ಅಕ್ಕಿ ತಿಂತೀರಿ? ಗೆಟ್ ಲಾಸ್ಟ್. ತಲೆ ಇಲ್ಲ. ತೆಗೋ ಮೊದಲು ಆ ಜಾತ್ರೆ ಕನ್ನಡ. ಹಲೋ, ಅವ್ರ ಸೊಸೈಟಿ ಅಕ್ಕಿನಾದ್ರೂ ತಿನ್ಲಿ, ಮಣ್ಣಾದ್ರೂ ತಿನ್ಲಿ, ಅದನ್ನ ಕಟ್ಕೊಂಡು ನಿನಗೇನು? ಮತ್ತೆ ಶಾಯರಿ ಬೇರೆ ತಿರುಗ್ತಾನೆ. ಹಾಳಾದ್ ನನ್ನ ಕೈಗೂ ಸಿಗ್ಲಿಲ್ಲ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಬೀದಿ ನಲ್ಲಿ ಅಂದ್ಮೇಲೆ ನೀರಿಗೆ ಗುದ್ದಾಟ ಇದ್ದಿದ್ದೆ. ಮುಚ್ಚೋ ಬಾಯಿ. ಸೀಮೆಣ್ಣೆಗಾಗ್ಲಿ ನೀರ್ಗಾಗ್ಲಿ ಸಾಲು ಅಂತ ಇರುತ್ತೆ. ನೋಡಿ ಸ್ವಾಮಿ, ಆ ಯಮ್ಮನ್ಗೆ ನನ್ನ ಶಾಯರಿ ಇಷ್ಟ ಆಗ್ಲಿಲ್ಲ, ಹಂಗಾಗಿ ನಾನು ಇಷ್ಟ ಆಗ್ಲಿಲ್ಲ. ನಿಮ್ ನೀರ್ ದೋಸೆ ಏನಾದ್ರೂ ಅವ್ರಿಗೆ ಇಷ್ಟ ಆಗಿದ್ರೆ ನೀವ್ ಇಷ್ಟ ಆಗಿರ್ಬೇಕಾಯ್ತಲ್ಲ. ಏನು? ಈಗೇನ್ ಸ್ವಾಮಿ? ನಾ ಬರಲ್ಲ, ನೀ ಹೋಗು. ಹಲೋ. ಹಲೋ ಅಂಕಲ್, ನಾನು ಶಾರದಾಮಣಿ. ಹಾ, ಹೇಳಮ್ಮ. 1 ನಿಮಿಷ ಅಂಕಲ್. ನಮ್ಮ ಮನೆಗೆ ನನ್ನ ನೋಡ್ಬೇಕಂತ ಆ ಹೆಣತ್ ವ್ಯಾನ್ ಡ್ರೈವರ್ ಬಂದಿದ್ರಲ್ಲ, ಜ್ಞಾಪಕ ಬಂತಾ? ಹಾ, ಗೊತ್ತಾಯ್ತು, ಹೇಳಮ್ಮ. ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ಅವ್ರ ಫೋನ್ ನಂಬರ್ನ ಸ್ವಲ್ಪ ಬ್ರೋಕರಿಂದ ಈಸ್ಕೊಡ್ತೀರಾ? ಆ ಬ್ರೋಕರ್ ನರಸಿಂಹಮೂರ್ತಿ ಗೊತ್ತಿರೋರ್ ತಾನೆ, ಈಸ್ಕೊಡಿ. ಆದ್ರೆ ಅಪ್ಪಂಗ್ ಗೊತ್ತಾಗ್ಬಾರ್ದು.
ಅಂಕಲ್ ಹಲೋ, ಹಾ ಕೇಳಿಸುತ್ತೆ ಹೇಳಮ್ಮ. ನಂಬರ್ ಇಸ್ಕೊಡ್ತೀರಾ ಪ್ಲೀಸ್? ನನ್ನ ಹತ್ರನೇ ಇದೆ, ಬರ್ಕೋ. ಹಾ, ಒಂದ್ ನಿಮಿಷ, ಪೆನ್ ತಗೋತೀನಿ. ಹಾ ಹೇಳಿ ಅಂಕಲ್. 9480655825. ಏನು ವಿಷಯನಮ್ಮ? ಅಂಕಲ್, ಇದು ತೀರಾ ಪರ್ಸ್ನಲ್ ಫೋನ್ ಕಾಲ್ ವಿಷಯ, ಹಾಗಾಗಿ ಕಾಯಿನ್ನ ಅವ್ರ ಬಾಕ್ಸಲ್ಲೇ ಹಾಕಬೇಕು. ಸರಿ, ಹಾಕೋ ಅಮ್ಮ. ರೀ ಸ್ವಾಮಿ, ಯಾರಿಗೆ ನನ್ನ ನಂಬರ್ ಕೊಟ್ಟಿದ್ದು? ನನ್ನ ಫ್ರೆಂಡ್ ಮಗಳು ಶಾರದಾಮಣಿ ಇದ್ದಾಳಲ್ಲ, ಅದೇ ಮೂಲ ನಕ್ಷತ್ರ. ಏನಂತೆ? ಅದೇನೋ ಕಾಯಿನ್ ನಿನ್ನ ಬಾಕ್ಸ್ಗೆ ಹಾಕ್ಬೇಕು ಅಂದ್ಲಪ್ಪ. ಆಯ್ತು ಬಿಡಿ. ಆಯ್ತು ಶಾನ್ ಬೋಗ್ರೆ, ಇನ್ಮೇಲೆ ಕುಮುದಿನ ವಿಚಾರಕ್ಕೆ ನೀವು ನೀರು ಹಿಡಿಯಕ್ ಬಂದ್ರೆ ನಾನು ಬಕೆಟ್ ತರಲ್ಲ. ಹಾಗೆ ನಮ್ಮ ಬಕೆಟ್ ಇಟ್ಟಾಗ ನೀವು ಮಾತ್ರ ತರ್ಕೂಡ್ದು. ಮಾತ್ರೆ ಬಗ್ಗೆ ಮಾತಾಡಬೇಡ ನೀನು. ಅವತ್ತು ನಿಜವಾಗಿ ಮಕ್ಕಳ ಥರ ಆಡ್ಬಿಟ್ವಿ. ಶೇಮ್ ಆನ್ ಮೀ. ಮೀಟು. ಆದ್ರೆ ಈ ತರಕಾರಿಗಳ ವೈಶಿಷ್ಟ್ಯನೇ ಹೀಗೆ. ಬಡ್ಡಿ ಮಗೊಂದು ತೂಕ ಹಾಕ್ಸ್ಕೊಳಕ್ಕೆ ತಕ್ಕಡಿಗಳನ್ನೇ ಅಳ್ಳಾಡಿಸ್ಬಿಡುತ್ತೆ. ಇದಿಷ್ಟಕ್ಕೆ ಮುಗಿಲಿಲ್ಲ ರೀ, ಮುಂದಕ್ಕೆ ಇನ್ನೂ ಇದೆ ನೋಡಿ. ರೆಡಿ ಮೇಡಮ್? ಥ್ಯಾಂಕ್ಸ್. ದಿಸ್ ಈಸ್ ಫಾರ್ ಯು. ಯಾಕೆ ಮುಖ ತಿರುಗಿಸ್ಕೊಂಡೆ? ಏಯ್ ಹೋಗ ಆ ಕಡೆ, ದೊಡ್ಡ ಬಡತದ. ತಗೊಳ್ಳೆ ಸ್ವೆಟ್ರು. ಕಿಟಕಿ ಹತ್ರ ಥಂಡಿ ಜಾಸ್ತಿ, ನೋಡಿಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ತಗೋ. ಯಾಕೆ, ಏನಾಯ್ತು? ಏನಿಲ್ಲ. ದಿಸ್ ಇಸ್ ಆಲ್ಸೋ ಫಾರ್ ಯು. ಅದೇನು? ಕಂಪ್ಲೀಟ್ 35,000 ಕ್ಯಾಶ್. ಆದ್ರೊಂದು ರಿಕ್ವೆಸ್ಟು. ಏನು? ಆ ಜಗ್ಗು ನಿಮ್ಮ ಹತ್ರ ಶಾಯರಿ ಹೇಳೋಕ್ ಬಿಟ್ಕೋಬಾರ್ದು. ಹೌದು ಕಣೆ, ನನ್ ಮಾತ್ ಕೇಳು. ಆ ನಂಜುಂಡ್ ಸ್ವಾಮಿ ಸರಿಗಿಲ್ಲ, ಅವನ್ ಜೊತೆ ಮನೆ ಪಾಠಕ್ ಹೋಗ್ಬೇಡ. ಅವ್ನ್ ಕೊಟ್ಟಿರೋ ಸ್ವೆಟರ್ನ ತೆಗೆದು ಮೊದ್ಲು ಅವ್ನ ಮಕ್ಕದ ಮೇಲೆ ಎಸ್ಗೆ. ಏನ್ ಯೋಚನೆ ಮಾಡ್ತಿದ್ದೀರಿ? ಹೌದು, ನನಗ್ ಸ್ವೆಟರ್ ಇಷ್ಟ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಹೇಳಿದ ವಿಷಯ ಯಾರಿಗೂ ಬರೆಯಪಟ್ಟಿಲ್ಲ. ಗೋಲ್ಡ್ ಪ್ರಾಮಿಸ್. ನಾನು ಗಾಢ ನಂಬಲ್ಲ, ಪ್ರಾಮಿಸ್ ಹೆಂಗೆ ನಂಬೋದು? ಆಮೇಲೆ ಇನ್ನೊಂದು ವಿಷಯ, ಇದೇ ಆಗಬೇಕು ಅದೇ ಆಗಬೇಕು ಅಂತ ಕಡ್ಡಾಯ ಏನಿಲ್ಲ. ಯಾಕೆಂದರೆ ಟೈಮಲ್ಲಿ ತಿನ್ನಕ್ಕೆ ಅನ್ನ ಕೊಡದಿದ್ರು ಕುಡಿಯೋಕ್ಕೆ ರಸಮ್ ಕೊಟ್ಟರು ಕೌಂಟ್ ಆಗುತ್ತೆ. ಇವತ್ತೇ ಆಗಬೇಕು ಅಂತೇನಿಲ್ಲ. ವೆನೆವರ್ ಯು ಫೀಲ್ ಕಂಫರ್ಟಬಲ್.
ಅಕ್ಕ ಶಟ್ ಅಪ್. ಮೀಟು. ನಾನ್ ಪ್ರತಿ ಗುರುವಾರ ಚರ್ಚಿಗೆ ಬರ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಹೇಳಿದಂತ ಯಾರಿಗೂ ಬರೆಯಬಿಟ್ಟಿಲ್ಲ. ನಮ್ ತಾಯಣಗೂ ಯಾರಿಗೂ ಹೇಳಲ್ಲ. ನಾನು ತಾಯ ನಂಬ್ತೀನಿ, ಅವನೇನ ನಂಬಲ್ಲ. ಊರು ಮುಂದ್ಲು ಬಸ್ ತರ ಊರಿಗೆ ಬಂದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೋಸ್ಕರ ಪ್ಯೂರ್ ಉಲ್ಲನ್ ಉಂಡೆ ತಗೊಂಬಂದಿದ್ದೀನಿ. ಇಷ್ಟ ಆಯ್ತಾನೆ ನಿನ್ಗೆ ಅಂತ ಕಳ್ಳೆ ಉಂಡೆ ಬಿಟ್ಟು ಉಲ್ಲನ್ ಉಂಡೆ ತಂದಿದ್ದೀನಿ ಗೊತ್ತಾ. ನಿಂಗ್ ಬಣ್ಣ ಇಷ್ಟ ಆದ್ರೆ ಹೇಳು, ನಮ್ಮ ಅಮ್ಮಂಗೆ ಹೇಳಿ ಹೊಸ ಸ್ವೆಟರ್ ಹಾಕ್ಸ್ಕೊಡ್ತೀನಿ. ಯಾಕೆ ಬಣ್ಣ ಇಷ್ಟ ಆಗ್ಲಿಲ್ವೇ? ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ. ಜೊತೆಗೆ 2 ಕಡ್ಡಿನೂ ತಗೊಂಬಂದಿದ್ದೀನಿ. ಸ್ವೆಟರ್ನ ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲ ಬೇರೆಯವ್ರ ಕೈಲಿ ಬೇಕಾದ್ರೆ ಹಾಕಿಸ್ಕೋಬಹುದು. ಹಾಕೊಡೋರ್ ಕೊಡೋ ದುಡ್ಗಿಂತ ರೆಡಿಮೇಡೇ ಕಡಿಮೆಗೆ ಸಿಗುತ್ತಲ್ಲ. ಆದ್ರೂ ಹಾಕಿಸ್ಕೊಳ್ಳೋದ್ರಲ್ಲಿರೋ ಮಜಾ ರೆಡಿಮೇಡಲ್ಲಿ ಸಿಗೋಲ್ಲ ಬಿಡಿ. ದಯವಿಟ್ಟು ಕ್ಷಮಿಸಿ, ನಾವು ಸ್ವಲ್ಪ ಇದ್ದಿದ್ದಂಗೆ ಮಾತಾಡ್ಬಿಡ್ತೀವಿ. 35,000 ಫುಲ್ಲು ಕ್ಯಾಶು. ಹ್ಯಾಂಡ್ ಲೋನ್ಗೆ 6% ತಗೊಂಬಂದಿದ್ದೀನಿ. ನೀವು ಯಾವತ್ತಂದ್ರೆ ಅವತ್ತು ಓಕೆ, ವೀಕೆಂಡ್ ಮಾತ್ರ ಬೇಡ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಒಂದು ಕಂಡೀಷನ್ನು, ನನ್ನ ಜೊತೆಗೆ ಬಂದಿದ್ರಲ್ಲ ಅವ್ರಿಗೆ ಮಾತ್ರ ನೀರ್ದೋಸೆ ಉಯ್ಯಕ್ ಬಿಡಬಾರ್ದು. ಹಂಗನ್ನ ಬಡ್ಡಿ ಮಗ ನೋಡೆ, ಅವ್ನ್ ಹೇಳ್ದ ಅಂತ ಅವ್ನ್ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಕೌರಕ್ ವಾಟ್ ಏನೂ ಸಿಗಲ್ಲ. ಹುಷಾರ್. ನಿನ್ಗೋಸ್ಕರ ಬೇಕು ಅಂತಾನೆ ಫೇಲ್ ಆಗಿ ಇನ್ನು 9ನೇ ಕ್ಲಾಸಲ್ಲೇ ಕಾಯ್ತಾ ಕೂತಿದ್ದೀನಿ ಅಂತಂದ್ರೆ ನಿನ್ಗೆ ನನ್ ಫ್ರೆಂಡ್ಶಿಪ್ ದೊಡ್ಡದ ಇಲ್ಲ ಉಂಡೆ ಕೊಟ್ಟು ಶ್ರೀಪಾದ ದೊಡ್ಡವನ? ಓಕೆ ಅನ್ನಿಸ್ದೆ. ಅಕ್ಕ 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 ಹಲೋ ಹಲೋ, ಜಗ್ಗೇಶ್ ಕುಮಾರ್ ಅವರಾ? ಮೇಡಮ್, ಬಿಲ್ ಕಟ್ಟಕ್ಕೆ ನೆನ್ನೆ ಲಾಸ್ಟ್ ಡೇಟ್ ಅಂತ ನಮಗೆ ಗೊತ್ತಿದೆ. ಇವತ್ತೋ ನಾಳೆನೋ ಕಟ್ತೀವಿ. ದಯವಿಟ್ಟು ಪದೇ ಪದೇ ಫೋನ್ ಮಾಡಿ ಟ್ರಬಲ್ ಮಾಡಬೇಡಿ. ನಾನು ಕಾಲ್ ಸೆಂಟ್ರಿಂದ ಫೋನ್ ಮಾಡ್ತಿಲ್ಲ. ಹಾಲ್ ಬೂತಿಂದ ಶಾರದಾಮಣಿ. ಶಾರದಾಮಣಿಯರೇ, ಸಾರಿ ರೀ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಬಿಲ್ಲಾಗ್ಲಿ ಬೆಲ್ಲಾಗ್ಲಿ ಕರೆಕ್ಟ್ ಟೈಮ್ ಕಟ್ಬೇಕು, ಕರೆಕ್ಟ್ ಟೈಮ್ ಕಮಕ್ಬೇಕು. ಇಲ್ದಿದ್ರೆ ಶಿಸ್ತಿರಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಏನ್ ವಿಷಯ? 1 ನಿಮಿಷ. ಏನ್ ಬೇಕು? 1 kg ದೋಸೆ ಇಟ್ಕೊಡಿ. ಹಾ. ಇಲ್ಲ, ಮನೇಲಪ್ಪ ಇನ್ನ ಯಾವ್ದ್ಯಾವ್ದೋ ಗಂಟುಗಳನ್ನ ತೋರಿಸ್ತಾ ಇದ್ದಾರೆ. ನೋಡಿ, ಅದಕ್ಕೇನಂತೆ, ವಾಲ್ ಪೋಸ್ಟ್ ಇರೋದೇನು ನೋಡಕ್ಕೆ. ಆದ್ರೆ ನನಗ್ ನಿಮ್ ಪೋಸ್ಟರೇ ಇಷ್ಟ. ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದ್ದು. ಯೋಚನೆ ಮಾಡಿ. ಪರವಾಗಿಲ್ಲ ಕಣೋ, ಸಣ್ಣ ವಯಸ್ಸಿಗೆ ಚೆನ್ನಾಗಿ ಮಿಷಿನ್ ತುಳಿತ್ಯಾ. ತುಂಬಾ ಪೋರ್ಸ ತುಳಿಬೇಡ, ಪೆಡ್ಲು ಬೆಂಡ್ ಆಗ್ಬಿಡುತ್ತೆ. ತುಳಿ ಬೇಗ. ಹಾಯ್. ಮೀಟು. ಏನಿಲ್ಲಿ? ಯಾರೋ ಸಾವಿಗೆ ಗಾಡಿ ಬುಕ್ ಮಾಡಿದ್ರು. ಹೆಣ ಇಳಿಸ್ಬಿಟ್ಟು ಬರ್ತಿದ್ದೆ, ಮೆಷಿನ್ ನೋಡ್ದೆ, ಕಂಕ್ಲ ಹತ್ರ ಅರ್ಧೋಗಿತ್ತು, ಹೊಲ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ತಾವೇನಿಲ್ಲಿ? 100 ಫೀಟ್ ರೋಡಲ್ಲಿ ತರಕಾರಿ ಚೆನ್ನಾಗಿ ಸಿಗತ್ತೆ ಅಂತ ಬಂದಿದ್ದೆ. ಆಟೋ ಸಿಗ್ಲಿಲ್ಲ, ನಡ್ಕೊಂಡು ಬಂದೆ. ಹೌದೇನು? ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಂಗೊಂದು ಸ್ವಲ್ಪ ದೂರ ಡ್ರಾಪ್ ಮಾಡ್ತೀರಾ? ನೀವು ಏನೇ ಹೇಳಿ ತುಂಬಾ ಗಟ್ಟಿರಿ. ಯಾಕೆ? ಬಸ್ಸು ಲಾರಿ ಕಾರಲ್ಲಿ ಡ್ರಾಪ್ ತಗೊಂಡವ್ರನ್ನ ನೋಡಿದೀನಿ. ಹೆಣದ ಮೇಲೆ ಡ್ರಾಪ್ ತಗೊಂಡವ್ರು ನೀವೇ ಕಣ್ರಿ. ಅದಕ್ಕೇನಂತೆ, ಬುಕ್ ಇಷ್ಟ ಆದ್ರೆ ಅಷ್ಟೇಪ್ಪ. ರ್ಯಾಪರ್ ಕಟ್ಕೊಂಡು ನಮ್ಗೇನಾಗ್ಬೇಕು ರೀ? ನೀವ್ ನನಗೆ ಹಿಡ್ಸಿದೀರಾ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪಂಗ್ ಒಪ್ಸಿ. ಇದು ಆಗೋ ಹೋಗೋ ಕೆಲಸ ಅಲ್ಲ ಬಿಡಿ. ಗಾಡಿ ನಿಲ್ಸಿ. ಯಾಕ್ರಿ? ಗಾಡಿ ನಿಲ್ಸ್ರಿ. ಅಬ್ಬ, ಯಾಕ್ರಿ ಆಗಲ್ಲ? ಪರಿಸ್ಥಿತಿ ಏನಿದ್ರೂ ಮೊದಲು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕಲ್ತ್ಕೊಳ್ಳಿ. ಆಗಲ್ಲ ಅನ್ನೋದಕ್ಕಿಂತ ಮುಂಚೆ ಮೊದಲು ಪ್ರಯತ್ನ ಪಡಿ. ಬಾಯ್. ಗಡಿಯಾರದಲ್ಲಿ ಮುಳ್ಳಿದೆ ತಾನೆ? ಇದೆ. ಹಾಗಾದ್ರೆ ಧೈರ್ಯವಾಗಿ ಟೈಮ್ ಹೇಳ್ರಿ, ಹೆದರಿಕೆ ಯಾಕೆ? ಬರ್ತೀನಿ. ಒಂದ್ ಮಾತು. ಏನು? ನೀವು ಹೆಸರಿಗಷ್ಟೇ ಹಸು, ಗುಮ್ಮುದ್ರೆ ಎತ್ತೆ. ಕೊಟ್ಟಿಗೆ ಮನೆಗೆ ಬಂದಾಗ ಹುಷಾರು.
ಹಲೋ. ನಾನ್ ಶಾರದಾಮಣಿ. ಹಾ ಹೇಳಿ. ನಾನ್ ಹೇಳಿದ ವಿಚಾರ ಏನ್ ಮಾಡಿದ್ರಿ? ರೀ, ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನಮಗ್ ತೊಟ್ಟು ಬಿಡ್ಸಕ್ಕೆ ಬರೀ ತರಕಾರಿನೆಲ್ಲ, ಹೂವು ಹಣ್ಣು ಅಂತ ಬೇಕಾದಷ್ಟಿದೆ. ದಯವಿಟ್ಟು ಫೋನ್ ಇಡಿ. ನೀವಿಬ್ರು ನನ್ ಹಿಂದೆ ಯಾಕೆ ಬಿದ್ದಿದ್ದೀರಾ? ಇದೊಳ್ಳೆ ಕತೆ ಆಯ್ತಲ್ಲ. ಅಂಟಿಂದ ಇರುವೆ ಯಾಕೆ ಬರುತ್ತೆ ಅಂದ್ರೆ ನಾವೇನ್ ಹೇಳಕ್ಕಾಗುತ್ತೆ? ನೀನು ಸ್ವಲ್ಪ ಸುಮ್ಮನಿರು ಮಾರಾಯ. ನಾನು ಕ್ಲಿಯರ್ ಮಾಡ್ತೀನಿ. ಸುತ್ತಿ ಬಳಸಿ ಮಾತು ಯಾಕೆ? ನಾವಿಬ್ರು ನಿಮ್ಮ ಹತ್ರ ಬರ್ತಿರೋದೆ ಕೊಟ್ಟು ತಗೊಳ್ಳೋ ಆಟ ಆಡೋಕ್ಕೆ. ಆದ್ರೆ ನಾನ್ ನಿಮ್ಮಿಬ್ರ ಹತ್ರ ಆಟ ಆಡೋದಿಲ್ಲ. ಯಾಕೋ ನಾವ್ ಹೆಂಗ್ ಐಸ್ ಪೈಸ್ ಆಡ್ತೀವಿ ಗೊತ್ತೇ? ಬೇಡ ಅಂದ್ರೆ ಚೂರ್ ಚೆಂಡು ಇಲ್ಲ ವಾಲಿಬಾಲು. ನೀವು ಅವನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ನೀವೇನೋ ಹೇಳಬೇಕು ಅಂತಿದ್ದೀರಿ, ಹೌದಾ? ಹೌದಾ? ನನ್ಗವ್ರನ್ನ ನೋಡಿದ್ರೆ ಶ್ರೀಪಾದನೇ ಜ್ಞಾಪಕಕ್ಕೆ ಬರ್ತಾನೆ. ತಗೊಳ್ಳೋ. ಯಾಕೆ ಮುಖ ಉಚ್ಕೊಂಡಿದ್ಯಾ? ಬುಕ್ಕಲ್ಲಿ ಜೈಮಾಲಿನಿ ಫೋಟೋ ಯಾಕೋ ಇಟ್ಕೊಂಡಿದ್ಯಾ? ಹೇ ಕೊಡೆ. ಹೇಳು, ಯಾಕೆ ಇಟ್ಕೊಂಡಿದ್ದೆ? ಸುಮ್ನಿಟ್ಕೊಂಡಿದ್ದೆ, ಕೊಡು. ಸುಳ್ಳು ಹೇಳ್ಬೇಡ, ಹೇಳು. ಅದು ಹಂಗಲ್ಲ ಕಣೆ. ಕತೆ ಕಟ್ಬೇಡ, ನಿಜ ಹೇಳು. ನಂಗೆ ಆ ಅಮ್ಮನ್ ಕುಂಡಿ ಕಂಡ್ರೆ ಇಷ್ಟ. ನನ್ನನ್ನು ನೋಡಿದ್ರೆ ನಂಜುಂಡ್ ಸ್ವಾಮಿ. ಲೇ ನಂಜುಂಡ, ಏನೇ? ಅದ್ಯಾಕೋ ಆ ರಾಜಲಕ್ಷ್ಮಿ ಮೇಡಮ್ ಕಂಡ್ರೆ ಹಂಗುರದ್ ಬೀಳ್ತೀಯಾ? ಆ ಅಮ್ಮ ಒಂಥರ ಅನ್ನನ ಸಣ್ಣಿದ್ದಂಗೆ, ಎತ್ಲಾಗ್ ನೋಡಿದ್ರು ಮುಳ್ಳು. ತಾವು ಕುಮುದ. ಹಾಗಾದ್ರೆ ನೀವೆಲ್ಲ ಸ್ಕೂಲ್ ಫ್ರೆಂಡ್ಸು? ನಾನು ನಂಜುಂಡ್ ಸ್ವಾಮಿ ಫ್ರೆಂಡ್ಸು. ನಾನು ಶ್ರೀಪಾದನು ಫ್ರೆಂಡ್ಸು. ಆದ್ರೆ ನಂಜುಂಡ್ ಸ್ವಾಮಿ ಶ್ರೀಪಾದ ಫ್ರೆಂಡ್ಸ್ ಅಲ್ಲ. ನಂಜುಂಡ, ನಂಜುಂಡ ಬಿಡು. ಶ್ರೀಪಾದ ಬೇಡ ಕಣೋ. ನೋ, 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 ಬೇಡ, ಬೇಡ. ನನ್ ಮಾತ್ ಕೇಳು, ಬೇಡ ಕಣೋ. ನಂಜುಂಡ, ನಂಜುಂಡ, ಬಿಟ್ಬಿಡು ಅವ್ನ, ಬಿಟ್ಬಿಡು. ಅವ್ನೇನು ಮಾಡಿಲ್ಲ ಕಣೋ, ಬೇಡ ಕಣೋ. ನಂಜುಂಡ, ಬೇಡ ಕಣೋ. ಶ್ರೀಪಾದ, ನೀನಾದ್ರೂ ಸುಮ್ನಿರೋ ನಂಜುಂಡ. ಹೌದು, ಯಾಕೆ ಅವರಿಬ್ಬರು ಫ್ರೆಂಡ್ಸ್ ಅಲ್ಲ? ನನಗೋಸ್ಕರ. ನಾನು ಅವರಿಬ್ರು ಪಾಲ್ಗೆ ದ್ರೌಪದಿ ಆಗಿದ್ದೆ. ಲೇ ದಡಿಯಾ, ಕುಮ್ಮುದಂಗ್ ಚೇಪೆಕಾಯಿ ಬೇಕು ಅಂದ್ರೆ ಕೊಡ್ಸಕ್ ನಾನಿದ್ದೀನಿ. ಮಧ್ಯದಲ್ಲಿ ಉಪ್ಪು ಖಾರ ಹಾಕಿಸ್ಕೊಂಬರ್ತೀನಿ ಅಂತ ಏನಾದ್ರು ಕರ್ಕೊಂಡು ಹೋದ್ಯೋ, ಆಮೇಲೆ ಆಗದೆ ಬೇರೆ. ಚಪ್ಪೆಕಾಯಿ ಸೌತೆಕಾಯಿ ಏನಿದ್ರು ನಿಮ್ ಕ್ಲಾಸ್ ಹತ್ರ ಇಟ್ಕೋ. ನಮ್ ಕ್ಲಾಸ್ ಹತ್ರ ಏನಾರ ಬಂದ್ಯೋ ಏನೋ ಏನ್ ನೀವು ಅವಾಗ್ಲೇ ಆಟ ಆಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ನೀವು ಸ್ವಲ್ಪ ತೆಪ್ಪಿರು. ಕೇರ್ಕೊಳ್ಳಿ. ಕ್ಲಾಸ್ಗಳು ಬೇರೆ ಬೇರೆ ಅಂದರೆ ನಂಜುಂಡ್ ಸ್ವಾಮಿ ಇಂಗ್ಲೀಷ್ ಮೀಡಿಯಮ್ಮು, ಶ್ರೀಪಾದ ಕನ್ನಡ ಮೀಡಿಯಮ್ಮ? ಇಲ್ಲ, ನಂಜುಂಡ್ ಸ್ವಾಮಿ 9th, ನಾನು ಶ್ರೀಪಾದ 8th. ನಮ್ ಸ್ಕೂಲಲ್ಲಿ ಇದ್ದಿದ್ದೆ 10th ಅಂಕ, ಅದು ಕನ್ನಡ ಮೀಡಿಯಂ. ಲೇ ಪೆದ್ದ,
ಅಷ್ಟ್ ಚೆನ್ನಾಗ್ ಓದ್ತಿದ್ದವನ್ ಅದ್ ಹೆಂಗೋ ಫೇಲ್ ಆದೆ? ನೀನೇ ಹೇಳಿದ್ಯಲ್ಲ ಪೆದ್ದ ಅಂತ. ತಮಾಷೆ ಸಾಕು, ಹೇಳು ಯಾಕೋ ಫೇಲ್ ಆದೆ? ಎಲ್ಲ ನೀನೇ ಮಾಡಿದ್ದು. ಅಂದ್ರೆ ನೀನ್ 9th ಬರೋವರೆಗೂ ನಾನ್ ಫೇಲ್ ಆಗ್ತಾನೆ ಇರ್ತೀನಿ. ಏ ಶ್ರೀಪಾದ, ನಮ್ ಸ್ಕೂಲ್ ತಾವ್ರೆ ಎಷ್ಟ್ ಚೆನ್ನಾಗಿದೆ ಅಲ್ಲ? ನಂಗ್ ಕೊಳಕ್ಕಿಂತ ನೀನೇ ಚೆನ್ನಾಗ್ ಕಾಣ್ತೀಯ. ಅಂದ್ರೆ ನಂಗ್ ನೀನ್ ಇಷ್ಟ. ಆದ್ರೆ ಶ್ರೀಪಾದನ್ ಕಂಡ್ರೆ ನನ್ಗಿಷ್ಟ ಇರ್ಲಿಲ್ಲ. ಅವನು ಅಂದ್ರೆ ನನ್ಗಷ್ಟಕ್ಕಷ್ಟೆ. ಆದ್ರೆ ಅವ್ನ್ ಚೇಪೆಕಾಯಿ ಜೊತೆ ನನಗೆ ಅಂತ ಅವ್ರ ಅಮ್ಮನ ಕೈಲಿ ನೀರ್ ದೋಸೆ ಮಾಡಿಸ್ಕೊಂಡು ತರ್ತಾ ಇದ್ದ. ಬರೀ ಮನೆ ದೋಸೆ ತಿಂತಾ ಇದ್ದೀನಿ ನನಗೆ ಅವ್ನು ತರ್ತಾ ಇದ್ದಿದ್ದು ನೀರ್ ದೋಸೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಆ ನೀರ್ ದೋಸೆಗೋಸ್ಕರ ನಾನು ಅವನ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದೆ. ಕುಮುದ, ನೀರ್ ದೋಸೆ. ಥ್ಯಾಂಕ್ ಯು ಕಣೋ. ಥ್ಯಾಂಕ್ ಯು. ನನ್ಗೆ ಅವತ್ತಿಗೆ ಸ್ವಲ್ಪ ಅಹಂಕಾರ ಆಯ್ತು. ನಾನು ನೋಡಕ್ ಚೆನ್ನಾಗಿದ್ದೀನಿ, ಚೆನ್ನಾಗಿ ಆಟ ಆಡ್ತೀನಿ ಅಂತ. ಆದ್ರೆ ನಾನು ಆಡ್ತಾ ಇದ್ದಿದ್ದ ಆಟ ಯಾವುದು ಅಂತ ನನಗಾಗ ಗೊತ್ತಾಗ್ಲಿಲ್ಲ. ಒಂದ್ ನಿಮಿಷ. ಹಾ ಹೇಳಿ. ಸಾರಿ ರೀ, ಒಂಚೂರು ಟೆನ್ಷನಲ್ಲಿದ್ದೆ, ಬೇಜಾರು ಮಾಡ್ಕೋಬೇಡಿ. ಮೊಳೆ ಹೊಡಿಯೋಕ್ಕಿಂತ ಮುಂಚೆ 4 ಸರಿ ಯೋಚನೆ ಮಾಡಬೇಕು. ಗಾರೆ ಕಿತ್ತೋದ್ಮೇಲೆ ಸಿಮೆಂಟ್ ಹಾಕೋದೇನ್ ದೊಡ್ಡ ವಿಚಾರ ಅಲ್ಲ. ನೀವು ಮುಂದುವರಿಸಿ. ನಾನು ಅವರಿಬ್ರು ಮಧ್ಯ ಆಟ ಆಡ್ತಾನೆ ಇದ್ದೆ.
ಆಮೇಲೆ ಇದು ಹೀಗೆ ತುಂಬ ದಿವಸ ನಡೀಲಿಲ್ಲ. ಸ್ಕೂಲ್ ಡೇಗೆ ಅಂತ ನಮಗೆ ನಾಟಕ ಆಡ್ಸೋದಕ್ಕೆ ಮೇಷ್ಟ್ರೊಬ್ರು ಬಂದಿದ್ರು. ಸುವಿಲಾಸ ಲೀಲೆ ಘನಶೀಲ ಬಾಲ ಭುವನೈಕ ಮೋಹ ಜಾಲೆ, ಸುವಿಲಾಸ ಲೀಲೆ ಘನಶೀಲ ಬಾಲ ಭುವನೈಕ ಮೋಹ ಜಾಲೆ, ಶೀಲವಂತೆ ಲೋಲ ನೇತ್ರ ಸುರಪ ನಾರಿ ಎರನು ಮೀರಿ ಪರಿ ಪರಿ ವಿಧದಲ್ಲಿ. ಎತ್ಕಳ್ರಲ್ಲ ಡೈಲಾಗ. ಕೃಷ್ಣ ಪರಮಾತ್ಮ ಬಾರಿ ಬಾರಿಗೂ ಅವರನ್ನು ಹಾಗೆ ಹೊಗಳುತ್ತೀಯಲ್ಲ. ಇವರೇನು ಮಾಂಸ ಮಾರ್ತಾರೆ, ಇವರೇನು ಮಾಂಸ ಮಾರ್ತಾರೆ, ಇವರೇನು ಮಾಂಸ ಮಾರ್ತಾರೆ. ಎಕ್ಕಡ ತಗೊಂಡೋಡ್ಬಿಡ್ತೀನಿ ನೋಡು. ಅದ್ಯಾಕ್ ಮೇಸ್ಟ್ರೆ? ಆಡ್ತಿರೋದು ಮಹಾಭಾರತ ನಾಟಕ. ಅವ್ರೇನ್ ಮಾಂಸ ಮಾರ್ತಾರೆ, ಇವ್ರೇನ್ ಮಾಂಸ ಮಾರ್ತಾರೆ ಅನ್ನಕ್ಕೆ ಅವ್ರೇನ್ ಮಟನ್ ಸಾಲ್ ಮಡಿಕೊಂಡವ್ರೇನು? ಮಾಂಸ ಮಾರ್ತಾರಂತೆ, ಮಾಂಸ್ವ. ಎಲ್ಲಾದ್ರೂ ಕೇಳಿದಿರೇನ್ರಿ? ಕೋತ್ ಮುಂಡೆದೆ ಎಲ್ಲವಳು ಬರ್ಲೇ ಇಲ್ಲ. ಕೇಳಿಸ್ಕೊಳ್ಳ, ಇಲ್ಲಿ ಬಡತದೆ. ಹೇಳಿ. ಕೃಷ್ಣ ಪರಮಾತ್ಮ ಬಾರಿ ಬಾರಿಗೂ ಅವರನ್ನು ಹಾಗೆ ಹೊಗಳುತ್ತೀಯಲ್ಲ, ಅವರೇನು ಮಹಾ ಸಮರ್ಥರೇ. ಇದು ಮಾತು, ಮಾಂಸ ಮಾರ್ತಾರೆ ಅಲ್ಲ. ಕ್ಯಾಕಸ್ ಉಗೇನ ಅಂದ್ರೆ ಎಲೆ ಅಡಿಕೆ ಬಿದ್ದೋಯ್ತದೆ. ಹಾ ಗೊತ್ತಾಯ್ತು. ಸರಿ, ಮುಂದುವರ್ಸ. ಕೃಷ್ಣ ಪರಮಾತ್ಮ ಬಾರಿ ಬಾರಿಗೂ ಅವರನ್ನು ಹಾಗೆ ಹೊಗಳುತ್ತೀಯಲ್ಲ, ಅವರೇನು ಮಹಾಸಮರ್ಥರೆ, ಇವರೇನು ಮಹಾಸಮರ್ಥರೆ, ಅವರೇನು ಮಹಾಸಮರ್ಥರೆ. ಅವಿವೇಕಿ. ಅವಿವೇಕಿ ಗಿವಿವೇಕಿ ಅಂದ್ರೆ ತೆಗೆದು ಅಲ್ಕೋವ ತುರುಕ್ಬಿಡ್ತೀನಿ. ಮೇಸ್ಟ್ರೆ ಅವಿವೇಕಿ ಅಂತವನೆ. ಅನ್ಲಿ ಬಿಡೋ, ಅವನ್ ಎಷ್ಟೇ ಆಗ್ಲಿ ಪರಮಾತ್ಮ. ಈ ನಂಜುನ್ ಸ್ವಾಮಿ ನನ್ಗೆ ಯಾವ ಲೋಟದ ಮೇಲೆ ಪರಮಾತ್ಮ ಮೇಸ್ಟ್ರೆ. ಲೋಟ ಗೀಟ ಅಂದ್ರೆ ಹಾರ್ಮೋನಿಯಂ ತಗೊಂಡು ನೋಡ್ಬಿಡ್ತೀನಿ ನೋಡು. ಮತ್ತೆ ಅವಿವೇಕಿ ಅಂತ ಡೈಲಾಗ್ ಇಲ್ಲ ಮೇಸ್ಟ್ರೆ. ಹೆಚ್ಚಿಗೆ ಒಂದ್ ಮಾತು ಹೇಳಿ ಬಿಡು. ಮಹಾಭಾರತ ಸೂತ್ರಧಾರನೇ ಅವನು. ಗೊತ್ತಾಯ್ತೇನ? ಬೇಡ, ಹಿಂಡು ಬಿಡ್ತೀನಿ. ಏನ್ ನಿಂಬೆಣ್ಣ? ನೋಡಿ ಮೇಸ್ಟ್ರೆ, ಅವನ್ ಏನಾರು ಹೇಳಿ ನಿನ್ ಕೊನೆ ಡೈಲಾಗ್ ಎತ್ಕೊಡು. ಅವರೇನು ಮಹಾಸಮರ್ಥರೆ. ಅವಿವೇಕಿ. ಹೇ ಅವಿವೇಕಿ. ಎಲೈ ಅವಿವೇಕಿ. ನನ್ ಮಗನ ಎಷ್ಟಲ್ಲಿ ಅವಿವೇಕಿ ಅನ್ನೋದು. ಲೇ ಸಿಕುಂಡೆ, ಏನೋ ನಾಟಕದಿಂದ ಒಂದಿನ ತೆಗಿಬೇಕು, ಇಲ್ಲಾಂದ್ರೆ ನಂಜುಂಡ ಸ್ವಾಮಿ ತೆಗಿಬೇಕು ಅಂತ ಹೆಡ್ ಮಾಸ್ಟರ್ ರೂಮ್ ಅಲ್ಲಿ ಮಾತಾಡ್ತಾವ್ರು. ಏನೋ ನನ್ ಬಿಟ್ಟು ನಾಟಕನ ಅದ್ ಹೆಂಗ್ ಮಾಡ್ಬಿಡ್ತಾರ, ನಾನು ನೋಡೇ ಬಿಡ್ತೀನಿ ಇವತ್ತೈತೆ ನಂಜುಂಡ ಸ್ವಾಮಿಗೆ. ಶ್ರೀಪಾದು, ಎಲ್ಲೆಲ್ಲಿ ಅಂತ ಹುಡ್ಕೋದು ನಿನ್ನ? ಅಯ್ಯೋ ಪಾದು, ಏನೋ ಇದು ಹೆಂಗ್ ಮಾಡ್ಕೊಂಡ್ಯೋ? ಅಯ್ಯೋ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗದೆಯಿಂದ ಏಟ್ ಬಿತ್ತಮ್ಮ ಅಷ್ಟೇ. ನೋಡ್ಕೊಂಡ್ ಆಡೋದಲ್ವೇನೋ? ಕಣ್ಗಿನ್ಗೇನಾರು ಬಿದ್ದಿದ್ರೆ? ಯಾಕಷ್ಟೆಲ್ಲ ತಲೆ ಕೆಡಿಸ್ಕೋತ್ಯಾ? ನೀರ್ ದೋಸೆ ತಂದಿದ್ಯಾ, ಕೊಡು ಬೇಗ. ಅಲ್ವೋ, ನೀನ್ ನೋಡಿದ್ರೆ ಮನೇಲಿ ದೋಸೆನೇ ತಿನ್ನಲ್ಲ, ಆದ್ರೆ ಮನೇಲಿ ನೀರ್ ದೋಸೆ ಮಾಡ್ದಾಗ್ಲೆಲ್ಲ ಡಬ್ಬಿಗೆ ಹಾಕ್ಸ್ಕೊಂಡ್ ಬರ್ತೀಯಲ್ಲ, ಯಾರ್ಗೆ? ನಿಮ್ ಎಷ್ಟ್ರಿಗ? ಮೇಡಮ್ಗೆ. ಯಾರೋ ಮೇಡಮು? ಕುಮುದ ಅಂತ ಕಣಮ್ಮ, ನೀನ್ ಹೋಗು. ಜಗಳ ಮಾಡ್ಕೋಬಿಡಿ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದೆ. ಕಾಲಕ್ಕೂ ಇದೇ ಆಗೋಯ್ತು ನಮ್ಮ ಮನೆ ಬರ. ಆ ಕಸ ಗುಡ್ಸೋಳ್ ನಂಬರ್ ಏನಾರ ಐತಾ? ಸರ್, ಹೇಳ್ ಕಳ್ಸಿದ್ರಂತೆ. ಏನಮ್ಮ, ಆ ಶ್ರೀಪಾದನ್ಗೂ ನಂಜುಂಡ ಸ್ವಾಮಿಗೂ ಆಗ್ಬರಲ್ವೇ? ಇದನ್ನ ನನ್ಗೆ ಯಾಕೆ ಕೇಳ್ತಿದ್ದೀರಾ ಸರ್? ಅವೆರಡು ಬುಗ್ರಿಗೂ ನೀನೇ ಚಾವಟಿ ಅಂತ ಸ್ಕೂಲಲ್ಲೆಲ್ಲ ಗುಸ್ಗುಸು. ಈಗ ಅದೆಲ್ಲ ಯಾಕೆ? ಇಬ್ರಲ್ಲಿ ಒಬ್ಬರನ್ನ ತೆಗೆದಾಕಿದ್ರೆ ನಾಟಕ ಸರಾಗವಾಗಿ ನಡ್ಕೊಂಡು ಹೋಯ್ತದೆ. ಇಲ್ಲ ಅಂದ್ರೆ ಸ್ಟೇಜ್ ಮೇಲೆ ಇವ್ರಿಬ್ಬರದೇ ಮಹಾಭಾರತ ಆಗೋಯ್ತದೆ. ಅದೇನೋ ಸರಿ ರೀ. ಮಾತ್ ಮಂಜು, ಆ ನಂಜುಂಡ ಸ್ವಾಮಿನ ತೆಗೆದಾಕಿದ್ರೆ ಕೃಷ್ಣನ್ ಪಾತ್ರ ಮಾಡಕ್ ಬೇರೆ ಯಾರಿದ್ದಾರೆ? ನಮ್ಮನೆ ಅಯ್ಯೋ ಬೇಡ ಸರ್. ಯಾಕಮ್ಮ? ಅದು ನಂಜುಂಡ ಸ್ವಾಮಿ ಚೆನ್ನಾಗೇ ಮಾಡ್ತಾನೆ ಸರ್.
ಹೌದೌದೌದು, ಆ ದುರ್ಯೋಧನ ಪಾತ್ರ ಆಗ್ದವಂದೇ ಗಲಾಟೆ ಜಾಸ್ತಿ ಅಲ್ವೇನಮ್ಮ? ಸರಿ, ಹಾಳಾಗಿ ಹೋಗ್ಲಿ. ಆ ಶ್ರೀಪಾದನೆ ಕಿತ್ತಾಕಿ, ಬೇರೆ ಯಾವ್ದಾದ್ರು ಕ್ಲಾಸಿಂದ ಬೇರೆ ಯಾರನ್ನಾರು ಹುಡುಕಿ. ಈ ಗಲಾಟೆ ಆಗದಾರು ತಪ್ಪುತ್ತೆ. ಶ್ರೀಪಾದ, ಇಲ್ಲಿ ಯಾಕೋ ಒಬ್ನೇ ಬಂದ್ ಕೂತಿದ್ಯಾ? ನಾನು ಜಗಳ ಆಡಬಾರ್ದಿತ್ತು ಅನ್ಸುತ್ತೆ. ಹೋಗ್ಲಿ ಬಿಡು. ತಗೋ ನೀರ್ದೋಸೆ. ನೀರ್ದೋಸೆನಾ? ಬೇಗ ತಿನ್ಕೊಂಡ್ ಬಾ, ಪ್ರಾಕ್ಟೀಸ್ ಮಾಡೋಣ. ಏನು ನಾಟಕದಿಂದ ಎಲ್ರೂ ನಿನ್ನ ಬೇಡ ಅನ್ಬಿಟ್ರು ಕಣೋ. ಬೇಜಾರ್ ಮಾಡ್ಕೋಬೇಡ ಶ್ರೀಪಾದ. ಈಗ ತಾನೇ ಹೆಡ್ ಮಾಸ್ಟರ್ ರೂಮಿಂದ ಬರ್ತಾ ಇದ್ದೀನಿ. ನಾನ್ ಎಷ್ಟೆಷ್ಟೋ ಹೇಳ್ದೆ ಗೊತ್ತಾ, ಶ್ರೀಪಾದನೇ ಇರ್ಲಿ, ಬೇಕಿದ್ರೆ ನಂಜುಂಡ ಸ್ವಾಮಿನ ತೆಗ್ದು ಹಾಕಿ ಅಂತ. ಆದ್ರೆ ಎಲ್ಲಾರು ನೀನೇ ಬೇಡ ಅಂತ. ಕೊನೆಗೆ ಆ ನಾಟಕದ ಮೇಸ್ಟ್ರು ಶ್ರೀಪಾದನೇ ತುಂಬಾ ಗಲಾಟೆ, ಬೇಡ ಅನ್ಬಿಟ್ರು. ಹೌದು ಕಣೋ, ಆ ನಂಜುಂಡ ಸ್ವಾಮಿ ಮುಖ ನೋಡಿದ್ರೆ ನಂಗ್ ಮೈ ಪರಚ್ಕೊಳ್ಳೋಂಗಾಗತ್ತೆ. ಅವನಿಗ್ ಹೋಗಿ ಕೃಷ್ಣ ಪರಮಾತ್ಮ ನೆಟ್ಟಗ್ ಶಿಳ್ಳೆ ಊದಕ್ಕೆ ಬರಲ್ಲ, ಅವನು ಕೊಳಲು. ನಂಜುಂಡ, ಲೇ ನಂಜುಂಡ, ಎಲ್ರೂ ಸೇರಿ ಎಷ್ಟ್ ಚೆನ್ನಾಗ್ ನಾಟಕ ಆಡ್ತಿದ್ವಿ. ಆದ್ರೆ ಪಾಪ ಮೇಷ್ಟ್ರು ಶ್ರೀಪಾದನ್ನ ಬೇಡ ಅನ್ಬಿಟ್ರು ಕಣೋ. ಮೊದ್ಲು ಬೇಡ ಅಂದಿದ್ದು ಮೇಷ್ಟ್ರಲ್ಲ, ನೀನು. ನಾಟಕದ ಮೇಷ್ಟ್ರು ಗಲಾಟೆ ಮಾಡೋದು ನಾನೇ ಅಂದಾಗ ಎಷ್ಟು ಚೆನ್ನಾಗಿ ತಲೆ ಆಡಿಸ್ದೆ ಅಲ್ಲ. ಯಾರ ಮುಖ ನೋಡಿದ್ರೆ ಮೈ ಪರ್ಚ್ಕೊಳಂಗಾಗತ್ತೆ ಅಂದ್ಯೋ, ಅವನೇ ಚೆನ್ನಾಗಿ ನಾಟಕ ಮಾಡ್ತಾನೆ ಅಂದೆ ಅಲ್ಲ. ಎಷ್ಟು ಚೆನ್ನಾಗಿ ಆಟ ಆಡ್ಬಿಟ್ಟೆ ಅಲ್ಲ ನೀನು. ಕಿಟಕಿಯಿಂದ ನಾ ಎಲ್ಲ ನೋಡ್ದೆ ಕುಮುದಾ. ನಾಟಕದಲ್ಲಿ ದ್ರೌಪದಿ ನೋಡಿದ್ದೆ, ಆದ್ರೆ ನಾ ಸ್ಕೂಲ್ನಲ್ಲೇ ದ್ರೌಪದಿ ನೋಡ್ಬಿಟ್ಟೆ ಕುಮುದಾ. ನಿನಗೆ ನಾನು ಬೇಕಿರ್ಲಿಲ್ಲ, ಬರೀ ನನ್ನ ಚೇಷ್ಟೆ ಬೇಕಿತ್ತು ಅಲ್ವಾ? ಎಷ್ಟು ತಮಾಷೆ ಮಾಡ್ಬಿಟ್ಟೆ. ಇವತ್ತು ಅವನ ಹತ್ರ ಆಟ ಆಡ್ದವಳು ನಾಳೆ ನನ್ನ ಹತ್ರ ಆಟ ಆಡಲ್ಲ ಅಂತ ಹೇಗೆ ಹೇಳ್ತೀಯಾ? ನಾನು ಮುಂದಿನ ವರ್ಷದಿಂದ ಈ ಸ್ಕೂಲಲ್ಲಿ ಇರಲ್ಲ ಕಣೆ. ಈ ವರ್ಷನೇ ಪಾಸ್ ಆಗಿ ಹೊಟ್ಟೋಗ್ತೀನಿ. ನಾಳೆ ನೀನಾಗೋದು ಅದೇ ಕಣೆ.
ನಂಜನ್ ಸ್ವಾಮಿ ಹೇಳ್ದಾಗೆ ನಾನಿವತ್ತಾಗಿರೋದು ಇವಾಗ ಗೊತ್ತಾಯ್ತಾ ನಾನ್ ನಿಮ್ಮಿಬ್ರ ಜೊತೆ ಆಟ ಆಡೋದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ. ಸಾರಿ ಶಾನ್ ಬೋಗ್ರೆ. ನಾನು ಯಾವ ಸತ್ಪುರುಷ ಅಂತ ನನ್ನನ್ನು ಸಾರಿ ಕೇಳ್ತಿದ್ಯಪ್ಪ. ನಾನು ಮುಕ್ಕಿದ್ದು ಮಣ್ಣೆ. ಆಟದ ವಿಚಾರವಾಗಿ ನಾವಿಬ್ರು ಸಣ್ಣವರಾಗ್ಬಿಟ್ವಿ ಕಣ. ಯಾರ್ಯಾರ ಎದೆನಲ್ಲಿ ನೋವು ತುಂಬಿಕೊಂಡಿರ್ತಾರೋ ಏನೋ, ಮನುಷ್ಯ ಮಾತ್ರ ಮುಖವಾಡ ಹಾಕೊಂಡೇ ಬದುಕ್ತಿರ್ತಾನೆ. ಅದ್ರಲ್ಲಿ ಅವನ್ ನಿಸ್ಸೀಮ ಕಣ. ಅವನಿಗೆ ಮುಖವಾಡ ತೆಗೆಯೋದಕ್ಕೆ ಭಯ. ಯಾವತ್ತು ಅವನು ಮುಖವಾಡ ತೆಗಿತಾನೋ ಅವತ್ತು ಅವನಾಗ್ತಾನೆ. ಸರಿಯಾಗಿ ಹೇಳಿದ್ರಿ ಶಾನ್ ಬೋಗ್ರೆ. ಮುಖವಾಡ ಇಲ್ಲದೆ ಹೋದ್ರೆ ಮನುಷ್ಯ ಸತ್ತೇ ಹೋಗ್ತಾನೆ. ನಿಮ್ಗೆ ನೇರವಾಗಿ ಕೇಳ್ತೀನಿ, ಕುಮ್ದನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವಳ ಮೈ ಮೈಲಿಗೆ ಆಗಿರಬಹುದು, ಆದರೆ ಮನಸ್ಸು ಶುದ್ಧ. ಮೀಟು. ಕುಮದೆ ವಿಷಯ ಬಂದಂಗೆ ನಾನ್ ನೋಡ್ತೀನಿ. ಥ್ಯಾಂಕ್ ಯು. ನಮಗನ್ಸಿದ್ದು ನಾವು ಹೇಳ್ಬಿಡ್ತೀವಿ. ನಿರ್ಧಾರ ನಿಮಗ್ ಬಿಟ್ಟಿದ್ದು. ಇರುವಷ್ಟು ದಿನ ನೀವು ಖುಷಿಯಾಗಿರ್ಬೇಕು ಅಂದ್ರೆ ಇನ್ಮೇಲೆ ನಾನೇ ನಿಮಗೆ ಶ್ರೀಪಾದ. ನಾನ್ ನಂಜುಂಡ ಸ್ವಾಮಿ. ಇನ್ಮೇಲೆ ನಿಮ್ಮ ಹತ್ರ ಗಿಡಕ್ಕೆ ನೀರು ಹಾಕೋ ವಿಚಾರ ನಾನು ಮಾತಾಡೋದೇ ಇಲ್ಲ. ಯಾಕೆ ಅಂದ್ರೆ ನಮಗ್ ನೀರು ಜಾಸ್ತಿ ಆಗೋದ್ರೆ ಬಚ್ಚಲು ಕಟ್ಕೊಂಡ್ಬಿಡುತ್ತೆ. ನಾನ್ಸೆನ್ಸ್. ಮೀಟು. ಹಾಗಾಗಿ ನಾನು ಬೇರೆಯವ್ರ ಹತ್ರ ಮಾತ್ರೆ ತಗೊಳಕ್ಕೆ ನೀವು ಅಬ್ಜೆಕ್ಟ್ ಮಾಡಬಾರ್ದು. ನೀವು ಹ್ಞೂ ಅಂದ್ರೆ ನಮಗ್ ಪ್ರಾಯಶ್ಚಿತ್ತ. ಹ್ಞೂ ಅಂದ್ರೆ ನಿಮಗ್ ಪಶ್ಚಾತ್ತಾಪ. ಆಯ್ತಲ್ಲ. ನೀರ್ ದೋಸೆ ತಂದಿದ್ದೀರಾ? ಹೆಂಗಿದೆ ಕಾನಿಲ್ ಟ್ವಿಸ್ಟ್? ಲಾರಿದಲ್ಲ, ನಮ್ದು. ಅದಕ್ಕೆ ಹೇಳೋದು, ರಸ್ತೆ ವಿಷಯದಲ್ಲಿ ಲಾರಿ, ಹೆಣ್ಮಕ್ಳ ವಿಷಯದಲ್ಲಿ ಗಂಡಸರು. ಸ್ವಲ್ಪ ಸ್ಲಿಪ್ ಆದ್ರೂ ಹಿಂಗೆ ದಬಾಕೊಳ್ಳೋದು. ಈ ಗಾಡಿ ಓಡಿಸೋ ಸರದಿ ನಂದು. ಅವತ್ತು ನೋಡಿ, ಈ ಬೆಳ್ಳುಳ್ಳಿ ನೀರು ದೋಸೆ ಕೇಳಿ ನಮ್ಮನ್ನು ಒಳಗ್ ಬಿಟ್ಕೊಂಡ್ಲು. ಅವತ್ತು ಇವಳು ನಮ್ಮಿಬ್ರಿಗೆ ಡೋರ್ ತೆಗೆದ್ಲು. ಅದಾದ 2 ದಿವಸಕ್ಕೆ ತನಗೇ ಗೊತ್ತಿಲ್ದಂಗೆ ಜಗ್ಗು ಶಾರದಾಮಣಿಗೆ ಡೋರ್ ತೆಗೆದ. ಅಂಕಲ್, ನೀವೇನಿಲ್ಲಿ? ಟೈರ್ ಪಂಕ್ಚರು, ಸ್ಟೆಪ್ನಿ ಬೇರೆ ಇಲ್ಲ. ಜಗ್ಗು ಪಂಕ್ಚರ್ ಹಾಕಿಸ್ಕೊಂಡು ಬರೋಕೆ ಹೋದ. ನೀನು ತರಕಾರಿ ತಗೊಳಕ್ ಬಂದ್ಯಾ? ನಿಮ್ಮ ಅಪ್ಪನ ಕೋಪ ಇಳಿತಾ? ಅದೊಂದು ಹುಚ್ಚು. ಜಗ್ಗು, ಶಾರದಾಮಣಿ. ಅಯ್ಯೋ ಬಿಡಿ ಅಂಕಲ್, ಮಾತಾಡಕ್ ಇಷ್ಟ ಇಲ್ದಿರೋರ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ಹಾಗೇನಿಲ್ಲ, ಅವತ್ತೇನೋ ಕೋಪದಲ್ಲಿ ಗುಂಬಿಟ್ಟೆ, ಅಲ್ಲ ಅನ್ಬಿಟ್ಟೆ. ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ, ದಯವಿಟ್ಟು ಕ್ಷಮಿಸಿ. ನನಗೂ ಅರ್ಥ ಆಯ್ತು ಬಿಡಿ. ಏನು? ಹ್ಯಾಂಡ್ ಇಲ್ದಿರೋ ಬಕೆಟ್ ಅಲ್ಲಿ ನೀರ್ ತುಂಬಸಕ್ ಹೋಗ್ಬಾರ್ದು.
ಆಮೇಲೆ ಭಾರ ಎತ್ತಕ್ಕಾಗಲ್ಲ. ಏನು ಇವಳು ನಮ್ಮ ಥರನೇ ಮಾತಾಡ್ತಿದ್ದಾಳೆ? ನಿನ್ನ ಮಾತಿನ ಅರ್ಥ? ಮನೆಗೆ ಬಂದು ತಂದೆಗೆ ಮದುವೆಗೆ ಒಪ್ಸಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತು ಬಿಡಿ, ನಾನೇ ಬಂದು ನಿಮ್ ತಂದೆ ಹತ್ರ ಮಾತಾಡ್ತೀನಿ. ಹಾಗಾದ್ರೆ ಶಾರದಾಮಣಿ ನಿನಗೆ ಪರಿಪೂರ್ಣವಾಗಿ ಒಪ್ಗೆನಾ? ನಮ್ ಗಣ್ಣು ಇಷ್ಟ ಆದ್ಮೇಲೆ ಸಿಪ್ಪೆ ಸುಲಿಯೋದು. ಅವತ್ ನನ್ನ ಮಗಂದು ಏನಾಯ್ತು ಗೊತ್ತಾಗ್ಲಿಲ್ಲ ರೀ. ಮಾರ್ಬಿಟ್ಟು ಚಿಲ್ಕ ತೆಗೆದ್ಬಿಟ್ಟು. ಅದಕ್ಕೆ ಹೇಳೋದು, ಚಿಲ್ಕ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಅಂತ. ನಮ್ ಜಗ್ಗು ತೆಗಿಯೋ ವಿಚಾರದಲ್ಲಿ ಒಂಥರ KEB ಆಫೀಸ್ ಇದ್ದ ಹಾಗೆ. ಹೋಲ್ಡರ್ ಕಂಡ ತಕ್ಷಣ ಬಲ್ಬ್ ತೆಗೆದ್ಬಿಡ್ತಾನೆ. ಗೊತ್ತಾಯ್ತೇನೋ, ಆಮೇಲೆ ಸೀದೋದ್ರ ಕಷ್ಟ. ನಮ್ಗೆ ಹಂಗೆಲ್ಲ ಲೆಕ್ಕ ಹಾಕೊಂಡು ಬದುಕಕ್ ಬರಲ್ಲ ಬಿಡಿ. ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ, ಎದೆ ಮುಟ್ಕೊಂಡು ಹೇಳಿ. ಅಣೆಕಟ್ಟು ತುಂಬಿದಾಗ ಗೇಟ್ ಓಪನ್ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ಓವರ್ಫ್ಲೋ ಆಗಲ್ವೇ? ನೀವಿಬ್ರು ಆ ವಿಚಾರ ಬಿಡ್ತೀರಾ ಸ್ವಲ್ಪ? ಲೈಫಲ್ಲಿ ಕೆಲವೆಲ್ಲ ಹಾಗೆ ನಮ್ ಕಣ್ಮುಂದೆ ಎಲ್ಲ ನಡೀತಾ ಇದ್ರು ಕೆಲವೊಂದು ವಿಚಾರ ನಮಗ್ ಗೊತ್ತೇ ಆಗೋದಿಲ್ಲ ಅಲ್ವಾ ಯಂಗ್ಮ್ಯಾನ್? ಎಲ್ಲ ಗೊತ್ತಾಗ್ಬಿಟ್ರೆ ಮನುಷ್ಯ ದೇವ್ರಾಗ್ಬಿಡ್ತಾನಷ್ಟೇ. ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ, ಇಷ್ಟೆಲ್ಲ ಆದ್ರೂ ಇನ್ನು ನಮಗ್ ನಾವ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಕೆಲವೊಂದ್ ಸಾರಿ ಗೊತ್ತಿಲ್ಲದೆ ಬದುಕ್ಬಿಡ್ಬೇಕು ಶಾನ್ಬೋಗ್ರೆ, ಇಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡುತ್ತೆ. ಅದು ಕರೆಕ್ಟ್. ಸಂಬಂಧಗಳ ನಿರ್ಧಾರ ಆಗ್ಬಿಟ್ರೆ ಬೇಲಿಗಳು ಬಿದ್ದ್ಬಿಡುತ್ತವೆ. ಬೇಲಿ ಹಾಕೊಳ್ಳೋರು ನಾವೇ, ಆ ಬೇಲಿ ಹಾರೋರು ನಾವೇ. ಈ ಮನುಷ್ಯನ್ ತಿಕ್ಲು ಒಂಥರ ಫಸ್ಟ್ ನೈಟ್ ಇದ್ದ ಹಾಗೆ. ಡೆಕೋರೇಷನ್ಗೆ ಅಂತ ಹೂವು ಲೈಟು ಹಾಕಿಸ್ಕೊಂಡು ಕೊನೆಗೆ ಅದನ್ನೇ ಆಫ್ ಮಾಡಿ ಸೌಂಡ್ ಮಾಡ್ತೀವಿ. ಸಾಕು ನೀವಿಬ್ರು ಡವ್ ಮಾಡಿದ್ದು. ನಾವಂತದ್ ಏನ್ ಡವ್ ಮಾಡಿದ್ವಿ ಶಾನ್ಬೋಗ್ರೆ? ಒಂದ್ ನಿಮಿಷ ಬಂದೆ. ಅದಕ್ಕೆ ಅಲ್ಲ, ಇದಕ್ಕೆ. ನಾನು ಇವತ್ತೂ ಕೇಳ್ತಿದ್ದೀನಿ, ನಾವ್ ಯಾರು? ಯಾರಾದ್ರೆ ನಮ್ಗೇನು? ಲಿವ್ ಅಂಡ್ ಲೆಟ್ ಲಿವ್. ನೀನು ಬದುಕು, ಬೇರೆಯವ್ರನ್ನೂ ಬದುಕಕ್ ಬಿಡು. ಸಿಂಪಲ್. ಬನ್ನಿ ಬನ್ನಿ, ಇನ್ನೇನ್ ಮಂಗ್ಳೂರ್ ರೀಚ್ ಆಗ್ತಾ ಇದೀವಿ. ಸೀದಾ ಬೀಚ್ಗೆ ಹೋಗಿ ದವಾಕೊಳ್ಳೋಣ. ಇರ್ಲಿ ಬಿಡಿ, ನಾವ್ ಯಾರಾದ್ರೆ ನಮಗೇನು? ನಮ್ಮನ್ನ ನೋಡಿ ಯಾರು ಏನಂತಾರೋ ಬಿಡ್ತಾರೋ ನಾವು ತಲೆ ಕೆಡಿಸ್ಕೊಳಲ್ಲ. ಇದು ನಮ್ಮ ಒಡನಾಟ. ಮನುಷ್ಯನಿಗೆ ಅನ್ಸದೇ ಒಂದು, ಮಾಡದೇ ಇನ್ನೊಂದು. ಭಾರಿ ಗುಬಾಲ್ ನನ್ ಮಗ. ಯಾರ್ ಮನ್ಸಲ್ಲೂ ಕ್ಯಾಲ್ಕುಲೇಟರ್ ಇಟ್ಕೊಂತಾರೆ, ಅವ್ರ ಗಣಿತದಲ್ಲೂ ಸತುರ್ರಿ. ಜಗ್ಗು ಹೇಳಿದ 100% ಕರೆಕ್ಟ್. ಅದಕ್ಕೆ ಅವ್ನು ನನಗೆ ಇಷ್ಟ ಆಗೋದು. ಜಗ್ಗು, ಮೈ ಶುದ್ಧಿಯಾಗಿಟ್ಕೊಂಡು ಮನಸ್ಸನ್ನು ಗಲೀಜ್ ಮಾಡ್ಕೊಂಡಿರೋರೆಲ್ಲ ಸಿಕ್ಕಾಕೊಂಡ್ಬಿಟ್ರೆ ಈ ಕ್ಷಣಕ್ಕೆ ಇಡೀ ಜಗತ್ತೇ ಸುಟ್ಟೋಗ್ಬಿಡುತ್ತೆ. ಏನ್ ಡೈಲಾಗ್ ಬಿಟ್ರಿ ಶಾನ್ ಬೋಗ್ರೆ. ಚಡ್ಡಿ ಒಳಗಡೆ ನೀರು ಹೋಗ್ತಿರೋ ಶಾಖಕ್ಕೆ ಮರಳು ತೆಕ್ಮುರಿ ಬೀಳ್ತಾ ಇದೆ. ಅದಿರ್ಲಿ, ಎಲ್ಲಿ ಬೆಳ್ಳುಳ್ಳಿ ಕಾಣಿಸ್ತಾ ಇಲ್ವಲ್ಲ? ಸೂಸು ಮಾಡಕ್ ಹೋಗಿದ್ದಾಳೆ. ಹಂಗಾದ್ರೆ ನೀವು ಹೋಗ್ಬಿಟ್ಟು ಬನ್ನಿ, ಕತೆನ ಆಮೇಲೆ ಹೇಳ್ತೀವಿ. ಯಾರಪ್ಪ ಅದು? ಸ್ಕ್ರೀನ್ ತೆಗೆದು ನೀರ್ ಬಿಡಿ. ಆಯ್ತಾ? ಸುರಿದು ಬಿಟ್ಟು ಬಂದ್ರ? ಕೂತ್ಕೊಳ್ಳಿ. ಕೂತ್ಕೊಳ್ಳೋಕ್ ಮುಂಚೆ ಚೆನ್ನಾಗಿ ಕೈ ಒರೆಸ್ಕೊಳ್ಳಿ. ಈ ಕಲ್ಲಿದ್ಲು ಸ್ವಲ್ಪ ಹೀಗೇನೆ, ಕೆರ್ದು ಕೆರ್ದು ಮಾತಾಡ್ಸೋದು ಜಾಸ್ತಿ. ಅದು ವೆರಿ ಗುಡ್ ಫೆಲೋ. ಮುಖದ ಮೇಲೆ ಎಂಜಲ್ ಬೀಳದೆ ಇದ್ರು ಕ್ಯಾಕರ್ ಸುಗಿರ್ತಾನೆ. ಅಂಥ ಚಾಣಾಕ್ಷ. ನನ್ನನ್ನ ಬೇಗ ಅರ್ಥ ಮಾಡ್ಕೊಂಡಿದ್ದು ನಮ್ ತಂದೆ. ನಮ್ ತಂದೆನ ಬಿಟ್ರೆ ಶಾನ್ ಬೋಗ್ರು, ಶಾನ್ ಬೋಗ್ರನ್ನ ಬಿಟ್ರೆ ನಮ್ ಬೆಳ್ಳುಳ್ಳಿ. ಆದ್ರೆ ಅದ್ ನಿಮ್ಗಿನ್ನೂ ಅರ್ಥ ಆಗ್ಬೇಕು ಅನ್ಕೊಂಡಿದೀನಿ. ಸೊ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ತನಕ ನಿಮಗ್ ಸಿಗೋದು ಬರೀ ಪ್ರಶ್ನೆಗಳೇ. ಮನುಷ್ಯನ್ಗೆ ಉತ್ತರಗಳು ಸಿಗದೆ ಹೋದ್ರೂ ಪರವಾಗಿಲ್ಲ, ಪ್ರಶ್ನೆಗಳು ಸಿಗಬೇಕು. ಯಾಕೆ ಅಂದ್ರೆ ಉತ್ತರ ಮನುಷ್ಯನ್ಗೆ ಸುಮ್ಮನಾಗಿಸುತ್ತೆ, ಅದೇ ಪ್ರಶ್ನೆ ಕೆದಕ್ತಾ ಇರುತ್ತೆ. 100% ಕರೆಕ್ಟ್. ಹಾಗಾಗಿ ನನಗೆ ಪತ್ರಿಕೆಗಿಂತ ಪ್ರಶ್ನೆ ಪತ್ರಿಕೆ ತುಂಬಾ ಇಷ್ಟ. ನೀವೇನೇ ಹೇಳಿ, ನಮ್ ಈ ಕಲ್ಲಿದ್ಲದು, ನಮ್ ಯಂಗ್ ಮ್ಯಾನ್ದು ಕೆಮಿಸ್ಟ್ರಿನೇ ಒಂಥರ. ಬೆಳ್ಳುಳ್ಳಿ ಕೆಮಿಸ್ಟ್ರಿ ಅಂತಾಳೆ, ಆಕ್ಚುಲಿ ಅದು ಫಿಸಿಕ್ಸ್. ಫಿಸಿಕ್ಸ್ ನಮ್ಮ ಅಕ್ಕನ ಫೇವರೆಟ್ ಸಬ್ಜೆಕ್ಟ್. ಅವಳು ಕ್ಲಾಸು ಅಂದ್ರೆ ಯಾರೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ, ಅಷ್ಟು ಜನ ಪಾಠ ಮಾಡೋಳು. ಫಿಸಿಕ್ಸು ಫೇವರೆಟ್ ಸಬ್ಜೆಕ್ಟ್ ಆದ್ರೆ ಸೂರತ್ ಕಲ್ಲು ಫೇವರೆಟ್ ಸ್ಪಾಟು. ಅವಳಿಗೆ ಪಣಂಬೂರ್ ಬೀಚ್ಗಿಂತ ಸೂರತ್ ಕಲ್ ಬೀಚ್ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅವಳು ಫಸ್ಟ್ ಟೈಮ್ ನಮ್ಮ ಭಾವನ್ ನೋಡಿದ್ದು ಅಲ್ಲೇ. ಈಗ ನಾವು ಹೋಗ್ತಾ ಇರೋದು ಸೂರತ್ ಕಲ್ಗೆ. ನಾವ್ ಯಾಕೆ ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಮುಂದೆ ನಿಮಗ್ ಗೊತ್ತಾಗತ್ತೆ. ಸರ್ಪ್ರೈಸ್. ನಮ್ಮ ಅಕ್ಕನೂ ಹೀಗೆ ಸರ್ಪ್ರೈಸ್ ಕೊಡೋದು ಜಾಸ್ತಿ. ಅವಳು ಸಾವು ಅಷ್ಟೇ ಸರ್ಪ್ರೈಸ್ ಆಗಿ ಕೊಟ್ಬಿಟ್ಲು. ನೀರ್ ದೋಸೆ ತಿಂತಾನೆ ಹೋಗ್ಬಿಟ್ಲು. ನನ್ನ ಜೀವನದಲ್ಲಿ ಶಾನ್ ಬೋಗ್ರು ಸಿಗೋದಕ್ಕೆ ಇವ್ರ ಅಕ್ಕನೇ ಕಾರಣ. ಅವನು ಹೇಳಿದ್ ನಿಜ. ನಾನು ಶಾನ್ ಬೋಗ್ರು ಮನಸ್ ಬಿಚ್ಚಿ ಮಾತಾಡಿದ್ದೆ
11ನೇ ದಿನಕ್ಕೆ ಪಿಂಡ ಇಡಕ್ ಹೋದಾಗ ನಿಜ ಹೇಳಬೇಕು ಅಂದ್ರೆ ನಾನು ಮಾತಾಡಿದ್ದಕ್ಕಿಂತ ತಿದ್ದೆ ಜಾಸ್ತಿ. ಮನುಷ್ಯ 2 ರೀತಿ ಕಣ್ಣೀರು ಹಾಕಿಸ್ತಾನೆ. ಒಂದು ನೋವು ಕೊಟ್ಟು, ಇನ್ನೊಂದು ರಿಲೀಫ್ ಕೊಟ್ಟು. ಜಗ್ಗು ಯಾವುದನ್ನು ಮಾಡಿರ್ಬೋದು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತು ಮುಪಾಸ್ಮಹೇ. ಅಲ್ಲ ಸ್ವಾಮಿ, ಶಾಸ್ತ್ರದ ಪ್ರಕಾರ ತಲೆ ಕೂದಲು ತೆಗೆದ್ರೇನೆ ಸತ್ತವರಾತ್ಮಕ್ಕೆ ಶಾಂತಿ ಸಿಗೋದು. ಅದೇನು ಅಂದ್ರೆ ಚಿಕ್ಕ ವಯಸ್ಸಿನಿಂದ ನಮ್ಮ ಅಕ್ಕನೇ ನನ್ನ ಕಟಿಂಗ್ ಕರ್ಕೊಂಡು ಹೋಗ್ತಿದ್ದಿದ್ದು. ಅವಳಿಗೆ ಸ್ಟೆಪ್ ಕಟಿಂಗು ಅಂದ್ರೆ ತುಂಬಾ ಇಷ್ಟ. ಒಂದ್ಸಾರಿ ಮಂಡಕ್ಕಿ ಪುರಿ ತಿನ್ಬೇಕಾದ್ರೆ ಅವಳು ಏನು ಹೇಳಿದ್ಲು ಗೊತ್ತಾ? ದತ್ತು, ಜ್ಞಾಪಕ ಇಟ್ಕೋ, ನಾನ್ ಹೋದೆ ಅಂತಾನು ನೀನ್ ತಲೆ ಕೂಲ್ ತೆಗಿಸ್ಕೋಬಾರ್ದು. ಬಿಡ್ತು ಅನ್ನ. ಇದು ವಿಚಾರ. ಅದಕ್ಕೆ ಬರೀ ಟ್ರಿಮ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಸರ್, ತುಂಬಾ ಹೊತ್ತಿಂದ ಮೌನವಾಗೇ ಕೂತಿದ್ದೀರಿ. ಅಳ್ಬೇಕು ಅಂದ್ರೆ ಜೋರಾಗತ್ತು ಬಿಡಿ. ಕಣ್ಣೀರ್ನ ಹೆಣ್ಮಕ್ಳೇ ಹಾಕ್ಬೇಕು ಅಂತ ಕಾನೂನೇನಿಲ್ಲ. ಅಲ್ಲಪ್ಪ, ಆಗ್ಲೇ ಸ್ನಾನ ಮಾಡ್ಬೋದಿತ್ತಲ್ಲ. ನೋಡಿ, ಈ ಮೂತ್ರ ಈ ಮನಸ್ಸು ಯಾವಾಗ ಬರುತ್ತೆ ಹೇಳಕ್ಕಾಗೋಲ್ಲ. ಈಗ ಬಂದಿದೆ, ಮಾಡ್ತಾ ಇದ್ದೀನಿ. ಸ್ವಾಮಿ, ಪಿಂಡ ಇಟ್ಟು 1-1/4 ಗಂಟೆ ಆಯ್ತು, ಕಾಗೆಗಳಿನ್ನೂ ಬರ್ಲೇ ಇಲ್ವೇ? ತೌಡು ತೆಗಿದಿರೋ ಅಕ್ಕಿ ಅಂತ ಕಾಣಿಸುತ್ತೆ. ಅನ್ನ ಬೆಂದಿರಲ್ಲ ನೋಡಿ, ಹಾಗಾಗಿ ಬಂದಿಲ್ಲ ಅಂತ ಕಾಣಿಸುತ್ತೆ. ಅಯ್ಯಯ್ಯಯ್ಯೋ, ನಿಮ್ ಸವಾಸನ ಬೇಡ ಸ್ವಾಮಿ. ಕೋತು ಮುಂಡೆವು. ಏನ್ ಜಗತ್ತಲ್ಲ, ತಿಂದೇ ಇರೋ ಕಾಗೆಗೆ ಪಿಂಡ ಅಂತ ಅನ್ನ ಇಡ್ತೀವಿ. ಅದೇ ಅನ್ನ ಇಲ್ಲದೆ ಹಸ್ತವನ್ಗೆ ಮುಂದಕ್ಕೆ ಹೋಗು ಅಂತೀವಿ. ಅಯ್ಯೋ, ಅಲ್ಲಿವರೆಗೂ ನೀವು ಯಾಕೆ ಹೋಗ್ತೀರಾ ಸರ್? ಮನೇಲಿ ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಎಣ್ಣೆ ಇಲ್ದಿರಂಗೆ 2 ಚಪಾತಿ ಕೊಡಕ್ಕೆ ಯೋಚನೆ ಮಾಡ್ತಾರೆ ಈ ಕಾಲದಲ್ಲಿ ಜನ. ಅಂತದ್ರಲ್ಲಿ ಹೊರಗಡೆ ಅವ್ರಿಗೆ ಅನ್ನ ಹಾಕ್ತಾರಾ? ಅದು ಸರಿ ಅನ್ನು. ಹೌದು, ನಿನ್ನ ಅಪ್ಪ ಅಮ್ಮ ಎಲ್ಲಿದಾರಪ್ಪ? ಅಪ್ಪ ಹೋಗ್ಬಿಟ್ರು, ಅಮ್ಮ ಓಡೋಗ್ಬಿಟ್ಲು. ಹೌದು ಸರ್, ಆಗ ನನಗೆ 8-9 ವರ್ಷ ಇರಬೇಕು. ನಾನು ಮಗು ಥರ ಅಳಬೇಕಾಗಿತ್ತು. ಆದರೆ ನಮ್ಮಪ್ಪ ಹತ್ಬಿಟ್ರು ಸರ್. ನನಗೆ ತಿಳಿದಾಗೆ ಸಂಸಾರ ನಡೆಸೋಕ್ಕಾಗದಿರೋಷ್ಟು ಬಡತನ ನಮಗಿರಲಿಲ್ಲ. ಆದರೂ ಇನ್ನೊಬ್ಬನ ಜೊತೆ ನಮ್ಮಮ್ಮ ಓಡೋದ್ಲು ಅಂದರೆ 2 ಕಾರಣ ಇರ್ಬೋದು. ಒಂದು, ನಮ್ಮಮ್ಮನಿಗೆ ನಮ್ಮಪ್ಪ ಇಷ್ಟ ಇಲ್ಲದೆ ಇರ್ಬೋದು. ಇಲ್ಲ, ನಮ್ಮ ತಂದೆ ಆ ವಿಚಾರದಲ್ಲಿ ವೀಕ್ ಇರ್ಬೋದು ಅಂತ. ಎದೆ ಹಾಲನ್ನ ಕುಡಿಸೋಕ್ಕಾಗದೆ ಬರೀ ಪ್ಯಾಕೆಟ್ ಹಾಲನ್ನೇ ಕುಡಿಸಿದ್ದಾರೆ ಅನ್ನೋದೊಂದು ಬಿಟ್ರೆ, ನಮ್ಮ ತಂದೆನೇ ನಮಗೆ ತಾಯಿ ಅಂತ ಹೇಳ್ಬೋದು. ತಾಯಿನ ದೇವ್ರ ಸಮಾನ ಅಂತ ಹೇಳ್ತಾರೆ. ಆದರೆ ಆ ದೇವ್ರುಗಳೇ ತಪ್ಪು ಮಾಡಿರೋ ನಿದರ್ಶನಗಳಿರ್ಬೇಕಾದ್ರೆ ನಾನು ನಮ್ಮಮ್ಮನ ಬಗ್ಗೆ ಏನು ಹೇಳಿ? ಹೋಗ್ಲಿ, ರಿಲೇಟಿವ್ಸು, ಫ್ರೆಂಡ್ಸು, ಸಂಬಂಧಿಕರು ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಈ ಸಂಬಂಧಿಕರು ಹೆಂಗೆ ಅಂದರೆ, ಈ ಬ್ರಾಲ್ ಇರೋ ಹುಕ್ಸ್ ಇದ್ದಂಗೆ. ದಷ್ಟಪುಷ್ಟವಾಗಿದ್ದರೆ ಹಿಡಿದಿಟ್ಕೊಂತಾರೆ. ಸುಮಾರು ವೀಕು ಪೀಚು ಅಂದರೆ ಬಿಚ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ. ನನ್ಗೆ ಇವತ್ತು ಅರ್ಥವಾಗದೇ ಇರೋ ವಿಚಾರ ಅಂದರೆ ರಕ್ತ ಸಂಬಂಧಗಳ ಬಗ್ಗೆ. ಮನುಷ್ಯ ರಕ್ತ ಸಂಬಂಧ ಅಂತ ಬಡ್ಕೋತಾನಲ್ಲ, ನಿಜವಾಗ್ಲೂ ರಕ್ತದಲ್ಲೇ ಸಂಬಂಧ ಇರೋದೇ ಆಗಿದ್ರೆ ಹಿಂದೂಸ್ತಾನ್ ಪಾಕಿಸ್ತಾನ್ ಮಧ್ಯ ಎಷ್ಟು ರಕ್ತ ಹರಿದಿರಲ್ಲ. ಆದ್ರೂ ಸಂಬಂಧ ಸರಿ ಇದೆಯೇ? ರಕ್ತಗಳು ಕೂಡ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಗುಂಪುಗಾರಿಕೆಗಳು ಮಾಡುತ್ತೆ ವಿನಃ ಸಂಬಂಧಗಳನ್ನಲ್ಲ. ಹಾಗಾಗಿ ನಾವು ಸಂಬಂಧಿಕರ ವಿಚಾರದಲ್ಲಿ ರೋಸ್ಟ್ ವೀಕ್. ಇನ್ನು ಫ್ರೆಂಡ್ಸ್ಗಳ ವಿಚಾರಕ್ಕೆ ಬಂದ್ರೆ ನನಗೆ ಸಿಕ್ಕದವರೆಲ್ಲ ಲೆಕ್ಕದಲ್ಲಿ ಪಂಟ್ರು. ಅವರು ಬೀಜಗಣಿತ, ನಾವು ರೇಖಾಗಣಿತ. ದೈಹಿಕವಾಗಿ ಇದ್ರೂ ಮಾನಸಿಕವಾಗಿ ಇಲ್ಲ ಬಿಡಿ. ಹಾಗಾಗಿ ನಾನು ಕಂಡುಕೊಂಡಿರೋ ಸತ್ಯ ಏನಪ್ಪಾ ಅಂದ್ರೆ, ಮನುಷ್ಯನ ಕೈ ಹಿಡಿಯೋಕೆ ಮನುಷ್ಯರಾಗಿದ್ರೆ ಸಾಕು. ಅದು ಬಿಟ್ಟು ಈ ಸಂಬಂಧ, ಫ್ರೆಂಡ್ಸ್ಗಳು, ಜಾತಿಗಳು ಎಲ್ಲ ಗೋಮುಖ ವ್ಯಾಘ್ರಗಳು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕ್ಯಾಬ್ರೆ ಡ್ಯಾನ್ಸು. ದೂರದಿಂದ ನೋಡಿದ್ರೆ ಕ್ಯಾಬ್ರೆ, ಹತ್ರದಿಂದ ನೋಡಿದ್ರೆ ಬರೆ.
ನೀವು ಹೋಗಿ ಬಸ್ ಹತ್ರ ಇರಿ, ನಾನು ಹೋಗಿ ಕಾಚಾನ ಒಣಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ಹಾಕೊಂಡ್ಬಿಟ್ರೆ ತುರ್ಕೆ ಶುರು ಆಗ್ಬಿಡುತ್ತೆ. ಇವತ್ತಿಂದ ಶುರುವಾಯ್ತು ನೋಡಿ ನನ್ನ ಇವನ ಒಡನಾಟ. ಇದು ನನ್ನ ಮನೆ, ಇದು ನನ್ನ ಜೀಪ್. ಇದು ನಮ್ಮ ಮನೆ, ಬಟ್ ನಮ್ಮ ಅಪ್ಪ ಕಟ್ಸಿದ್ದು. ಇದು ನನ್ನ ಗಾಡಿ. ನನಗೆ ಟಾಯ್ಲೆಟ್ನಲ್ಲಿ 25 ನಿಮಿಷ ಬೇಕು. 10 ನಿಮಿಷ ಇಳಿಸೋಕ್ಕೆ, 15 ನಿಮಿಷ ಓದಕ್ಕೆ. ನಮಗೆ ಪೇಪರ್ ಓದಕ್ಕೆ 15 ನಿಮಿಷ, ಇಳಿಸೋಕ್ಕೆ 10 ನಿಮಿಷ. ಕರ್ಮಗಳೆಲ್ಲ ಮುಗಿದ ಮೇಲೆ ನಾನೇ ಕಾಫಿ ಬೆರೆಸ್ಕೋತೀನಿ. ಮೀಟು ಅಂದ್ರೆ ನಾವು ಅಷ್ಟೇ ಅಂತ. ಫಿಟ್ನೆಸ್ಗೋಸ್ಕರ 40 ನಿಮಿಷ ವಾಕಿಂಗಪ್ಪ. ನಮಗ್ ಶುಗರ್ ಇರೋದ್ರಿಂದ 1 ಅವರ್ ವಾಕಿಂಗ್ ಸ್ವಾಮಿ. ಸ್ನಾನ ಪೂಜೆ ಅರ್ಧ ಗಂಟೆ. ನಮಗ್ ಸ್ನಾನ 10 ನಿಮಿಷ, ಪೂಜೆ 5 ನಿಮಿಷ. ನಮ್ಗೆ ಇವರೇ ದೇವರು. ತಿನ್ನೋದು 2 ಇಡ್ಲಿ, ಸೀದಾ ಇಲ್ಲಿಗೆ ಬಂದ್ಬಿಡ್ತೀನಿ. ಇದು ನನ್ನ ಫೇವರೆಟ್ ಹೋಟ್ಲು. ನಮ್ದು ಕೈಗಾಡಿ ಸ್ಪೆಷಲ್ಲು. ಅಕ್ಕಂದು ಇಡ್ಲಿನೂ ಚಂದ, ಅಕ್ಕನೂ ಚಂದ, 2 ದಪ್ಪ. ಅಯ್ಯೋ ಬೇಜಾರಾಗ್ಬೇಡಣ, ಬಿಸಿದಲ್ವಾ ಬಿದ್ದುಬಿಡ್ತು. ಪರವಾಗಿಲ್ಲ ಬಿಡಿ ಅಕ್ಕ, ಹೆಂಗಸರಿಂದ ಇತಿಹಾಸಗಳೇ ಬಿದ್ದೋಗ್ಬಿಟ್ಟಿದಾವೆ. ಇನ್ನು ಇಡ್ಲಿ ಬೀಳೋ ದೊಡ್ಡ ವಿಷಯನೇ. ಹೊತ್ತು ಹೋಗೋಕ್ಕೆ ಅಂತ ಮಂಡಿಲಿ ದಿನ ಬಿಟ್ಟು ದಿನ ಲೆಕ್ಕ ಬರಿತೀನಿ. ಇದು ನಮ್ಗೆ ಅನ್ನ ಕೊಡೋ ಸ್ಥಳ. ನಮಗೆ ಕೆಲಸ ಕೊಡಿಸಿದ್ದೆ ನಮ್ಮ ತಂದೆ. ಮಂಡಿಗೆ ಬಂದಾಗ್ಲೆಲ್ಲ 12:40 ಸರಿಯಾಗಿ ಕ್ಯಾಶ್ ನಾನೇ ಕಟ್ತೀನಿ ಅಂತ ಬಲವಂತವಾಗಿ ಇಸ್ಕೊಂಡು ಹೊರಡ್ತೀನಿ. ಯಾಕೆಂದ್ರೆ ಕ್ಯಾಶಿಯರ್ ನೋಡೋಕ್ಕೆ. ನಮಗೆ 10:15 ಶುರು ಆಗುತ್ತೆ ಕಣ್ರಿ ರೋದನೆ. ಸಂಜೆ ತನಕ ಹೆಣ್ಗಳನ್ನ ನೋಡಿ ನೋಡಿ ಹಿಂಸೆ ಕಣ್ರಿ. ನೋಡಿದ್ರೆ ಚಿಕ್ಕ ವಯಸ್ಸು ಅಂತ ಕಾಣಿಸುತ್ತೆ. ಏನಾಗಿತ್ತು ಇವ್ರಿಗೆ? ಅಂತದೇನು ಇಲ್ಲ ಸರ್. ಅಲ್ಲಿದ್ರು ನಮ್ ಕೆಲವು ಕನ್ನಡ ಚಿತ್ರಗಳನ್ನು ನೋಡಿ ನೋಡಿ ಪಾಪ ರಾತ್ರಿ ಹೋಗ್ಬಿಟ್ರು. ಮಧ್ಯಾಹ್ನದ ಊಟ ಒಂದೊಂದ್ಸಾರಿ ಮಂಡಿಲೇ ಆಗುತ್ತೆ, ಇಲ್ಲ ಅಂದ್ರೆ ಮೆಸ್ಸು. ನಮ್ದು ಯಾವಾಗ್ಲೂ ಆಫೀಸಲ್ಲಿ ಗುಂಪು, ಕ್ಲೀನರು, ಡ್ರೈವರು ಎಲ್ಲ ಸೇರ್ಕೊಂಡ್ಬಿಡ್ತೀವಿ. ಸಂಜೆ 4:05 ಒಂದು ಪಫ್, ಒಂದು ಮಸಾಲ ಟೀ. ನಮ್ದು ಹೆಣ ಇದ್ರೆ ಹೊರಗಡೆ ಹೋಟ್ಲಲ್ಲಿ ಕಾಫಿ, ಇಲ್ಲ ಅಂದ್ರೆ ಗಾಡಿನಲ್ಲೇ ಟೀ. ಸಂಜೆ ಒಂದು ಅರ್ಧ ಗಂಟೆ ಜೀಪ್ನಲ್ಲಿ ರೌಂಡ್ ಹಾಕ್ತೀನಪ್ಪ. ಆಮೇಲೆ ಪಾರ್ಕ್ನಲ್ಲಿ ಉರುಗಾಳ ತಿನ್ನೋದನ್ನ ಮಾತ್ರ ತಪ್ಸಲ್ಲ. ಮಕ್ಕಳನ್ನು ನೋಡ್ತೀನಿ, ಅವ್ರ ಅಮ್ಮಂದ್ರೂ ನೋಡ್ತಾ ಇರ್ತೀನಿ. ಆದ್ರೆ ನಾವು ಸಂಜೆ ಸೀದಾ ಮನೆಗೆ ಹೋಗಿ ತಿರ್ಗಾ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ತೀವಿ. ರಾತ್ರಿ 2 ಪೆಗ್ ವಿಸ್ಕಿ, ಇಲ್ಲ 1 ಬಾಟಲ್ ಬಿಯರು. ಇವೆರಡೂ ಇಲ್ಲ ಅಂದ್ರೆ ಮಾತ್ರ ತಗೊಂಡ್ಬಿಡ್ತೀನಿ. ನಾವು ವಾರದಲ್ಲಿ 2 ಸರಿ ಇಂಡೋರ್ ಗೇಮ್, 1 ಸರಿ ಔಟ್ಡೋರ್ ಗೇಮ್. ಡೋರ್ ಯಾವುದೇ ಆದ್ರೂ ಆಟ ಮಾತ್ರ ಭರ್ಜರಿ. ರಾತ್ರಿ ಮಾತ್ರ ನಿದ್ರೆಗೆ ಯಾವತ್ತೂ ಮಾತ್ರೆ ತಗೊಳಲ್ಲ. ರಾತ್ರಿ ನಮಗೂ ಒಳ್ಳೆ ನಿದ್ದೆನೆ, ಆದ್ರೆ ಒಂದೊಂದ್ಸರಿ ಎಚ್ಚರಿಕೆ ಆಗ್ಬಿಡುತ್ತೆ. ಒಂದು ಶುಗರ್ ಇರೋದ್ರಿಂದ ರೀಸಸ್ಗೆ, ಇಲ್ಲ ನಮ್ಮಪ್ಪ ಕನ್ಸಲ್ ಬಂದ್ಬಿಡ್ತಾರೆ. ಹೀಗಿದ್ದು ನನ್ನ ದಿನಚರಿ ಇವನು ಪರಿಚಯ ಆದ್ಮೇಲೆ ಏನಾಯ್ತು ಗೊತ್ತಾ? ಗಂಡು ಹೆಣ್ಣು ವಿಲೀನ ಆಗೋ ತರ ಆಗೋಯ್ತು. ವಿಲೀನ ಅಂದ್ರೆ ತಮಗೆ ಗೊತ್ತೇ? ಅದ್ರಲ್ಲಿ ನಾವು ಎಕ್ಸ್ಪರ್ಟ್. ನೀವು ಮುಂದುವರಿಸಿ. ಹೀಗಿದ್ದು ದಿನಚರಿ ಏನಾಯ್ತು ಗೊತ್ತಾ? ಜಗು, ಒಂದು ಮಾತು ಕಣ. ಹೇಳಿ ಸೊಮ್ಮೆ. ಸತ್ತಾಗ ಚೆಟ್ಟ ಇಡೋದಕ್ಕಿಂತ ಬದುಕಿದ್ದಾಗ ಹೆಗಲು ಕೊಡೋದೇ ಶ್ರೇಷ್ಠ. ಅಂತ ಹೆಗಲು ಕೊಡೋ ಕೆಲಸ ನಾವೇನ್ ಮಾಡಿದೀವಿ? ಅದು ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನಿಜವಾಗ್ಲೂ ನೀ ಸಿಕ್ಕ ಮೇಲೆ ನಾ ಬದುಕ್ತಾನೋ ಒಂದು ಹೊಸ ಹುರುಪು ಸಿಕ್ಕಂಗಾಗಿದೆ. ಮೀಟು. ಇನ್ನೊಂದು ವಿಷಯ ಜಗು, ಈ ಥರ ಕೆರೆ, ಪಾರ್ಕು, ದೇವಸ್ಥಾನ ಅಂದ್ಕೊಂಡು ಇನ್ಮೇಲೆ ಬಾರು, ವೈನ್ ಶಾಪ್ನ ಕಮ್ಮಿ ಮಾಡಬೇಕು. ಹೌದು ಸೊಮ್ಮೆ. ಏನಪ್ಪ ನೀನು ಸಾರು ಸ್ವಾಮಿ ಅನ್ಕೊಂಡು ಇನ್ನೇನಂತ ಕರಿಬೇಕು? ಸುಮ್ಮನೆ ತಮಾಷೆ ಮಾಡಿದೆ. ನಿಮ್ಮನ್ನ ಸಾರ್ ಅಂತ ಕರೆಯೋಕ್ಕೆ ನನಗೂ ಇಷ್ಟ ಇಲ್ಲ. ನೀವು ಸಾರ್ ಅನ್ನೋಷ್ಟು ದೂರನೂ ಇಲ್ಲ, ಗುರು ಅಂತ ಕರೆಯೋಷ್ಟು ಹತ್ರನೂ ಇಲ್ಲ, ಮಧ್ಯದಲ್ಲಿದ್ದೀರಿ. ಸೋ ಸ್ಯಾಡ್. ಹಾಗಾದ್ರೆ ಇನ್ನೇನು ಅನ್ಬೇಕು ಅನ್ಕೊಂಡಿದ್ಯಾ? ನೀವು ಯಾವಾಗಲೂ ಕೋಟ್ ಹಾಕೋದ್ರಿಂದ ನಿಮ್ಮನ್ನ ಶಾನ್ ಬೋಗ್ರೆ ಅಂತ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಶಾನ್ ಬೋಗ್ರೆ ಅಂದ್ರೆ ಫುಲ್ಲು ನಗ್ತಾ ಇದ್ದೀರಿ? ಏನಾದ್ರೂ ಫ್ಲೋರ್ ಬಿಲ್ ಶಾರದ ನೆನಪಿಗೆ ಬಂದ್ರೆ? ಸುಂದರ ಮರ ಇಲ್ಲಿ, ಈ ಶಾನ್ ಬೋಗ್ರು ಅನ್ನೋ ಪದದೊಳಗೇನೋ ಅಂತ ಮಜಾ ಇರೋದು. ಕೆಲವು ಪದಗಳು ರೌಕೆಗೆ ಅಳತೆ ತಗೊಂಡಂಗೆ. ಮನೆಯವ್ರ ಕಷ್ಟ, ಟೈಲರಿಗೆ ಈಸಿ. ಏನ್ರಿ ಯಜಮಾನ್ರೆ, ಗುದ್ಕೊಂಡು ಫೋನ್ ಮಾಡ್ಬಿಟ್ಟಿದ್ರಿ? ಒಂದು ಐಡಿಯಾ ಬಂತು ಕಣ. ಏನ್ ಸ್ವಾಮಿ ಅದು? ಈಗ ನಿನಗೂ ಸ್ವಂತ ಮನೆ ಇದೆ, ನನಗೂ ಸ್ವಂತ ಮನೆ ಇದೆ. ನೀನು ಜಾಸ್ತಿ ಹೊರಗಡೆ ತಿನ್ನೋದು, ನಾನು ಜಾಸ್ತಿ ಹೊರಗಡೆ ತಿನ್ನೋದು. ಹೌದು. ಏನೀಗ? ನಮ್ಮ ಹತ್ರ ಮನೆ ಇದೆ,
ಆದ್ರೆ ಮನೆಯಲ್ಲಿ ಯಾರು ಮಾತಾಡಕ್ಕಿಲ್ವಲ್ಲೋ. ಈಗ ಐಡಿಯಾ ಏನ್ ಸ್ವಾಮಿ? ನಾವಿಬ್ರು ನಮ್ಮ ಮನೆಗಳನ್ನ ಬಾಡಿಗೆ ಕೊಟ್ಟು ಒಟ್ಟಿಗೆ PG-ನಲ್ಲಿ ಹಾಕಿರ್ಬಾರ್ದು. ತಲೆ ಹರಟೆ ಎಲ್ಲ ಮಾತಾಡ್ಬೇಡ ನೀನು. ಆಯ್ತಾಯ್ತಾಯ್ತು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಅದೇ PG ಬಗ್ಗೆ ಫೋನ್ ಮಾಡಿದ್ನಲ್ಲ, ಹೆಸರು ದತ್ತಾತ್ರೇಯ ಅಂತ. ಚಿಕ್ಕದಾಗಿ ದತ್ತಣ್ಣ ಅಂತಾರೆ. PWD-ನಲ್ಲಿದ್ದೆ, ಈಗ ರಿಟೈರ್ಡ್. ತಾವು? ತಗಡೂರು ಮಾದೇವಪ್ಪ ಅಂತ. ತಾವು? ನನ್ನ ಹೆಸರು ಜಗ್ಗೇಶ್ ಕುಮಾರ್ ಅಂತ. ಪ್ರೀತಿ ಇರೋರೆಲ್ಲ ಜಗ್ಗು ಅಂತಾರೆ, ಇಲ್ದೇ ಇದ್ದವರು ಗುಗ್ಗು ಅಂತಾರೆ. ಐ ಡಿಂಟ್ ಆಸ್ಕ್ ಯು ಅಬೌಟ್ ದಿಸ್ ಅಟ್ ಆಲ್. ಮೀಟು. ದಯವಿಟ್ಟು ಕ್ಷಮಿಸಿ, ಅವನು ಇಂಗ್ಲೀಷ್ ನಮ್ ಸ್ವಲ್ಪ ವೀಕು. ಫ್ಯಾಕ್ಟ್ಸ್ ಅಂದ್ರೆ ಗೊತ್ತಾಗಲ್ಲ, ಸೆಕ್ಸ್ ಅಂದ್ರೆ ಪ್ರಬಂಧನೇ ಬರೀತಾನೆ. ನಮ್ಮ ಮಾತಿಗೆ PG ಓನರ್ ಸುಸ್ತು. ಆದ್ರೂ PG-ನಲ್ಲಿ ಜಾಗ ಕೊಟ್ಟಾರೆ. ಅಲ್ಲಿಗೆ ನಾವಿಬ್ರು ನಮ್ಮ ಮನೆಗಳನ್ನ ಬಾಡಿಗೆಗೆ ಬಿಟ್ಬಿಟ್ಟು PG-ಗೆ ಸೇರ್ಕೊಂಡ್ಬಿಟ್ಟು. ತುಂಬಾ ಖುಷಿ ವಿಚಾರ ಅಂದ್ರೆ ರಾತ್ರಿ ಊಟ ಆದ್ಮೇಲೆ ನನ್ನ ಜೊತೆ ಮಾತಾಡೋದಕ್ಕೆ ಇವನು ಇರ್ತಿದ್ದಿದ್ದು. ಏನ್ ಶಾನ್ಭೋಗ್ರೆ, ಆ PG ಓನರ್ ಹೆಂಡತಿ ಎಷ್ಟು ಟೈಟಾಗಿ ರವಿಕೆ ಹೊಲಿಸ್ಕೊಂಡಿದ್ದಾಳ. ಏನ್ ಮಾತ್ರೆ ತಗೊಂಡ್ರ? ಇದಾಗಿ 2 ದಿನಕ್ಕೆ ಸಂಕಷ್ಟ. ದೇವಸ್ಥಾನಕ್ಕೆ ಹೋಗಿ ಇವತ್ತಿಂದ 1 ವಾರ ಗುಂಡು ಹಾಕೋಲ್ಲ ಅಂತ ಸಂಕಲ್ಪ ಮಾಡಕ್ ಹೋದವರು ಅವತ್ತೇ ಸರಿಯಾಗಿ ಹಾಕಿದ್ವಿ. ಎಕ್ಸ್ಕ್ಯೂಸ್ ಮೀ, ನನಗೆ ನಡು ಇಷ್ಟ ಆಯ್ತು. ಇದು ನಮ್ಮ ಮೂವರ ಮೊದಲನೇ ಪರಿಚಯ. ಅವತ್ತವ್ರು ಹೊಡೆದಿದ್ದ ಡೈಲಾಗು ಇವತ್ತಿಗೂ ನನಗೆ ಜ್ಞಾಪಕ ಇದೆ. ಸಾಮಾನ್ಯವಾಗಿ ಜನ ನಡೆ ನುಡಿ ಬಗ್ಗೆ ಮರೆತರು, ನಡು ಬಗ್ಗೆ ಮರೆಯೋಲ್ಲ. ಏನೇ ಮಾತಾಡಿದ್ರು ಅದಾಗೆ ಉಳ್ಕೊಂಡ್ಬಿಡುತ್ತೆ. ಕುಮುದ ಪರಿಚಯ ಆದ್ಮೇಲೆ ಅವಳ ಜೊತೆ ಆಟ ಆಡಕ್ ನಾವಿಬ್ರು ಅವಳ ಹಿಂದೆ ಬಿದ್ವಿ. ಆದ್ರೆ ಬೆಳ್ಳುಳ್ಳಿ ನೋಡಿದ್ರೆ ನಂಜುಂಡ ಸ್ವಾಮಿ ಶ್ರೀಪಾದ ಅಂತ ಪ್ರಿಂಟ್ಔಟ್ ತೆಗೆದ್ಲು. ಅಲ್ಲಿಗೆ ಜೆರಾಕ್ಸ್ ಮಿಷಿನ್ ಆಪಾಯ್ತು, ರೂಮು ಕತ್ಲಾಯ್ತು. ಇದೇ ಟೈಮಲ್ಲೇ ಜಗ್ಗು ಹಿಂದೆ ಬಿದ್ದಿದ್ದು ಶಾರದಾಮಣಿ. ನಮ್ಮ ಮನೆಗೆ ನನ್ನ ನೋಡ್ಬೇಕಂತ ಆ ಹೆಣ್ಣದ ವ್ಯಾನ್ ಡ್ರೈವರ್ ಬಂದಿದ್ರಲ್ಲ, ಗೊತ್ತಾಯ್ತು ಹೇಳಮ್ಮ. ಅವ್ರ ಫೋನ್ ನಂಬರ್ನ ಸ್ವಲ್ಪ ಬ್ರೋಕರ್ ಇಂದ ಇಸ್ಕೊಡ್ತೀರಾ? ಶಾರದಾಮಣಿರೇ, ಸಾರಿ ಗೊತ್ತಾಗ್ಲಿಲ್ಲ. ಮನೇಲಿ ಅಪ್ಪ ಇನ್ನ ಯಾವ್ದ್ಯಾವ್ದೋ ಗಂಟುಗಳನ್ನ ತೋರಿಸ್ತಾ ಇದ್ದಾರೆ. ನೋಡಿ, ಅದಕ್ಕೇನಂತೆ ವಾಲ್ ಪೋಸ್ಟ್ ಇರೋದೇ ನೋಡಕ್ಕೆ. ಆದ್ರೆ ನನಗೆ ನಿಮ್ ಪೋಸ್ಟರೇ ಇಷ್ಟ. ನೀವು ಏನೇ ಹೇಳಿ ತುಂಬಾ ಗಟ್ಟಿರಿ. ಯಾಕೆ? ಬಸ್ಸು ಲಾರಿ ಕಾರಲ್ಲಿ ಡ್ರಾಪ್ ತಗೊಂಡವ್ರನ್ನ ನೋಡಿದೀನಿ, ಹೆಣದ ಮೇಲೆ ಡ್ರಾಪ್ ತಗೊಂಡವ್ರು ನೀವೇ ಕಣ್ರಿ. ರೀ, ನೀವ್ ನನಗೆ ಹಿಡ್ಸಿದ್ದೀರಾ? ಹೇಗಾದ್ರೂ ಮಾಡಿ ನಮ್ಮ ಅಪ್ಪಂಗೆ ಒಪ್ಸಿ. ನೀವು ಹೆಸರಿಗಷ್ಟೇ ಹಸು, ಗುಮ್ಮುದ್ರೆ ಎತ್ತೆ. ಹಾಗಾದ್ರೆ ಶಾರದಾಮಣಿ ನನಗೆ ಪರಿಪೂರ್ಣವಾಗಿ ಒಪ್ಪಿಗೆನಾ? ನಮ್ ಗಣ್ಣು ಇಷ್ಟ ಆದ್ಮೇಲೆ ಸಿಪ್ಪೆ ಸುಲಿಯೋದು. ನನ್ ಹಿಂದೆ ಇವ್ರ ಹಿಂದೆ ಶಾರದಾ. ಇವ್ರು ಮಾತ್ರೆ ತಗೊಂಡಾಗ ಬಂದಿದ್ರಲ್ಲ ಅವರು. ಜಗ್ಗು, ಇವ್ರಿಬ್ರು ನನ್ಗೆ ಹತ್ರ ಆದ್ಮೇಲೆನೆ ನಾನ್ ಮನಸಾರೆ ನಕ್ಕಿದ್ದು, ಮನಸಾರೆ ಹತ್ತಿದ್ದು. ಯೋಚನೆ ಮಾಡಿನೇ ಹೀಗಾಗಿರೋದು. ಶಾನ್ಭೋಗ್ರೆ, ನಿಮ್ದು ಯಾವ್ದು ಹಳೆ ಮೋಟ್ರ್ ಇತ್ತು, ಆನ್ ಮಾಡಂಗಿದ್ರೆ ಹೋಗಿ ಮಾಡ್ರಿ. ಸುಮ್ಮನಿರಪ್ಪ ನೀನ, ಮಾತ್ರೆ ಬೇರೆ ತಂದಿಲ್ಲ. ದೊತ್ತು, ನೀವಿಬ್ರು ನನ್ನ ಜೊತೆ ಹೀಗೆಲ್ಲ ಸುತ್ತಾಡ್ತಾ ಇದ್ರು, ನಾನು ಯಾಕೆ ಈ ಲೈನದ್ ಬಂದೆ ಅಂತ ನನ್ನ ಕೇಳಲೇ ಇಲ್ಲ. ಕೆಲವು ಸೂಕ್ಷ್ಮ ವಿಷಯಗಳನ್ನ ಕೆದಕಬಾರ್ದು. ಅದರಿಂದ ಸಮಾಧಾನನೂ ಆಗುತ್ತೆ, ಸಮಸ್ಯೆನೂ ಆಗುತ್ತೆ. ನಿನಗದರಿಂದ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಹೇಳು, ಇಲ್ಲ ಅಂದ್ರೆ ಬೇಡ. ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿ. ಕಾವೇರಿ ನೀರು ಎಷ್ಟೇ ಶುದ್ಧವಾಗಿದ್ರು ಯಾವ್ಯಾವ ಪೈಪಲ್ಲಿ ಹರಿದು ಬರ್ತಾಳೋ ಯಾರು ಗೊತ್ತು. ಹಾಗಂತ ತಲೆಗೆ ಹುಳ ಬಿಟ್ಕೊಂಡ್ರೆ ಕಾವೇರಿಗೆ ಅಪಮಾನ ಮಾಡ್ದಂಗೆ. ಪೈಪಲ್ಲಿ ಪಾಚಿ ಕಟ್ಟಿದ್ರೆ ಅದು ಪೈಪ್ಗೆ, ಕಾವೇರಿ ಶ್ರೇಷ್ಠತೆಗಲ್ಲ. ಲವ್ ಯು. ಮೀಟು. ನಾನು ವೀಟು. ಇದೇ ಖುಷಿಲಿ ನಾಳೆ ನಿಮ್ಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಓಕೆ.
ತುಂಬಾ ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ, ಸಾರಿ. ಮೀಟು ಇವರು ಕುಮುದ ಅಂತ, ನನಗೂ ಶಾನ್ಭೋಗ್ರಿಗೂ ತುಂಬಾ ಬೇಕಾದವರು. ಹಾಯ್. ಹಾಯ್. ನಾನು ಮುಂಚೆ ಯಾವ ಡ್ಯಾನ್ಸ್ ಪ್ರೋಗ್ರಾಮು ನೋಡಿರ್ಲಿಲ್ಲ, ಇದೇ ಫಸ್ಟ್. ಇವ್ರಿಗೆ ಉದ್ದಿನೊಡೆ ತಿಂದ್ರೆ ಉಪ್ಸಾ ಬಂದ್ಬಿಡುತ್ತೆ, ಹಾಗಾಗಿ ಅವಾಗ ಅವಾಗ ದಮ್ ಹೊಡಿತಾರೆ. ಓಕೆ, ಬಾಯ್. ಹಾಯ್. ಹಾಯ್. ಕಾಂಡಮ್ ಮಸ್ಟ್. ಕಂಡೀಷನ್ಸ್ ಅಪ್ಲೈ. ಓಕೆ, ಬಾಯ್. ಹೇಳಿ ನಕ್ಷತ್ರ. ಯಾರದು? ಮೂಲ ನಕ್ಷತ್ರ. ಹೇಳಿ. ಅವತ್ ಪರಿಚಯ ಮಾಡ್ಕೊಟ್ಟಿದ್ರಲ್ಲ, ಅವ್ರು ಹೇಗೆ? ಅವರು ಸ್ವಲ್ಪ ಹಾಗೆ. ಓ, ಗೊತ್ತಾಯ್ತು ಬಿಡಿ. ಯಾರ್ದಮ್ಮ ಫೋನು? ಯಾವ್ದೋ ಕಿತ್ತೋಗಿರೋ ಲೈನಪ್ಪ. ಮತ್ ಉಗುದಿಡುತ್ತಾನೆ, ಏನ್ ಮಾತಾಡ್ಕೊಂಡು? ಸರಿಪಾ. ಯಾರೋ ಲೈನ್ ಮ್ಯಾನ್ ಕನೆಕ್ಷನ್ ನ ಡಿಸ್ಕನೆಕ್ಟ್ ಮಾಡಂಗ ಅವನೇ. ಸಾರಿ ರೀ. ಏನಾಯ್ತು? ಯಾಕೋ ಜನರೇಟರ್ ಜರ್ ಕುಡಿತಾದೆ. ನೀವ್ ಹೇಳಿ, ಫೋನ್ ಮಾಡಿದ ಉದ್ದೇಶ? ನಮ್ಮಪ್ಪ ಹತ್ರ ಬಂದು ನೀವ್ ಯಾವಾಗ ಮಾತಾಡ್ತೀರಾ? ಅಕಸ್ಮಾತು ನಾನು ಬಂದು ಕೇಳಿ ಅವ್ರಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಅದಕ್ಕೂ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ರೀ. ಏನದು? ಸಾಂಬಾರ್ ಮಾಡಕ್ ಮುಂಚೆ ರುಚಿ ಹೇಳಕ್ ಆಗಲ್ಲ. ಅರ್ಥವಾಯ್ತು ಬಿಡಿ. ಮಳೆ ಹೊಡಿಯೋಕ್ ಮುಂಚೆ ಕ್ಯಾಲೆಂಡರ್ ನ ನ್ಯಾತಾಕ್ಬಾರ್ದು ಅಂತ್ರಿ. ಹೌದು. ಆಯ್ತು ಬಿಡಿ. ನಾನ್ ಬಾಡ್ಗೆ ಕೊಟ್ಟಿರೋ ಮನೆಗೆ ವಾಟರ್ ಪ್ರಾಬ್ಲಮ್ ಆಗ್ಬಿಟ್ಟು ಬೋರ್ ಹಾಕ್ಸ್ಬೇಕಾಗಿತ್ತು. ಬರೋವಾರ? ಆಯ್ತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಮಗ್ ಮೊದ್ಲೇ ಶುಗರು, ಜೊತೆ ನಿಮ್ ಸ್ವೀಟ್ ಬೇರೆನಾ? ಸರಿ, ಇಡಿ. ಏನ್ನ? ಥೂ. ಈಗ ಏನ್ ಮಾಡೋಣ? ಜಯಮ್ಮನ್ ಮನೆಗೆ ಹೋಗೋಣ್ವೆ? ಸಾರಿ ಫಾರ್ ದ ಇಂಟರಪ್ಷನ್. ಆ ಬೋರ್ವೆಲ್ ನಮ್ಗೆ ಅಡ್ವಾನ್ಸ್ ಕೊಟ್ಮೇಲೆ ಒಂದು ಇನ್ಸಿಡೆಂಟ್ ನಡೀತು. ಯಾಕೆ ಹೇಳ್ತೀರಿ? ನೆವ ಆದ್ರೂ ಕೆರ್ಕೊಳ್ಳೋ ಹಂಗಿಲ್ಲ, ಹಂಗಾಗೋಯ್ತು. ಬೋರ್ವೆಲ್ ಹಾಕ್ಸೋ ಖುಷಿನಲ್ಲಿ ನಾವು 3 ಜನ ಪಬ್ಬಲ್ಲಿ ಚೆನ್ನಾಗಿ ಗುಂಡ ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ಈ ಬೆಳ್ಳುಳ್ಳಿ ನನ್ನ ಗಾಡಿನಲ್ಲೇ ಡ್ರಾಪ್ ಕೊಡು ಅಂತ ಹೇಳಿದ್ರು. ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಹುಡ್ಕೊಂಡು ಗಾಡಿ ಓಡಿಸ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಬಿಟ್ಬಿಡಿ ಸರ್. ಏನು ಸರ್? ಏನು ಸರ್? ಯಾಕೆ ಗಾಡಿ ನಿಲ್ಲಿಸ್ದೆ? ಪೆಟ್ರೋಲ್ ಖಾಲಿ ಆಯ್ತಾ? ಅಲ್ಲಿ ನೋಡಿ, ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಫಿಟ್ಟಿಂಗ್. ಓದು ಅಂದ್ರೆ ಓದ್ಬೇಕು ಅಷ್ಟೇ. ಅಯ್ಯೋ, ತಿರುಗಿಸ್ಕೊಂಡು ಹೋಗಪ್ಪ. ಗಾಡಿ ಆಫ್ ಮಾಡಿ ತಳ್ಕೊಂಡೋದ್ರ ಆಯ್ತು. ಹಂಗೋ ಅವ್ರು ಕೇಳಿದ್ರೆ ಕೆಟ್ಟೋಗಿದೆ ಅಂದ್ರೆ ಆಯ್ತು. ಅಷ್ಟಕ್ಕೂ ಕುಡ್ದು ಗಾಡಿ ಓಡಿಸ್ಕೊಂಡೋದ್ರೆ ತಾನೇ ತಪ್ಪು, ತಳ್ಕೊಂಡೋದ್ರೆ ಯಾವಂಗ್ ಕೇಳ್ತಾನೆ? ಏನಪ್ಪ ಇದು? ಯಾಕೋ ಬೆಳ್ಳುಳ್ಳಿ ಇಟ್ಕೊಳ್ಳೋ ಕೇಸು. ಬೆಳ್ಳುಳ್ಳಿನೂ ಇಲ್ಲ, ಈರುಳ್ಳಿನೂ ಇಲ್ಲ, ಮೂಲಂಗಿ ಕೇಸು. ರೇ, ನಿಂತ್ಕೊಳ್ರಿ. ಯಾಕೆ ಸರ್? ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದೀವಿ. ನಾವು ತಗೊಂಡಿರೋದು ನಿಜ, ಆದ್ರೆ ನಾವು ಗಾಡಿ ಓಡಿಸ್ಕೊಂಡ್ ಬರ್ಲಿಲ್ವೇ? ಗಾಡಿ ಕೆಟ್ಟೋಗ್ಬಿಟ್ಟಿದೆ ಸರ್. ಸರ್, ಆಮೇಲೆ ಇಲ್ಲೊಂದು ವಿಚಾರ ಸರ್. ಇವರು ಬೇಡಬ್ಬರು ರಿಸರ್ಚ್ ಮಾಡೋ ಮುಂಚೆ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ ಸರ್. ಬಾಳದ ಮೇಲೆ ಸ್ಟಾರ್ಟ್ ಆಗ್ತಾ ಇಲ್ಲ ಸರ್. ಅವ್ರು ಎಲ್ಲಿ ರಿಸರ್ಚ್ ಮಾಡಿದ್ರು? ಕಾಂಪೌಂಡ್ ಪಕ್ಕ. ಸರಿ, ಕಾಂಪೌಂಡ್ ಪಕ್ಕ ಅಲ್ಲ, ಕಾಂಪೌಂಡ್ ಒಳಗೆ. ಜಗ್ಗು ಅಲ್ವಾ ಮೇಡಮ್? ಬಿಟ್ಟು ಜೊತೆಗೆ ಮೇಡಮ್ ಅವ್ರಿಗೆ ಆಟೋ ಸಿಕ್ಕಿಲ್ಲ ಸರ್. ಕ್ಯಾಬಲ್ಲಿ ಕಳಿಸೋದಾದ್ರೆ ನಿಮ್ಗೆ ಗೊತ್ತಲ್ಲ, ದಿನ ಪೇಪರ್ ಓದಿರ್ತಾರ ಬೆಳಗ್ಗೆ. ಅದಕ್ಕೆ ಬೇಡ ಅಂತ 3 ಜನರು ತಳ್ಕೊಂಡ್ಬರ್ತಾ ಇದೀವಿ ಸ್ಕೂಟ್ರನ್ನ. ಆಯ್ತಾಯ್ತು. ಏ ಕಲೇಶ ಸರ್, ಗಾಡಿದು ಇಂಜಿನ್ ಮುಟ್ಟೋಡು. ಸರ್ ಬಿಸಿ ಇದೆ.
ಗಾಡಿ ತಳ್ಕೊಂಬಂದ್ರೆ ಯಾಕ್ರಿ ಇಂಜಿನ್ ಬಿಸಿ ಇರತ್ತೆ? ಇನ್ಸ್ಪೆಕ್ಟ್ರು ಕೇಸ್ ಹಾಕಿದ ಕ್ಷಣದಿಂದಾನೇ ನಾನು ಕುಮುದಾನ ಬೆಳ್ಳುಳ್ಳಿ ಅಂತ ಕರೆಯಕ್ ಶುರು ಮಾಡಿದೆ. ಓಹೋ, ನೀಗಳು ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗಕ್ ಬಂದಿದ್ದು? ಸಿನಿಮಾಕ ನಾಟಕಕ್ಕ? ಎರಡಕ್ಕೂ ಅಲ್ಲ. ಪ್ರಾಮಿಸ್. ಮೀಟ್. ಸುಮ್ಮನಿರ. ಅದೇನದು ನಿಮ್ ಕರಿ ಮುಖದ ಮೇಲೆ ಬಿಳಿ ಬಿಂದಿ? ವಾಟ್ ಯು ಮೀನ್? ಅಂದ್ರೆ ನಿಮ್ ಹೆಸರು ಕೊಟ್ಟಾಯಂ ಬೆಂಜಮಿನ್, ಹಣೆ ಮೇಲೆ ಗಂಧ, ಹೇಗೆ? ಕಣ್ಬಿಟ್ಟು. ಓಕೆ. ಹಾಯ್, ನೀವ್ ಯಾವಾಗ ಬಂದ್ರಿ? ಈಗ ತಾನೆ. ಬೆಳ್ಳುಳ್ಳಿ ಅವ್ರೆ, ಈಗ ನೀವು ನಮ್ ಜೊತೆ ಬರ್ಬೇಕಲ್ಲ. ಎಲ್ಲಿಗೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಗಂಗೆ ಪೂಜೆಗೆ. ಬೋರ್ವೆಲ್ ಹಾಕ್ಸೋವಾಗ ಗಂಗೆ ಬಂದ ತಕ್ಷಣ ಹೆಣ್ಮಕ್ಳ ಕೈಲಿ ಪೂಜೆ ಮಾಡಿಸೋದು ವಾಡಿಕೆ. ಅದಕ್ಕೆ ನೀನ್ ಕರ್ಕೊಂಡ್ ಬಂದಿದ್ದು. ಆಮೇಲೆ ಇವು ನನ್ನ ಅಕ್ಕನ ಬಳೆಗಳು. ಅವಳು ಇಲ್ಲ ಅಂತ ಇವನ್ನ ನಿನಗೆ ಕೊಡ್ತಾ ಇಲ್ಲ. ಅವಳನ್ನು ಬಿಟ್ರೆ ಇವನ್ನ ಹಾಕೊಳ್ಳೋ ಅರ್ಹತೆ ಇರೋದು ನಿನಗೇನೆ. ಎಲ್ಲಿ ಕೈ ಕೊಡು. ಈ ಟೈಮಲ್ಲಿ ನಿಮ್ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾನು ಶಾನ್ಭೋಗ್ರು ಮುಂಚೆನೆ ಮಾತಾಡ್ಕೊಂಡಿದ್ವಿ. ಅದ್ ನಿಜಾನೂ ಆಗೋಯ್ತು. ಪೂಜೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕಾನೂನೇನಿಲ್ಲ. ನಿಮ್ಗೆ ಹೆಂಗ್ ತೋಚುತ್ತೋ ಹಂಗ್ ಮಾಡಿ. ಪೂಜೆ ಮಾಡ್ತಾ ಕಣ್ಣೀರ್ನ ತಡೆಯಕ್ ಹೋಗ್ಬೇಡಿ. ನಿಮ್ ಮನ್ಸಿಗೆ ಸಮಾಧಾನ ಆಗೋಷ್ಟು ಜೋರಾಗತ್ತು ಬಿಡಿ. ಆಗ ನಿಮ್ ಮನ್ಸು ಹಗುರ ಆಗುತ್ತೆ, ಗಂಗೆನೂ ಸಮಾಧಾನ ಆಗ್ತಾಳೆ. ನನ್ನ ಲೈಫಲ್ಲಿ ಜೋರಾಗತ್ತಿದ್ದು ಎರಡೇ ಸಲ. ಒಂದು ಲೈನಲ್ಲಿ ಸಿಕ್ಕಾಕೊಂಡಾಗ, ಇನ್ನೊಂದು ಗಂಗೆ ಪೂಜೆ ಮಾಡಿದಾಗ. ಇದ್ರಲ್ಲಿ ನಮ್ದೇನು ದೊಡ್ಡತನ ಇಲ್ಲ ಬಿಡಿ. ಗುಂಡಿಗೊಂದ್ ಹಿಡಿ ಮಣ್ಣು ಹಾಕ್ಲಿ, ಕೈಗೊಂದ್ ಹಿಡಿ ತುತ್ತ ಹಾಕ್ಲಿ, ಮನಸಾರೆ ಹಾಕ್ಬಿಡ್ಬೇಕು. ಇದು ನಮ್ಮ ಪ್ರಿನ್ಸಿಪಲ್. ಇದಾದ್ಮೇಲೆ ಶಾರದಾ ಮಣಿಯವ್ರ ತಂದೆನ ನೋಡಕ್ಕೆ ಅಂತ ಹೋದ್ವಿ. ಅವತ್ತು ಅವ್ರ ತಾಯಿದು 4ನೇ ವರ್ಷದ ಕಾರ್ಯ. ನಿಮ್ಮಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಗಂಡು ಹುಡುಕಿರೋಳು. ಏನ್ ಮಾಡೋದು? ಮದುವೆಗಿಂತ ಮುಂಚೆ ಹೊಗೆ ಹಾಕೊಂಡ್ರು. ಛೇ, ಹೇಳ್ದತ್ತಣ್ಣ. ಅದೇ ಫೋನ್ ಮಾಡಿ ಹೇಳಿದ್ನಲ್ಲಪ್ಪ. ನೋಡ್ದತ್ತಣ್ಣ, ನಾನು ನಿಮ್ಗಳಾಗೆ ದೊಡ್ಡವನಲ್ಲ, ದೇವರಾಗಕ್ಕೂ ಇಷ್ಟ ಇಲ್ಲ. ಸರ್, ದೊಡ್ಡವರಾಗೋದಕ್ಕೆ ದೊಡ್ಡದಾಗೆ ಯೋಚನೆ ಮಾಡಬೇಕು ಅಂತ ಏನಿಲ್ಲ. ಸಣ್ಣತನದ ಬಗ್ಗೆ ಮಾತಾಡದೇ ಇದ್ರೆ ಸಾಕು. ಇನ್ನೊಂದು ಮಾತು, ನಾವು ದೇವ್ರಿಗೆ ಭಕ್ತಿಗಿಂತ ಬೆವರು ಕೊಡೋ ಮಂದಿ. ಬೆವರು ಒಂಥರ ಮಿಶ್ರ ತಳಿ ಇದ್ದಂಗೆ. ಅದರಲ್ಲಿ ವಾಸನೆನೂ ಇರುತ್ತೆ, ಸಹನೆನೂ ಇರುತ್ತೆ. ಯೋಚನೆ ಮಾಡಿ ನೋಡಿ. ನೋಡಿ ಸ್ವಾಮಿ, ನಿಮ್ಮ ಮಾತು ಸುಕುಮಾರ ಸ್ವಾಮಿಗಳ ಭಾಷಣಕ್ಕಿಂತ ಸ್ಟ್ರಾಂಗ್ ಆಗಿತ್ತು ಅನ್ನೋದು ಬಿಟ್ರೆ ಈ ವಿಚಾರದಲ್ಲಿ ಸ್ವಲ್ಪ ಸಪ್ಪೇನೆ. ಮಾತನ್ನ ಈರುಳ್ಳಿ ಈಶ್ವರಪ್ಪನವರು ಆಡ್ತಾರೆ, ರೆಡಿ ರಾಮಯ್ಯನವರು ಆಡ್ತಾರೆ. ಆದ್ರೆ ಆಗಾಗ ನನ್ನ ನಿರ್ಧಾರಗಳನ್ನ, ಪಕ್ಷಗಳನ್ನ ಬದಲಾಯಿಸೋದಕ್ಕೆ ನಾನೇನ್ ರೋಜಾ ಗಾಂಧಿ ಅಲ್ಲ. ನೋಡ್ದತ್ತಣ್ಣ,
ಮೂಲ ನಕ್ಷತ್ರ ಆದ್ರೂ ಇರೋ ಒಬ್ಬ ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅಂತ. ದಯವಿಟ್ಟು ಬಲವಂತ ಮಾಡಬೇಡ. ಅಲ್ವೋ ಅವಳಿಗಾಗ್ಲೇ 36 ತುಂಬ್ತು. ಒಂದ್ ವೇಳೆ ಬೇರೆ ಗಂಡೆ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀಯ? ಅವಳು ಹಾಗೆ ಇದ್ಬಿಡ್ಲು. ಅಯ್ಯೋ ಚಿಕ್ಕಾಚಾರಿ, ಹಾಲು ಕಾಯಿಸ್ದೆ ಹಾಗೆ ಇಟ್ಬಿಟ್ರೆ ಒಡೆದು ಹೋಗುತ್ತೆ. ಹೌದು ಸರ್, ಹೆಪ್ಪ ಹಾಕಿದ್ರೆ ಮೊಸರು ಆಗಲ್ಲ ತಂದೆ. ಏಯ್ ನೋಡಿ, ದಯವಿಟ್ಟು ನೀವಾದ್ರೂ ಹೇಳಿ. ಪರವಾಗಿಲ್ಲ, ಹಿಡ್ಕೊಳ್ಳಿ. ಯಾರೋಳು? ಕ್ಲಬ್ ಡಾನ್ಸರು. ಈಗೇನು ಮಾಡೋದು? ಅವಳ ಅಪ್ಪನಿಗೆ ವೀಕ್ನೆಸ್ ಏನು ಇಲ್ವಾ? ಅಂದ್ರೆ ದಿನ ಮನೇಲಿ ಕಾಫಿ ಕುಡ್ದು ಬೇಜಾರಾಗಿ ಕದ್ದು ಮುಚ್ಚಿ ಹೊರಗಡೆ ಟೀ ಕುಡಿಯೋ ಅಭ್ಯಾಸ. ಇತ್ತೀಚೆಗೆ ಅವನು ಮನೇಲಿ ಸರಿಯಾಗಿ ಕಾಫಿ ಕುಡಿತಾ ಇಲ್ಲ. ಹಾಗಾದ್ರೆ ನಾವೀಗ ಏನ್ ಮಾಡೋದು? ಬಿಟ್ಬಿಡೋಣ ಶಾನ್ ಬೋಗ್ರೆ. ಏನೇ ಮಾಡಿದ್ರು ಅವರಪ್ಪ ಒಪ್ಪಲ್ಲ. ಒಂದ್ ಸಂಬಂಧನ ಉಳಿಸ್ಕೊಳಕ್ಕೆ ಇನ್ನೊಂದು ಸಂಬಂಧನ ಯಾಕೆ ಕಡಿಬೇಕು? ಮನ್ಸಿಲ್ಲ ಅಂದ್ರೆ ಮನುಷ್ಯ ಸಾವುಗೆ ಬರೋಲ್ಲ, ಇನ್ನು ಮದುವೆಗೆ ಬರ್ತಾರ. ಅದಕ್ಕೆ ಇದು ಯಾಕೋ ಆಗೋ ಹೋಗೋ ವಿಚಾರ ಅಲ್ಲ, ಬಿಟ್ಬಿಡೋಣ ಬಿಡಿ. ಫಸ್ಟ್ ಟೈಮ್ ನೋಡಿದಾಗ ಹಿಡಿಸಿದ್ರಿ, ಈಗ ಯಾಕೋ ಒಲ್ವಿಲ್ಲ ಬಿಡಿ. ಸಾರಿ ಕಣ್ರಿ. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಬೇಕರಿಯಿಂದ ಬಂದ್ ತರಿಸ್ಲೆ ಪಫು. ತಗೊಳ್ಳಿ. ಯಾಕೆ? ತಗೊಳ್ಳಿ ಹೇಳ್ತೀನಿ. ಸಾಫ್ಟ್ ಆಗಿದೆ. ಖರ್ಚೀಫು. ಕೆಲವು ಹೆಂಗಸರು 4,000 ರೂಪಾಯಿ ಸೀರೆಗೆ 40 ರೂಪಾಯಿ ಬ್ರಾ ಹಾಕೊಂಡಿರ್ತಾರೆ, ಗೊತ್ತಾ? ಗೊತ್ತಾ? ಈಗ ಯಾಕೆ ಹೇಳ್ತಿದ್ದೀರಿ ಬ್ರಾ ವಿಚಾರ? ಮನುಷ್ಯನಿಗೆ ಒಳ ಉಡುಪಾಗ್ಲಿ ಅಲ್ಲ ಒಳ ಮನ್ಸಾಗ್ಲಿ ಶುಚಿಯಾಗಿರ್ಬೇಕು. ಅದ್ ಕಾಣಿಸೋಲ್ಲ ಅಂತ ಹೆಂಗೆಂಗೋ ಬದುಕಬಾರ್ದು. ಹಾಗೆ ನೀವು ಮನ್ಸಲ್ ನಾನು ಇಷ್ಟಪಡ್ತಿದ್ರು ಮಾತಲ್ಲಿ ಇಲ್ಲ ಅಂತಿದ್ದೀರಾ. ಯಾಕೆ ಖರ್ಚೀಫ್ ಕೊಟ್ಟೆ ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಬಿಡಿ, ಒರ್ಸ್ಕೊಂಡ್ ಕೊಡ್ತೀನಿ, ತಗೊಳ್ಳಿ. ನನ್ನ ಮಾತು ಕೇಳಿ. ಮೊದ್ಲು ಲುಂಗಿ ಸರಿಯಾಗಿ ಕಟ್ಕೊಳ್ಳಿ, ಇಲ್ಲ ಅಂದ್ರೆ ಮಾರ್ನಿಂಗ್ ಶೋ ಸೋಲ್ಡ್ ಔಟ್ ಆಗತ್ತೆ. ನೋಡಮ್ಮ ಶಾರದಾ, ನಮ್ಮ ಸರ್ಕಲ್ಲೇ ಒಂಥರ. ನಾನೊಂಥರ, ಇವನೊಂಥರ, ಅವಳೇ ಒಂಥರ. ನಂಗೊಂದು ದಮ್ ಕೊಡ್ತೀರಾ? ರೀ ಶಾನ್ ಬೋಗ್ರೆ, ಇರೋ ಸ್ವಲ್ಪ. ಕುಡಿ. ಅಂಕಲ್, ಈಗ ನಾನು ನಿಮ್ ಸರ್ಕಲ್ಗೆ ಬಂದ್ಬಿಟ್ನಾ? ತುಂಬಾ ಘಾಟು. ಯಾವ್ದಾದ್ರೂ ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ. ಏನ್ ಶಾನ್ ಬೋಗ್ರೆ, ಸ್ಮಶಾನದಲ್ಲಿ ಹಿಂಗ್ ಕೆಡಕೊಂಬಿಟ್ಲು. ಅವಳೇನಾರು ಕೇಳಿಸ್ಕೊಂಬಿಟ್ರೆ ಗೋವಾ ತಬಳ ಆಗ್ಬಿಡುತ್ತೆ ಅಷ್ಟೇ. ಬೇಕಾ? ಬೇಡಿ ಬೇಡಿ. ಏನ್ ಹಾಗೆ ನಿಂತ್ಬಿಟ್ರಲ್ಲ, ಬನ್ನಿ ಗೇಟ್ ತನಕ ಡ್ರಾಪ್ ಮಾಡಿ. ನಡೀರಿ. ಏನ್ ಹಾಗೆ ನೋಡ್ತಿದ್ದೀರಿ? ನೀವೊಂಥರ ಒನಿಡಾ ಟಿವಿ ಇದ್ದ ಹಾಗೆ, ನೆಟ್ಟ ಕಣ್ಣನ್ನು ಕೀಳಲಾಗದು. ಸೂರತ್ ಕಲ್ ಹೊರಡೋದಕ್ಕೂ ಮುಂಚೆ ಶಾರದಾಮಣಿ ಜೊತೆ ಇಷ್ಟ ಆಗಿದೆ ಕತೆ. 1 ನಿಮಿಷ ಬಂದೆ. ಏನು ಬೆಂಕಿ ಬಿಸಿಲಿದು. ನನಗನ್ಸೋದೇನು ಅಂದರೆ, ಮದುವೆ ಆಗಿ ಜೀವನ ಪೂರ್ತಿ ಒಂದೇ ಕಾದಂಬರಿ ಓದೋ ಬದಲು
ಬ್ರಹ್ಮಚಾರಿಯಾಗಿ ನೂರಾರು ಕಥೆಗಳನ್ನು ಓದೋದೇ ಆನಂದ. ಕುಮುದ, ನಾವು ಬಿಸಿಲಲ್ಲಿ ಒದ್ದಾಡ್ತಿದ್ರೆ ಅವಳು ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಮಾರಾಯ್ರೆ, ತಡಂಬೈಲಿ ಆ ಕಡೆ ನೇರ ಹೋಗಿ ಬಲಕ್ ತಿರ್ಕಳಿ. ಥ್ಯಾಂಕ್ ಯು. ಶಾನ್ಭೋಗ್ರೆ, ಬನ್ನಿ ಹೋಗೋಣ. ಬೆಂಗಳೂರಿಂದ ಕೇಳ್ತಾನೆ ಇದ್ದೀನಿ ಸುರತ್ ಕಲ್ಗೆ ಯಾಕೆ ಅಂತ. ಈಗಲಾದ್ರೂ ಹೇಳ. ಮನೋರಮ ಯಜಮಾಡಿ ಅನ್ನೋರ ಮನೆಗೆ ಬನ್ನಿ. ಎಂತ ಬೇಕು? ಆ ಮನೋರಮ ಯಜಮಾಡಿ ಅವ್ರ ಮನೆ ಇದೇನಾ? ಇದು ಅವ್ರ ತೋಟದ ಮನೆ. ಮನೆ ಬಂದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ. ಆ ಬೆಂಗಳೂರಿಂದ ರಾಗಿ ಮಿಷನ್ ಅವ್ರು ಬಂದವ್ರು ಅಂತ ಹೇಳ್ತೀಯಪ್ಪ? ಆಯ್ತು. ಇಳಿರಿ ಶಾನ್ಭೋಗ್ರೆ. ಯಾರದು ಕಲಿದ್ಲು? ಮನೋರಮ ಯಜಮಾಡಿ ಅಂತ ಈ ಮನೆ ಓನರು. ಸುಮಾರು ವರ್ಷದಿಂದ ಬೆಂಗಳೂರಲ್ಲಿ ಮಂಗಳೂರು ಸ್ಟೋರ್ಸ್ ಅಂತ ಕಾಂಡಿಮೆಂಟ್ಸ್ ಅಂಗಡಿ ಇಟ್ಟಿದ್ರು. ರಾಗಿ ಮಿಷಿನ್ ಅಂದಿದ್ದು ಯಾರ್ದು? ನಮ್ಮ ಅಪ್ಪಂದು. ನಮ್ಮ ಅಪ್ಪನ ರಾಗಿ ಮಿಷಿನ್ನು ಇವ್ರ ಕಾಂಡಿಮೆಂಟ್ ಸ್ಟೋರ್ಸು ಒಂದೇ ಏರಿಯಾಲಿ ಇದ್ದಿದ್ದು. ಇವ್ರು ನಂಗೆ ಹತ್ರ ಆಗಿದ್ದು ಆಸ್ಪತ್ರೆಯಲ್ಲಿ. ಅಪ್ಪ ಅಪ್ಪ, ಕಾರ್ಪೊರೇಷನ್ ಇಂದ ಲೆಟರ್ ಬಂದಿದೆ. ನಾಳೆಯಿಂದ ನಿನ್ ಮಗ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾನೆ. ಸಿಹಿ ಸುದ್ದಿ ಹೇಳಿದನಲ್ಲ, ಅದಕ್ಕೆ ಸಕ್ಕರೆ ತಗೊಂಬಂದಿದ್ದೀನಿ. ಇದೇ ಖುಷಿಲಿ ನಿಮ್ಗಿಷ್ಟ ಅಂತ ಮಂಗಳೂರು ಕಾಂಡಿಮೆಂಟ್ಸಿಂದ ಹಲಸಿನ ಹಪ್ಪಳ, ಮಿಡಿ ಉಪ್ಪಿನಕಾಯಿ ತಗೊಂಬಂದಿದ್ದೀನಿ. ನನಗೆ ಗೊತ್ತು ನೀವು ಇದನ್ನೆಲ್ಲ ತಿನ್ನಕ್ಕಾಗಲ್ಲ ಅಂತ, ಆದ್ರೂ ಜೊತೆಲಿರ್ಲಿ ಅಂತ ತಂದಿದ್ದೀನಿ. ಲಿಂಗದ ಹೂವು ಅದನ್ನು ತಂದಿದ್ದೀನಿ. ನಮ್ಮ ತಂದೆಗೆ ಲಿಂಗದ ಹೂವು, ದೀಪ ಅಂದ್ರೆ ತುಂಬಾ ಇಷ್ಟ. ಮನೆಯಲ್ಲಿ ಲಿಂಗದ ಹೂ ಮಧ್ಯೆ ದೀಪ ಅಂಟಿಸಿ ಟ್ಯೂಬ್ಲೈಟ್ನ ಆಫ್ ಮಾಡಿ ದೀಪದ ಬೆಳಕಲ್ಲಿ ಗಂಗೂಬಾಯಿ ಹಾನ್ಗಲ್ ಹಾಡುಗಳನ್ನ ಕೇಳ್ತಾ ಇರೋರು. ಎಲ್ಲರೂ ತಮ್ಮ ಮಕ್ಕಳಿಗೆ ಗೋಲ್ಡು ಸೇಟು ಸಂಪಾದನೆ ಮಾಡು ಅಂತ ಹೇಳ್ಕೊಟ್ರೆ, ನಮ್ಮಪ್ಪ ನನಗೆ ಜೀವನದಲ್ಲಿ ಹೂವು ಬೆಳಕು ಸಂಪಾದನೆ ಮಾಡು ಅಂದ್ರು. ಅವಾಗಲೇ ನನ್ಗೆ ಗೊತ್ತಾಗಿದ್ದು ಅದು ಸಾವಿಲ್ಲದ ಆಸ್ತಿ ಅಂತ ಅಲ್ವಾಪ? ಅಪ್ಪ, ಇನ್ನೊಂದು ವಿಚಾರ, ನಿಂಗೆ ಸುಳ್ಳು ಅಂದ್ರೆ ಆಗೋಲ್ಲ. ಹಾಗಾಗಿ ನೀನು ನಂಗೆ ಸುಳ್ಳು ಹೇಳಲಿಲ್ಲ, ನಾನು ನಿಂಗೆ ಸುಳ್ಳು ಹೇಳಲಿಲ್ಲ. ಈಗ ನೀನು ಅಬ್ಬಬ್ಬ ಅಂದ್ರೆ ನಾಳೆ ಬೆಳಗ್ಗೆವರೆಗೂ ಅಷ್ಟೇ ಉಳಿಯೋದು. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಸರ್, ನನ್ನ ಮಾತು ಸ್ವಲ್ಪ ಕೇಳಿ ಇಲ್ಲಿ. ಪ್ಲೀಸ್. ನಮ್ಮ ತಂದೆಯವ್ರ ಗುಣನೇ ಹಾಗೆ. ಹೆಂಡತಿಗೂ ಸುಳ್ಳು ಹೇಳಲಿಲ್ಲ, ಗರ್ಲ್ ಫ್ರೆಂಡ್ಗೂ ಸುಳ್ಳು ಹೇಳಲಿಲ್ಲ. ದಯವಿಟ್ಟು ಕ್ಷಮಿಸಿಪ್ಪ. ನಾನು ಸತ್ಯ ಹರಿಶ್ಚಂದ್ರ ಬಗ್ಗೆ ಕೇಳಿದ್ದೆ, ಇವತ್ತು ನೋಡ್ದೆ. ನಿಮ್ ಕೊನೆ ಆಸೆ ಏನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಒಬ್ಬರನ್ನ ಕರೆಸಿದ್ದೀನಿ. ನೀವು ಅವ್ರ ಜೊತೆ ಇದ್ರೆ ನಿಮ್ ಮನಸ್ಸು ಹಗುರ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬನ್ನಿ.
ನೀರ್ ದೋಸೆಗೆ ಫಿಶ್ ಕರಿ ಹಾಕಿದ್ರು ನೀರ್ ದೋಸೆ. ನೀರ್ ದೋಸೆ ತಣ್ಣಗಿದೆಯೋ ಬಿಸಿಗಿದೆಯೋ ಸ್ವಾಮಿ. ಅಪ್ಪ, ಇಲ್ಲಿ ನೀರು ದೋಸೆ ಎಲ್ಲಿ ಸಿಗುತ್ತೆ? ಯಾರವರು? ನಮ್ಮ ತಂದೆಯವರಿಗೆ ತೂಕಡಿಕೆ ಬಂದಾಗೆಲ್ಲ ಹೋಗಿ ಅವ್ರ ಜೊತೆ ನಿದ್ದೆ ಮಾಡ್ಕೊಂಡ್ಬರ್ತಿದ್ರು. ನೀರ್ ದೋಸೆ. ದಿನ ಹೆಣ್ಗಳನ್ನ ನೋಡಿ ನೋಡಿ ನನಗೆ ಅಳುನೇ ಬರ್ತಿರ್ಲಿಲ್ಲ ಶಾನ್ಭೋಗ್ರೆ. ನಾನು ಸತ್ತೋಗಿದ್ದೀನಿ ಅನ್ಕೊಂಡಿದ್ದೆ. ಇವತ್ತು ನನ್ನ ಕಣ್ಣಲ್ಲಿ ನೀರು ನೋಡಿದ್ಮೇಲೆ ಗೊತ್ತಾಗಿದ್ದು ನಾನಿನ್ನೂ ಬದುಕಿದ್ದೀನಿ ಅಂತ. ನನಗೆ ಈ ಕ್ಷಣಕ್ಕೆ ಅನ್ಸಿದ್ದು ಏನ್ ಗೊತ್ತಾ ಬೆಳ್ಳುಳ್ಳಿ? ಮನುಷ್ಯ ತಾನತ್ತು ಸಮಾಧಾನ ಆಗೋದಕ್ಕೆ ಮಾತ್ರ ಜಾತಿ ಮತ್ತೆ ಜಾಗ ನೋಡಲ್ಲ ಅಂತ. ಇನ್ನೆಲ್ಲದಕ್ಕೂ ಕ್ಯಾಲ್ಕುಲೇಟರ್ ತೆಗೆದು ಬಿಡ್ತಾನೆ. ಬೆಳಗ್ಗೆ ಆದ್ರೆ ಕ್ಯಾಲ್ಕುಲೇಟರ್ ತೆಗಿತಾರೆ, ಅದೇ ರಾತ್ರಿ ಆದ್ರೆ ಅವಳು ಬ್ಲೌಸ್ ತೆಗಿತಾಳೆ, ಇವನ್ ಪ್ಯಾಂಟ್ ತೆಗಿತಾನೆ. ಅಲ್ಲಿಗೆ ದಿನ ಮುಗಿಯುತ್ತೆ. ಇದು ನಮ್ಮೆಲ್ಲರ ಬದುಕು. ಇದಾಗಿ ಸ್ವಲ್ಪ ಹೊತ್ತು ಯಾರಲ್ಲೂ ಮಾತಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ನೋಟ್ ಮತ್ತೆ ಬೆಂಗಳೂರಿಗೆ ಹೊರಟಿದೀವಿ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂದ್ರೆ, ಮನೋರಮಾ ಮಾಡಿ ಈಗ ಸುರತ್ಕಲ್ನಲ್ಲಿ ಕಾಂಡಿಮೆಂಟ್ಸ್ ಅಂಗಡಿ ಓಪನ್ ಮಾಡಿದ್ದಾರೆ. ಜೊತೆಗೆ ಹಿಟ್ ಬೀಸ್ಕೊಳ್ಳಕ್ಕೆ ಫ್ಲೋರ್ ಮಿಲ್ ಕೂಡ ಹಾಕ್ತಿದ್ದಾರೆ. ಹಾಗಾಗಿ ನಮ್ಮ ತಂದೆ ವಸ್ತು, ಅವ್ರ ನೆನಪು ಸದಾ ಇವ್ರ ಜೊತೆ ಇರ್ಲಿ ಅಂತ ಇದನ್ನೆಲ್ಲ ಅವ್ರು ಕೊಟ್ಬಿಟ್ಟು ಹೋಗ್ತಾ ಇದೀನಿ. ಅಲ್ಲ, ಒಂದು ನೀರು ದೋಸೆ ಇಷ್ಟು ಮನಸ್ಸುಗಳನ್ನು ಕಟ್ಟಾಕತ್ತೆ ಅನ್ನೋದಾದ್ರೆ ನಾವು ನೀವು ಎಲ್ಲ ಯಾಕೆ ಹಿಂಗೆ ಬಡಿದಾಡ್ಕೊಂಡು ಸಾಯ್ತಾ ಇದ್ದೀವಿ? ಹಾಗಾದ್ರೆ ಮನುಷ್ಯಂಗ್ ಬೇಕಾಗಿರೋದಾದ್ರೂ ಏನು? ನಂಗೆ ಅನ್ಸುತ್ತೆ, ನಾವು ಹಣಕ್ಕೆ ಕೊಡ್ತಿರೋ ಬೆಲೆನ ಅನ್ನಕ್ಕೆ ಕೊಟ್ರೆ ನಿಧಾನಕ್ಕೆ ಒಂದೊಂದಕ್ಕೆ ಉತ್ತರ ಸಿಗುತ್ತೆ ಅಂತ. ದುಡ್ಡಿಗೆ ಬೆಲೆ ಕೊಡೋನು ದುರುಳ,
ದುಗುಡಕ್ಕೆ ನೆಲೆ ಕೊಡೋನು ವಿರಳ. ನೋಡಿ ಯೋಚನೆ ಮಾಡಿ, ಇಲ್ಲ ಅಂದ್ರೆ ಕೊಳಕಲ್ ಬದುಕೋದಿದ್ದೇ ಇದೆ. ಅದ್ರಲ್ಲಿ ನಾವೆಲ್ಲ ನಿಸ್ಸೀಮರು ತಾನೆ. ಹುಷಾರು. ಆಯ್ತಾಯ್ತು. ನಿಮ್ ತಂದೆಯವ್ರಿಗೆ ನೀರ್ ದೋಸೆ ಜೊತೆಗೆ ಹುರುಳಿ ಹಪ್ಪಳ ಅಂದ್ರೆ ತುಂಬಾ ಇಷ್ಟ ಇತ್ತು. ಇದ್ರಲ್ಲಿ ಹುರುಳಿ ಹಪ್ಪಳ, ಉದ್ದಿನ ಹಪ್ಪಳ, ನಿಪ್ಪಟ್ಟು ಎಲ್ಲ ಇಟ್ಟಿದ್ದೀನಿ. ಕೋಡ್ಬಳೆ ಅದು ಇದೆಯಪ್ಪ. ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು. ನನಗೆಲ್ಲದಕ್ಕಿಂತ ಸಂತೋಷ ಆಗಿದ್ದು ನಮ್ಮ ತಂದೆಯವ್ರ ಮಿಷನ್ ನಿಮ್ಮ ಹತ್ರ ಸೇರಿದ್ದು. ಹಾ? ಕ್ಷಮಿಸಿ, ನಮ್ಮ ತಂದೆಯವ್ರ ವಸ್ತು ನಿಮ್ಮ ಹತ್ರ ಸೇರಿದ್ದು ಅಂತ. ಆಯ್ತಪ್ಪ. ಬರ್ತೀವಿ. ಬರ್ತೀವಿ. ಜಗ್ಗು, ನಾವೆಲ್ಲ ಒಂದ್ ಸೆಲ್ಫಿ ತಗೊಳ್ಳೋಣವಾ? ಗುಡ್ ಐಡಿಯಾ. ರೆಡಿನಾ? ಸ್ಮೈಲ್. ಚೀಸ್. ಶಾನ್ಬೋಗ್ರೆ, ಯಾರೋ ಕುಟ್ತಾವ್ರೆ. ತಟ್ತಾ ಇರೋದು. ಇರ್ಲಿ, ಎದ್ದು ಬಾಗಿಲು ತೆಗಿತೀರಾ? ನಿನ್ನೆ ಪೂರ್ತಿ ಡ್ರೈವ್ ಮಾಡಿ ಮೈ ಕೈಯೆಲ್ಲ ನೋವು. ಆಯ್ತು. ಶಾರದಾ, ನೀನೇನಮ್ಮ ಇಲ್ಲಿ? ಇದಾರ ಅವರು? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅದು ಸೂರತ್ ಕಲ್ಲಿಂದ ರಾತ್ರಿ ಬಂದಿದ್ದು ಲೇಟ್ ಆಯ್ತಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿದ್ವಿ. ಬಾ ಒಳಗಡೆ ಬಾ. ಜಗ್ಗು, ಮೇಡಮ್ ಅವ್ರ ಅಲಾರಾಮ್ಗೆ ನಮ್ಗೆ ಅವಾಗಲೇ ಎಚ್ಚರಿಕೆ ಆಯ್ತು. ಹೇಳಿ. ಎದ್ ಮುಖಕ್ ನೀರ್ ಹಾಕೊಳ್ಳಿ, ನಿಮ್ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಅಯ್ಯ, PG ರೂಮ್ಗೆ ಶಾರದಾನೆ ಬಂದಿದ್ಲು. ಯಾಕೆ? ನಮ್ಮಿಬ್ರು ಮದ್ವೆ ಬಗ್ಗೆ ಮಾತಾಡಕ್ಕೆ. ನಿಜವಾಗ್ಲೂ? ಹೌದು, ನಾನ್ ತಮಾಷೆ ಮಾಡ್ತಿಲ್ಲ. ಆಯ್ತು, ಆದ್ರೆ ಯಾವಾಗ? ಮುಂದಿನ ತಿಂಗಳು ಜೂನ್ 10ನೇ ತಾರೀಕು. ಐ ಕಾಂಟ್ ಬಿಲೀವ್ ಇಟ್. ಆದ್ರೆ ನಂಬ್ಲೇಬೇಕು. ಚಾಮರಾಜಪೇಟೆಯಲ್ಲಿ ಕೃಷ್ಣಮೂರ್ತಿ ಶಾಸ್ತ್ರಿ ಇದಾರಲ್ಲ, ಅವರೇ ಪುರೋಹಿತರು. ಸಕ್ಕತ್ತಾಗಿದೆ ಕತೆ. ಇದು ಕತೆ ಅಲ್ಲ, ಮತ್ತೆ ಜೀವನ. ಆಯ್ತು, ಎಲ್ಲಿ ಮದ್ವೆ? ಬಸವನಗುಡಿಲಿರೋ ನಿಜಗುಣ ಕಲ್ಯಾಣ ಮಂಟಪ. Is that true? ಮೀಟು. 9 ಚಪ್ರ 10 ಧಾರೆ. ನಮಗೂ ಹಿಂಗೆ ಗಾಳಿ ಹೋಗಿ. ನಿನಗೆ ಬಾಯಲ್ಲಿ ಗಾಳಿ ಹೋಯ್ತು. ನಮಗೆ ಬೇಡ ಬಿಡಿ. ದಯವಿಟ್ಟು ಒಂದು ರಿಕ್ವೆಸ್ಟು. ಏನು? ದೊಡ್ಡ ಮನ್ಸ್ ಮಾಡಿ ನಿಮ್ ತೊಡೆನ ಸೋಪ್ ನೀರಲ್ಲಿ ಮುಳುಗಿಸ್ಕೊಂತೀರೆ. ಯಾಕೆ? ನಮಗೆ ಜಡೆ ಇಲ್ಲ ತೊಡೆನ ನೋಡಿದ್ರೆ ಸ್ತಬ್ಧರಾಗ್ಬಿಡ್ತೀವಿ. ಬೇರೆದ್ ನೋಡಿದ್ರೆ ಮೂಕ ಸ್ತಬ್ಧರಾಗ್ಬಿಡ್ತೀವಿ. ಈಗ ನಾನ್ ತೊಡೆ ಇಳ್ಸಲ್ಲ ಅಂದ್ರೆ? ಬೇಡಿ, ಕೆಣಕ್ ಬೇಡಿ. ಗೂಡಿದ ಕಡೆ ಇರುವೆ ಹರ್ಕೊಂಡ್ ಬಂದ್ಬಿಡುತ್ತೆ. ಇಡಿಯಟ್. ಹೌದು, ಇಷ್ಟೆಲ್ಲ ಆದ್ಮೇಲೆ ಸದ್ದೆಲ್ ಮಾಡೋದು ಅಂದ್ರೆ? ಫಸ್ಟ್ ನೈಟು ಜೂನ್ 16ಕ್ಕೆ ಮಡಿಕೇರಿಲಿ ವೀರಭೂಮಿ ರೆಸಾರ್ಟ್ ಅಲ್ಲಿ. ವಾಟ್? ಎಸ್, ಹೊಯ್ಸಳ ಕಾಟೇಜ್. ಓ ಮೈ ಗಾಡ್. ಇದಿಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಇದೆ. ಗೊತ್ತು ಗೊತ್ತು ಗೊತ್ತು. ಈ ಮದ್ವೆಗೆ ಅವ್ರ ಅಪ್ಪ ಒಪ್ಪಿದ್ರಾ? ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಬರ್ತೀನಿ. ನೋಡಿ, ಜೂನ್ 10ಕ್ಕೆ ಇನ್ನ 21 ದಿನ ಇದೆ. ಮದ್ವೆಗ್ ಮುಂಚೆನಾದ್ರೂ ಒಪ್ಸಿ, ಮದ್ವೆ ಆದ್ಮೇಲಾದ್ರೂ ಒಪ್ಸಿ. ಈಗ ಒಟ್ನಲ್ಲಿ ರೀಚಾರ್ಜ್ ಮಾಡ್ಸ ಕರೆನ್ಸಿ ಇದೆ ತಾನೆ? ಅಂದ್ರೆ ಮೂಲಾ ನಕ್ಷತ್ರದೋಳು ಮನೆ ಬಿಟ್ಟು ಓಡ್ ಬಂದ್ರೆ ಸಾಕೋ ತಾಕತ್ತಿದ್ಯಾ ಅಂದೆ. ಅದನ್ನೀಗ ನೀವ್ ಹೇಳ್ಬೇಕು. ನಾನ್ ಹೇಳೋದಿಷ್ಟೇ, ಮನುಷ್ಯ ನಕ್ಷತ್ರ ನೋಡ್ಕೊಂಡ್ ಬದುಕ್ಬೇಕು ನಿಜ, ಆದ್ರೆ ಅದು ಆಕಾಶದಲ್ಲಿ, ಜಾತಕದಲ್ಲ. ಇವತ್ತು ನಕ್ಷತ್ರ ಸರಿ ಇದ್ದು
ಮೂಲನೇ ಸರಿಗೆ ಇಟ್ಕೊಳ್ದೇ ಇದ್ದವ್ರು ಎಷ್ಟು ಜನ ಇಲ್ಲ. ನಡೀರಿ ಮತ್ತೆ ಸುಲ್ತಾನ್ ಪೇಟೆಗೆ. ಯಾಕೆ? ಮದುವೆ ಇನ್ವಿಟೇಷನ್ ಕಾರ್ಡ್ ತರಕ್ಕೆ. ಏಯ್ ಸೂಪರು. ಅವಾಗ್ಲಿಂದ ಸೋಪ್ ನೀರಲ್ಲೇ ಇದ್ರಿ. ಮದುವೆ ಮುಂಚೆ ಒಂದೇ ಒಂದ್ಸರಿ ಬೆಂತಿಕ್ಲೆ. ಏಯ್ ಅದ ನಿಮ್ಮಪ್ಪ ಒಪ್ಕೊಳ್ಳೇ ಇಲ್ವಾ? ಏಯ್ ತಗೊಳ್ಳಿ ಶಾನ್ ಬೋಗ್ರೆ. ಥ್ಯಾಂಕ್ ಯು. ದೇವ್ರ ಮುಂದೆ ಇಡ್ರಿ ಪೂಜೆಗೆ. ಥ್ಯಾಂಕ್ ಯು. ಬ್ಲೆಸ್ ಯು. ಹೇಗಿದೆ ಈ ಕಾರ್ಡು? ಈ ಅಖಿಲಾಂಡೇಶ್ವರಿ ದೇವಸ್ಥಾನ ನಮ್ ಶಾರದಾ ಮಣಿಯವರಿಗೆ ತುಂಬಾ ಪೆಟ್ಟು. ಹಾಗಾಗಿ ದೇವಿ ಪಾದಡಿ ಕಾರ್ಡ್ನ ಇಟ್ಟು ಆಶೀರ್ವಾದ ತಗೊಂಡೋಗೋಣ ಅಂತ ಬಂದ್ವಿ. ಎಲ್ಲಾರು ಮದ್ವೆಗೆ ನೀರ್ ದೋಸೆ ಮಾಡ್ಸೋಣ ಅಂದ್ರು. ನಾನೇ ಬೇಡ ಅಂದ್ಬಿಟ್ಟೆ. ಅಲ್ಲ, ಅದು ಒಂದ್ ದೋಸೆನಾ? ಯಾವಾಗ್ಲೂ ಬಚ್ಚಲ್ ಮನೆ ತರ ಒದ್ದೆ ಆಗಿರತ್ತೆ. ಈಗ ಇವಳಪ್ಪ ಏನ್ ಮಾಡ್ತಾನೋ ಏನೋ. ಇರ್ಲಿ ಬಿಡಿ, ಬದುಕಿಗೆ ಒದ್ದಾಟ ಗುದ್ದಾಟಗಳು ಬಿದ್ರೇನೆ ಮನುಷ್ಯ ಹದ ಆಗೋದು. ಏನಂತೀರಿ? ಈಗ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ಬೇಕಲ್ಲ. ಏನ್ ಗಿಫ್ಟು? ನೀವು ನನಗೆ ಪರಿಚಯ ಆಗಿದ ವಸ್ತುರಲ್ಲಿ ನಮಗೆ ನಿಮಗೆ ಅಂತ ಪ್ರೀತಿಯಿಂದ ಒಂದು ಗಿಫ್ಟ್ ನ ಗೋಪ್ಯವಾಗಿ ತೆಗೆದಿಟ್ಕೊಂಡಿದ್ದೆ. ಏನದು? ಕ್ಷೇತ್ರ ರಕ್ಷಣಾ ಕವಚ. ಈಗ ಅದು ನನಗಿಂತ ನಿಮ್ಗೆ ಬೇಕಾಗಿರೋದು. ಮದ್ವೆ ಆಗ್ತಾ ಇರೋದು ನೀವ್ ತಾನೇ? ಮದುವೆ ಆದ್ಮೇಲೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ದೇನಿದ್ರು ನೇರ ನುಡಿ ನೇರ ಗುರಿ.